ಈ ರ್ಯಾಮ್ಡ್ ಇಂಟು ಮೈ ಬೈಕ್. ಹೊಸ ಬೈಕ್ ಬ್ರೋ, ಫುಲ್ ಫಾಸ್ಟ್ ಆಗಿ ಓಡಿಸಿ ಸಡನ್ ಬ್ರೇಕ್ ಹೊಡೆದ್ಬಿಟ್ಟೆ. ಆಲ್ಮೋಸ್ಟ್ ಒಂದು 400-500 ಮೀಟರ್ಸ್ ಹೋಗಿರೋದು ಬ್ರೋ, ರೋಡಲ್ಲಿ ಉಜ್ಕೊಂಡು ಹೋಗಿರೋದು. ಕರ್ನಾಟಕದಲ್ಲಿ ನಿಮ್ ಹುಲಿ ಬಗ್ಗೆ ಸಡನ್ ಆಗಿ ಹೇಗೆ ಗಾಯ ಸೌಂಡ್ ಮಾಡ್ತಾ ಇರೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ನೆಕ್ಸ್ಟ್ ಯಾವ್ದಾದ್ರು ಕಾರ್ ಗಾಡಿ ಗಿಡಿ ಎಲ್ಲ ತಗೊಂಡು ಸುಟ್ಟಾಕ್ಬಿಡ್ತೀನಿ ಅಂದಿದ್ರು. ಮೋಟೋ ಬ್ಲಾಗಿಂಗ್ ಅಲ್ಲಿ ದುಡ್ಡು ಮಾಡಕ್ಕಾಗಲ್ಲ. ಹೆಲ್ಮೆಟ್ ಒಡೆದೋಗಿತ್ತು. ಬರೀ ಕಂಟೆಂಟ್ ಕ್ರಿಯೇಷನ್ ನ ಲೈಫ್ ಆಗಿ ತಗೋತೀನಿ, ನಾನು ಅದನ್ನೇ ಕರಿಯರ್ ಆಗಿ ತಗೋತೀನಿ ಅಂದ್ರೆ ಇಟ್ಸ್ ಅ ಬಿಟ್ ರಿಸ್ಕಿ ಗೇಮ್. ಇವಾಗ ಇಂಜಿನಿಯರಿಂಗಿಗೂ ಗ್ಯಾರಂಟಿ ಇಲ್ಲ. ನಮಸ್ಕಾರ ಡಾರ್ಲಿಂಗ್, ಜನರು ಏನ್ ಮಾಡ್ತಾ ಇದ್ದೀರಾ? ನಮಸ್ಕಾರ ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ DV. ನೀವು ತುಂಬ ಜನ ಬ್ರೋ, ತುಂಬ ಜನ ಕಮೆಂಟ್ ಎಲ್ಲ ಹಾಕಿದ್ರು ಕರ್ಸಿ ಅಂತ. ಸೊ ನಮ್ಗೆ ಮುಂಚೆದ ಪರಿಚಯ, ಬಟ್ ಅವ್ರಿಗೆ ಹೇಳಿದೆ, ಅವರು ಬಂದರು, ಅವ್ರ ಟೈಮ್ನಿಂದ ಕೊಟ್ಟು ಬಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಮೈ ಪ್ಲೆಜರ್ ಬ್ರದರ್. ನಮಸ್ಕಾರ ಡಾರ್ಲಿಂಗ್, ಜನರು ಏನು ಮಾಡ್ತಾ ಇದ್ದೀರಾ? ಸೊ ಬೇಸಿಕಲಿ ನಿಮ್ಗೆ ಗೊತ್ತು ನಮ್ದು ಬ್ರೋ, ಇದು ಸುಖ ದುಃಖ ಅಂತ. ಇದು ಶೋ ಅಂದ್ರೆ ಸೀರೀಸ್ ಹೆಸರು ಸುಖ ದುಃಖ. ಸೊ ಸುಖ ದುಃಖ ಎಲ್ಲ, ಖುಷಿ ಕಷ್ಟ ಸುಖ ಎಲ್ಲ, ಅದು ಮಂಗಳೂರು ಸ್ಟೈಲ್ ಅಲ್ಲಿ ನಾವು ಕಷ್ಟ ಸುಖ ದುಃಖ ಅಂತ ಹೇಳೋದು. ಸೊ ಅದ್ರ ಬಗ್ಗೆ ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ ಎಪಿಸೋಡ್ ಪವರ್ಡ್ ಬೈ ಕ್ರಿಯೇಜೆನಿಕ್ಸ್. ಗೊತ್ತೇ ಇದೆ, ನಮ್ದು ವಿಡಿಯೋ ಎಡಿಟಿಂಗ್ ಸ್ಕೂಲ್ ಇದೆ. ಸೊ ಅದರಲ್ಲಿಂದ ಈಗ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡದೆ ನಾವು ಡೈರೆಕ್ಟ್ ಆಗಿ ಶೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಬ್ರೋ, ಎಸ್ ಬ್ರೋ, ಈಗ ನಮ್ದು ಆಡಿಯನ್ಸ್ ಯಾರು ಇರ್ತಾರೆ, 90% ನಮ್ದು ಆಡಿಯನ್ಸ್ ಕರ್ನಾಟಕ ಆಡಿಯನ್ಸ್ ಎಲ್ಲರೂ ನೋಡಿರ್ತಾರೆ. ಬಟ್ ದೆನ್ ಆದ್ರೆ ಸಹ ಹೂ ಇಸ್ ಡಿ ವಿ ಫಾರ್ ಆಲ್ ನ್ಯೂ ಆಡಿಯನ್ಸ್ ಅಂತ ಹೇಳ್ಬೇಕಾದ್ರೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್. ಸೊ ಹೂ ಇಸ್ DV ಅನ್ನೋದಾದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಸ್ ಅ ಸೂಪರ್ ಬೈಕರ್. ಸೊ ದ ಒನ್ ಹೂ ಇಂಟ್ರೊಡ್ಯೂಸ್ಡ್ ದ ಸೂಪರ್ ಬೈಕಿಂಗ್ ಕಲ್ಚರ್ ಇನ್ ಕನ್ನಡ ಮೋಟೋ ವ್ಲಾಗಿಂಗ್. ಕನ್ನಡ ಮೋಟೋ ವ್ಲಾಗಿಂಗ್ ಆಕ್ಚುಲಿ ಇತ್ತು, ಮುಂಚೆನೂ ಇತ್ತು. ಸೊ ಪೀಪಲ್ ವರ್ ಡೂಯಿಂಗ್ ಟ್ರಾವೆಲ್ಸ್, ಅಂದರೆ ಡಿಫ್ರೆಂಟ್ ಲೊಕೇಶನ್ಸ್ಗೆ ಹೋಗೋದು, ಆ ಥರ ಪ್ರಾಪರ್ ಆಗಿ ಟೆಕ್ನಿಕಲ್ಲು ಬೈಕ್ ರಿಲೇಟೆಡ್ ಆ ಥರ ಮಾಡ್ತಿರ್ಲಿಲ್ಲ ಅವರು. ದೇವರ್ ಬೈಕರ್ಸ್ ಆಕ್ಚುಲಿ, ಬೈಕರ್ಸ್ ಟ್ರಾವೆಲಿಂಗ್ ಮಾಡ್ತಿದ್ರು, ಕನ್ನಡದಲ್ಲಿ ಇತ್ತು. ಬಟ್ ದೆನ್ ಇಟ್ ವಾಸ್ ನೆವರ್ ನೋಟಿಸ್ಡ್, ಅಂದರೆ ದೊಡ್ಡ ಸ್ಕೇಲಲ್ಲಿ ಯಾರೋ ಸೌಂಡ್ ಮಾಡಿರಲಿಲ್ಲ. ಸೊ ವೆನ್ ಐ ಗಾಟ್ ಇನ್ ಟು ಪಿಕ್ಚರ್, ಕನ್ನಡ ನಾನು ಇಂಗ್ಲೀಷಲ್ಲಿ ಫಸ್ಟ್ ಮಾಡ್ತಿದ್ದಿದ್ದು. ಸೊ ಯಾವಾಗ ನಾನು ಕನ್ನಡ ಸ್ವಿಚ್ ಆದೆ, ಸೊ ಐ ವಾಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ಸೂಪರ್ ಬೈಕ್ಸ್, ಈ ಬಿಗ್ ಬೈಕ್ಸು, ಲೀಟರ್ ಕ್ಲಾಸ್ ಬೈಕ್ಸು, 1000cc ಬೈಕ್ಸು, ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಆ ಬೈಕ್ ಏನು, ಆ ಸ್ಪೆಸಿಫಿಕೇಶನ್ ಏನು, ಪವರ್ ಅಂದರೆ ಏನು, ಆ ಸ್ಪೀಡು, ಅದ್ರ ಕಾಸ್ಟು, ಸೊ ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗೋಯ್ತು, ಕನ್ನಡನಲ್ಲಿ ಒಂದು ದೊಡ್ಡದಾಗಿ ಸೌಂಡ್ ಆಯಿತು. ಓಕೆ, ಈ ಥರ ಎಲ್ಲ ಬೈಕ್ಸ್ ಎಲ್ಲ ಇದಾವ, ಹಿಂಗೆಲ್ಲ ತಗೋತಾರ ಜನ, ಇಷ್ಟೆಲ್ಲ ಸ್ಪೆಂಡ್ ಮಾಡ್ತಾರೆ ಬೈಕ್ಸ್ ಮೇಲೆ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ಹೌ ದಿ ಕನ್ನಡ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ವಾಸ್ ಬಿಲ್ಟ್. ಅಂದರೆ ದೊಡ್ಡ ಲಾರ್ಜರ್ ಸ್ಕೇಲಲ್ಲಿ ಇಟ್ ವಾಸ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಬಟ್ ಇದನ್ನ ಸ್ವಲ್ಪ ದೊಡ್ಡ ಸ್ಕೇಲಿಗೆ ತೊಗೊಂಡೋದೆ. ದಟ್ ವಾಸ್ DV, ದಟ್ ಈಸ್ DV ಫಾರ್ ಯು. ವೆರಿ ನೈಸ್. ಸೊ ಕಾರು ಬ್ರೋ, ಕಾರ್ ಎವ್ರಿಥಿಂಗ್ ಐ ಡೂ ಬ್ರೋ, ಐ ಡೂ ಎವ್ರಿಥಿಂಗ್. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಬೈಕ್ಸ್ ಇಂದ, ಯಾಕಂದ್ರೆ ನನಗೆ ಆಕ್ಸೆಸಿಬಲ್ ಬೈಕ್ಸ್ ಈಸಿ ಇತ್ತು ಆಕ್ಸೆಸ್ ಮಾಡೋಕ್ಕೆ. ಸೊ ಕಾರ್ಸ್ ಏನಂದ್ರೆ, ನಾವು ಇವಾಗ ಕಾರ್ ಚಾನೆಲ್ಸು ಇದಾವೆ, ರೆಗ್ಯುಲರ್ ಕಾರ್ ಚಾನೆಲ್ಸ್ಗೆ ನನಗೆ ಡಿಫ್ರೆನ್ಸ್ ಇದೆ. ಸೊ ನಾನೇನಂದ್ರೆ ಮೋಸ್ಟ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ಸ್ ಮಾತ್ರನೇ ಮಾಡೋದು. ಸೊ ಸೂಪರ್ ಬೈಕ್ಸು, ಸೂಪರ್ ಕಾರ್ಸು, ಆ ಥರ ಎಕ್ಸ್ಕ್ಲೂಸಿವ್. ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ ನಮ್ದು. ಅಂದ್ರೆ ಈ ನಿಮಗೆ ವೆಹಿಕಲ್ ಬಗ್ಗೆ, ಬೈಕ್ ಕ್ರೇಜ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಬ್ರೋ? ಕ್ರೇಜ್ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಕ್ರೇಜೇ. ಕಾರು ಬೈಕು ಅಂದ್ರೆ ಹೆವಿ ಕ್ರೇಜು. ನಮ್ಮ ಅಜ್ಜಿ ಇವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ದೊಡ್ಡವನಾದ್ಮೇಲೆ ಒಂದು ರೆಡ್ ಕಾರ್ ತೊಗೊಂಡು ನಿನ್ನ ಫ್ರಂಟಲ್ಲಿ ಕೂರಿಸ್ಕೊಂಡು, ನಮ್ದು ನಾಯಿ ಮರಿ ಇತ್ತು ಚಿಕ್ಕದು, ಪೊಮೇರಿಯನ್. ಸೊ ನಿನ್ನ ನಾಯಿ ಮರಿನ ಕೂರಿಸ್ಕೊಂಡು ನಾನು ರೆಡ್ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ದೊಡ್ಡವನಾದ್ಮೇಲೆ ಅಂತ. ನನಗೆ ಅದು ಬೇಸಿಕಲಿ ಅದೇ, ಕಾರ್ ಓಡಿಸ್ಬೇಕು, ಬೈಕ್ ಓಡಿಸ್ಬೇಕು, ಕಾರು ಬೈಕ್ ಅಂದರೆ ಚಿಕ್ಕ ವಯಸ್ಸಿಂದನೇ ಇಂಟ್ರೆಸ್ಟು. ಸೊ ಅದು ದೊಡ್ಡವನಾದ್ಮೇಲೆ ಯಾವಾಗ ಆಕ್ಸೆಸ್ ನಮ್ಮ ಕೈಗೆ ಆಕ್ಸೆಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು, ಐ ಜಸ್ಟ್ ಗೇವ್ ಮೋರ್ ಟೈಮ್ ಟು ಇಟ್, ಅಷ್ಟೇ, ಏನಿಲ್ಲ. ಸೊ ಅದ್ರ ಮೇಲೆ ಕಾಂಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವೈ ಫ್ರಮ್ ಇಂಗ್ಲೀಷ್ ಟು ಕನ್ನಡ ಬ್ರೋ? ವೈ ಫ್ರಮ್ ಇಂಗ್ಲೀಷ್ ಟು ಕನ್ನಡ? ನಾನು ಆ್ಯಕ್ಚುಲಿ ಕನ್ನಡ ಯಾವತ್ತೂ ಮಾಡಬೇಕಂತ ಅನ್ಕೊತಾ ಇದ್ದೆ, ಬಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಂಗಿರುತ್ತೆ, ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋ ಕನ್ಫ್ಯೂಷನಲ್ಲೇ ಇದೆ. ಸೊ ನಾವೆಲ್ಲ ಏನು ಮಾಡ್ದೋ, ಇಂಗ್ಲೀಷು ಇನ್ಫ್ಲೂಯೆನ್ಸರ್ಸ್ನ ನೋಡೇ ನಾವು ಇನ್ಫ್ಲೂಯೆನ್ಸ್ ಆಗಿದ್ದು, ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಇಂಗ್ಲೀಷ್ ಚಾನೆಲ್. ಸೊ ನಮ್ಮ ಕನ್ನಡದಲ್ಲಿ ಯಾರು ಆ ಥರ ನಾನು ನೋಡ್ತಾ ಇರೋವಂಥ ಜನ ಯಾರೂ ಇರಲಿಲ್ಲ. ಅಂದರೆ ಬೇಸಿಕಲಿ ಆಟೋಮೋಟಿವ್ ಫೀಲ್ಡಲ್ಲಿ ಅಥವಾ ಕಾರ್ಸ್ ತೋರಿಸೋದಾಗಲಿ, ಬೈಕ್ಸ್ ತೋರಿಸೋದಾಗಲಿ ಯಾರೂ ಇರಲಿಲ್ಲ. ಸೊ ನಾವು ಇನ್ಫ್ಲೂಯೆನ್ಸ್ ಆಗಿದ್ದಿದೆ ಅಬ್ರಾಡರ್ಸಿಂದನೇ. ಸೊ ಅದರಿಂದ ನಾವು ಇಂಗ್ಲೀಷ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದು. ಸೊ ಬಟ್ ಅದು ಆಲ್ರೆಡಿ ಯಾವಲ್ಲೂ ಮೈಂಡಲ್ಲಿತ್ತು, ಆ ಲೋಕಲ್ ಕನೆಕ್ಟ್ ಒಂದು ಬೇಕು ಅಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಮಾತ್ರನೇ ಆ ಕನೆಕ್ಟ್ ಬರೋದು ಅಂತ ಇತ್ತು. ಬಟ್ ನಾನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಡಿಲೇ ಮಾಡಿಬಿಟ್ಟೆ. ಆಲ್ಮೋಸ್ಟ್ 2016 ಸ್ಟಾರ್ಟ್ ಮಾಡಿದ್ದು, 4 years ತೊಗೊಂಡೆ.
ಅದೇನೋ ಗೊತ್ತಿಲ್ಲ, ನನ್ನ GSX-Rದಲ್ಲಿ ಒಂದು ದೊಡ್ಡ ಕ್ರ್ಯಾಶ್ ಆಯಿತು. ಸೊ ಕ್ರ್ಯಾಶ್ ಆದಮೇಲೆ ಆ ಸ್ವಿಚ್ಚು ಬೇಕಾಗಿತ್ತು ಅನಿಸುತ್ತೆ, ಆ ಕ್ರ್ಯಾಶೇ ಆ ಸ್ವಿಚ್ ಆಗೋಯ್ತು ಆ್ಯಕ್ಚುಲಿ. ಸೊ ಅದಾದಮೇಲೆ ಕನ್ನಡ ಸ್ಟಾರ್ಟ್ ಮಾಡೋಣ, ಏನಕ್ಕೆ ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋಣ ಅಂದ್ಬಿಟ್ಟು ಕನ್ನಡ ಸ್ಟಾರ್ಟ್ ಮಾಡೋದಕ್ಕೂ ಆ ಟೈಮ್ಗೆ ಅದೆಲ್ಲ ಇಟ್ ಆಲ್ ಫೆಲ್ ಇನ್ ಟು ಪ್ಲೇಸ್. ಹಂಗಾಗಿ ನಾನು ಫಸ್ಟ್ ಇಂಗ್ಲಿಷಲ್ಲಿ ಫಿಟ್ನೆಸ್ ಕಾಂಟೆಂಟ್ ಸ್ಟಾರ್ಟ್ ಮಾಡಿದೆ. ಮತ್ತೆ ನೀವು ಹೇಳಿದ ಕನ್ನಡದಲ್ಲಿ ಯಾಕೆ ಗ್ಯಾಪ್, ಐ ಸಾ ದ ಗ್ಯಾಪ್. ಕನ್ನಡದಲ್ಲಿ ಯಾರು ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಸೊ ಹಾಗೆ ನಾನು ಸ್ಟಾರ್ಟ್ ಮಾಡಿದ್ರೆ ದೆನ್ ಇಟ್ ಆಲ್ ಫೆಲ್, ಜನ ಸಪೋರ್ಟ್ ಸಹ ಮಾಡಿದ್ರು. ಲೋಕಲ್ ಕನೆಕ್ಟ್ ಅಂಡ್ ಮಾತಾಡ್ಲಿಕ್ಕೆ ಈಸಿ ಅಲ್ಲ ನಮ್ಗೆ, ಅದ್ರಲ್ಲಿಂದ ಕರೆಕ್ಟ್ ಲೋಕಲ್ ಅಂದ್ರೆ ನಮ್ಮ ಆಡಿಯನ್ಸ್ ಜೊತೆ ಸ್ನೇಹಿತರ ಅದು ಕನೆಕ್ಟ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೊಂದು ಮೇಯ್ನು. ನಮ್ಮ ಬೆಂಗಳೂರು ಕನ್ನಡ ಇದೆಯಲ್ಲ, ಇವಾಗ ನಮ್ಮ ಹೊಸಕೋಟೆ, ಈ ನಮ್ಮ ವೈಟ್ಫೀಲ್ಡ್ ಹೊಸಕೋಟೆ ಕನ್ನಡನೇ ಬೇರೆ, ಒಂಥರ ಒರ್ಟು ಭಾಷೆ ಬ್ರೋ ನಮ್ಮದು. ಸೊ ನಾವು ಮಾತಾಡ್ತಿದ್ದು ಜನಕ್ಕೆ ಬೇಗ ಕನೆಕ್ಟ್ ಆಗ್ಬಿಡ್ತು. ಇವ್ನು ಯಾರೋ ನಮ್ಮ ಥರನೇ ಮಾತಾಡ್ತಾವನಲ್ಲ, ಬೆಂಗಳೂರು ಅವ್ರು ಬೇಸಿಕಲಿ. ಇವಾಗ ನೀವು ಮಾತಾಡೋ ಕನ್ನಡ ಹಾಗೂ ನಾನು ಮಾತಾಡೋ ಕನ್ನಡ ತುಂಬ ಡಿಫ್ರೆನ್ಸ್ ಇದೆ. ಸೊ ನಮ್ದೆಲ್ಲ ಒಂದು ಸ್ವಲ್ಪ ರೂಡು, ರಫ್ ಅಂತ ಅನಿಸುತ್ತೆ. ಅದು ಟೋನು, ಆ ಲ್ಯಾಂಗ್ವೇಜ್ದು ದಾಟಿನ ಡೈಲೆಕ್ಟೇ ಹಂಗೆ. ಸೊ ಅದು ಬೇಗ ಕನೆಕ್ಟ್ ಆಗ್ಬಿಡ್ತು ಜನಕ್ಕೆ. ಪ್ಲಸ್ ಐ ಸ್ಟಾರ್ಟೆಡ್ ಶೋಯಿಂಗ್ ದಮ್ ದ ಸೂಪರ್ ಬೈಕ್ಸ್ ಆ್ಯಂಡ್ ಎವ್ರಿಥಿಂಗ್. ದಟ್ ವಾಸ್ ಸಮಥಿಂಗ್ ನ್ಯೂ ಫಾರ್ ದೆಮ್ ಟು ವಾಚ್. ಸೊ ಹಂಗಾಗಿ ಸಿಂಕ್ ಆಗೋಯ್ತಲ್ಲ. ಮೋಟೋ ವ್ಲಾಗಿಂಗ್ ಕಷ್ಟನವರು ಅಂದರೆ ಕಂಟೆಂಟ್ ಮಾಡೋದು ಎಂತ ಅನ್ಸುತ್ತೆ ನಿಮ್ಗೆ? ಬ್ರೋ, ಮೋಟೋ ವ್ಲಾಗಿಂಗು ಕಷ್ಟ ಇಲ್ಲ. ಮೋಟೋ ವ್ಲಾಗಿಂಗ್ ಈಸ್ ಈಸಿ. ಬಟ್ ಮೋಟೋ ವ್ಲಾಗಿಂಗ್ದು ಪ್ರಾಬ್ಲಮ್ ಏನಂದರೆ ಯು ನೀಡ್ ಮನಿ, ಯು ನೀಡ್ ಇನ್ವೆಸ್ಟ್ಮೆಂಟ್. ದುಡ್ಡಿಲ್ಲದೆ ನೀವು ಮೋಟೋ ವ್ಲಾಗಿಂಗ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಪಾಪ ಇವತ್ತಿಗೂ ಬೈಕರ್ಸು, ನಾನು ಒಂದು 5-6 ಇಯರ್ಸ್ ಬ್ಯಾಕ್ ಏನು ಬೈಕರ್ಸ್ ನೋಡಿದ್ದೀನಿ, ಅವರೆಲ್ಲ ಇನ್ನೂ ಅದೇ ಬೈಕ್ಸಲ್ಲೇ ಇದ್ದಾರೆ, ಹಂಗೆ ಇದ್ದಾರೆ. ಇದರಲ್ಲಿ ಬೆಳೆಯೋದಕ್ಕೆ ಕಷ್ಟ. ಯು ನೀಡ್ ಇನ್ವೆಸ್ಟ್ಮೆಂಟ್. ಇವಾಗ ನನಗಾದರೆ ಐ ಆಲ್ರೆಡಿ ಹ್ಯಾಡ್ ಬಿಗ್ ಬೈಕ್ಸ್. ಸೊ ಆ ಇನ್ವೆಸ್ಟ್ಮೆಂಟೇ ನನಗೂ ಸ್ವಲ್ಪ ರಿಟರ್ನ್ಸು ಜಾಸ್ತಿ ಮಾಡ್ಕೊಡ್ತಾ ಇತ್ತು. ಯಾಕಂದರೆ ನಾವು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಫ್ಕೋರ್ಸ್ ನಿಮ್ಗೆ ಅದರಲ್ಲಿ ಗೇಮು ದೊಡ್ಡದಾಗೇ ಇರುತ್ತೆ. ಇಟ್ಸ್ ಆಲ್ ಟ್ರೇಡಿಂಗ್ ಥರನೇ ಬ್ರೋ ಬೇಸಿಕಲಿ. ಇವಾಗ ನೀವು 10 ರೂಪಾಯಿ ಹಾಕ್ಬಿಟ್ಟು ಟ್ರೇಡಿಂಗ್ ಮಾಡೋದಕ್ಕೂ 1 ಲಕ್ಷ ಹಾಕ್ಬಿಟ್ಟು ಟ್ರೇಡಿಂಗ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ, ಹಾಗೆ ಇದು ಮೋಟೋ ವ್ಲಾಗಿಂಗು. ಸೊ ಮೋಟೋ ವ್ಲಾಗಿಂಗಲ್ಲಿ ಮೈನ್ ಡಿಫಿಕಲ್ಟಿನೇ ಇನ್ವೆಸ್ಟ್ಮೆಂಟು. ಬಿಟ್ಟರೆ ಯುವರ್ ಪ್ರೆಸೆಂಟೇಷನ್ ಸ್ಕಿಲ್ ದಟ್ ಯು ಕ್ಯಾನ್ ಡೆವಲಪ್ ಇವೆನ್ಚುಲಿ. ಬಟ್ ಮೈನು ಬೈಕ್ ಮೇಲೆ ಇನ್ವೆಸ್ಟ್ಮೆಂಟು, ಗೇರ್ಸು, ಪೆಟ್ರೋಲು. ಇವಾಗ ಆಗ್ತಿರೋ ಪೆಟ್ರೋಲ್ ಪ್ರೈಸಸ್ ನೋಡಿ. ಸೊ ನಾನು ಒಂದು ರೈಡ್ ಹೋಗ್ಬೇಕಂದ್ರೂ ಒಂದು 2,000-2,500 ಪೆಟ್ರೋಲ್ಗೆ ಹೋಗುತ್ತೆ. ಸೊ ಆ ವ್ಲಾಗಲ್ಲಿ ಹಬ್ಬ ಅಂದ್ರೆ ಒಂದು 5,000 ಬಂತು ಅಂತ ಇಟ್ಕೊಳ್ಳೋಣ. ಸೊ 50% ನನಗೆ ಅಲ್ಲೇ ಹೋಯ್ತಲ್ಲ ಕಾಸ್ಟು. ಅದಕ್ಕೆ ಮೇಲೆ ಮೇಂಟೆನೆನ್ಸು, ಅದು ಇದು. ಸೊ ದಿಸ್ ಇಸ್ ದ ರೀಸನ್ ಮೋಟೋ ವ್ಲಾಗಿಂಗಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಓನ್ಲಿ ಸರ್ವೈವ್, ಯು ಕ್ಯಾನ್ ಮೇಂಟೈನ್ ಬೈಕ್ಸ್, ಯು ಕ್ಯಾನ್ ಲಿವ್, ಯು ಕ್ಯಾಂಟ್ ಗ್ರೋ ಮಾಡಬೇಕು ಅಂದರೆ ಯು ನೀಡ್ ಮಾರ್ಕೆಟ್ಸ್ ಲೈಕ್ ಹಿಂದಿ ಮಾರ್ಕೆಟ್ ಥರ ಬೇಕು, ಜಾಸ್ತಿ ಆಡಿಯನ್ಸ್. ಸೊ ದೇ ಹ್ಯಾವ್ 10 times ದ ಮಾರ್ಕೆಟ್ ವಾಟ್ ವಿ ಹ್ಯಾವ್. ಸೊ ನಾನು 1 ಲಕ್ಷ ಯೂಸ್ ಮಾಡಿದ್ರೆ ಅವನು 1 ಮಿಲಿಯನ್ ಮಾಡ್ತಾನೆ, ನಾನು 1 ಮಿಲಿಯನ್ ಮಾಡಿದ್ರೆ ಅವ್ನು 10 ಮಿಲಿಯನ್ ಮಾಡ್ತಾನೆ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಬಟ್ ಈಗ ಬೇರೆ ಫೀಲ್ಡ್, ಇವಾಗ ನಿಮ್ಮ ಫೀಲ್ಡ್, ನಿಮ್ದು ಫಿಟ್ನೆಸ್ಸು, ನಿಮ್ದಕ್ಕೂ ಆ್ಯಕ್ಚುಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮದು ಎಫರ್ಟ್ಸ್ ಹಾಕಬೇಕು, ಟೈಮ್ ಹಾಕಬೇಕು, ಕನ್ಸಿಸ್ಟೆನ್ಸಿ, ದಟ್ ಈಸ್ ಯೋರ್ ಇನ್ವೆಸ್ಟ್ಮೆಂಟ್. ಈಗ ಲೈಫ್ ಸ್ಟೈಲ್ ವ್ಲಾಗರ್ಸ್ ತೊಗೊಳ್ಳೋಣ. ಲೈಫ್ ಸ್ಟೈಲ್ ವ್ಲಾಗರ್ಸ್ಗೆ ಏನು ಇನ್ವೆಸ್ಟ್ಮೆಂಟ್ ಇದೆ? ಕ್ಯಾಮ್ರಾ ಎಕ್ವಿಪ್ಮೆಂಟ್ ಅದು ನಾವು ಇಡಬೇಕು, ನೀವು ಇಡಬೇಕು, ಅವರು ಇಡಬೇಕು. ಅದು ಸೇಮ್ ಕಾಮನ್ ಫ್ಯಾಕ್ಟರ್ಸ್ ಬಿಟ್ಬಿಡೋಣ. ಸ್ಪೆಸಿಫಿಕ್ ಪ್ರಾಡಕ್ಟ್ ಮೇಲೆ ಅದು ಬಿಟ್ಟು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಿದೆ ಅವರಿಗೆ? ಇಟ್ಸ್ ಆಲ್ ದೇರ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್, ದ ವೇ ದೇ ಟಾಕ್, ದೇ ವಾಟ್ ದೇ ಶೋ, ದ ಕಂಟೆಂಟು, ಅವ್ರದ್ದು ಕಾನ್ಸೆಪ್ಟ್ಸು, ಅಷ್ಟೇ ಅವ್ರದ್ದು ಇನ್ವೆಸ್ಟ್ಮೆಂಟು. ಬಿಟ್ಟರೆ ಮಾನಿಟ್ರಿ ಇರಲ್ಲ. ಬಟ್ ಆಟೋಮೊಬೈಲ್ಸ್ ಅಂತ ಬಂದರೆ ಎವ್ರಿಥಿಂಗ್ ಈಸ್ ಮಾನಿಟ್ರಿ ಬ್ರೋ. ಮಾನಿಟ್ರಿ ಇಲ್ಲ ಅಂದರೆ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ನೀಡ್ಸ್ ಮನಿ. ಗಾಡಿ ಅಥವಾ ಬೈಕ್, ಕಾರ ಇನ್ವೆಸ್ಟ್ ಮಾಡ್ತಾ ಇರಬೇಕು, ಎಕ್ಸಾಸ್ಟ್ ಹಾಕಬೇಕು, ಟ್ಯೂನ್ ಮಾಡಬೇಕು. ಅದರಲ್ಲೊಂದು 1,000 ತಲೆನೋ, ಅದರಲ್ಲೊಂದು ಸ್ಪೀಡ್ ಫೈನ್ ಬರುತ್ತೆ, ಅಲ್ಲಿ ಇನ್ನೆಲ್ಲೋ ಫೈನ್ ಹಾಕ್ತಾರೆ, ಎಕ್ಸಾಸ್ಟಿಗೆ ಫೈನ್ ಹಾಕ್ತಾರೆ. ಸೊ ನಿಮ್ಮ ಪ್ರಕಾರ ಬ್ರೋ, ದೆನ್ ಬೀಯಿಂಗ್ ಅ ಫುಲ್ ಟೈಮ್ ಮೋಟೋ ವ್ಲಾಗರ್ ಅಂತ ಲೈಫ್ ಸ್ಟೈಲ್ ಸ್ವಲ್ಪ ಮೋಟೋ ವ್ಲಾಗಿಂಗ್ ಅನ್ನು ಕನೆಕ್ಟ್ ಮಾಡಬೇಕು. ದಟ್ಸ್ ದ ಪ್ಲಾನ್, ಅದೇ ಪ್ಲಾನ್ ಇರೋದು. ಬಟ್ ದೆನ್ ಲೈಫ್ ಸ್ಟೈಲ್ ಮಾಡೋದಕ್ಕೂ ಅಗೇನ್ ಏನಾಗ್ಬಿಡುತ್ತೆ, ಇವಾಗ ನೀವು ಮೋಟೋ ವ್ಲಾಗಿಂಗಲ್ಲಿ ಸ್ಟಾರ್ಟ್ ಮಾಡಿರ್ತೀರಾ, ಬೈಕ್ಸು, ಟ್ರಾವೆಲಿಂಗ್ ಎಲ್ಲ ತೋರಿಸ್ತಿರ್ತೀರಾ. ಸಡನ್ನಾಗಿ ನೀವು ಲೈಫ್ ಸ್ಟೈಲಿಗೆ ಸ್ವಿಚ್ ಆಗ್ತಿರ್ತೀರ. ಇವಾಗ ನನ್ನ ಫ್ಯಾಮಿಲಿ ಏನು, ನಮ್ಮ ಡ್ಯಾಡಿ, ಮಮ್ಮಿ, ನಮ್ಮ ಹೆಂಡತಿ, ನನ್ನ ಮಕ್ಕಳು ಅಂತ ತೋರಿಸ್ತಾ ಇದ್ರೆ ಜನ ಏನಾಗ್ಬಿಡ್ತಾರೆ, ನಾವು ಇದಕ್ಕಲ್ಲಪ್ಪ ನಿನ್ನ ಫಾಲೋ ಮಾಡ್ತಾ ಇದ್ದೀವಿ, ವಿ ನೀಡ್ ಬೈಕ್ಸ್, ವಿ ನೀಡ್ ಟು ಸಿ ಯು ಟ್ರಾವೆಲ್. ಸೊ ಬೇಸಿಕಲಿ ನೀವು ಮೋಟೋ ವ್ಲಾಗ್ ಮಾಡಬೇಕಾದ್ರೆ ತಿಂಗಳಿಗೆ ಒಂದು ಹೊಸ ಬೈಕ್ ತರ್ತಾ ಇರಬೇಕು, ಆ ಹೊಸ ಬೈಕಲ್ಲಿ ಸುತ್ತಿರ್ಬೇಕು, ತೋರಿಸ್ಬೇಕು, ರೈಡ್ ಮಾಡಬೇಕು. ಇವಾಗ ನೀವು ಎಲ್ಲ ಮೋಟೋ ವ್ಲಾಗಿಂಗ್ ಚಾನಲ್ಸು ನೋಡಿ ಕನ್ನಡದು, ರೆಗ್ಯುಲರ್ ಆಗಿ ಅವ್ರು ಏನೂ ಮಾಡ್ತಿರಲ್ಲ, ಮಾಡಿದ್ದೇ ಅವ್ರು ಏನೂ ಮಾಡ್ತಿರಲ್ಲ. ಏನಾದರೂ ಹೊಸಾದ್ ಮಾಡ್ತಿರ್ತಾರೆ, ಹೊಸ ಗಾಡಿ ತೋರಿಸ್ತಿರ್ತಾರೆ, ಹೊಸ ಗಾಡಿ ತಗೊಳ್ತಾ ಇರ್ತಾರೆ, ಇಲ್ಲಾಂದ್ರೆ ಇನ್ನೇನೋ ಚೇಂಜ್ ಮಾಡ್ತಾ ಇರ್ತಾರೆ. ಇಟ್ಸ್ ಆಲ್ ಅಬೌಟ್ ಚೇಂಜ್ ಆಗ್ತಾನೇ ಇರುತ್ತೆ. ಅವರು ಬೇರೆ ಬೇರೆ ಬೈಕ್ಸ್ ಫೀಚರ್ ಮಾಡ್ತಾನೆ ಇರ್ತಾರೆ. ಇಲ್ಲಾಂದ್ರೆ ಯಾರು ತೋರಿಸ್ತಾರೋ ಬೈಕ್ ತಗೊಂಬಂದು ತೋರಿಸ್ತಾರೆ. ದಟ್ಸ್ ದ ಗೇಮ್. ಮೋಟೋ ವ್ಲಾಗಿಂಗೇ ಹಂಗೆ ಬ್ರೋ. ಮತ್ತೆ ಈಗ ಹುಡುಗರಿಗೆ ಇಮೋಷನ್ಸ್, ಬೈಕ್ ಇಸ್ ಇಮೋಷನ್ ಅಂತ ಹೇಳ್ತಾರೆ, ಅದು ಈಗಲೂ ಇದೆಯಾ? ಟ್ರೆಂಡ್ ಕಮ್ಮಿ ಆಗ್ತಾ ಇದೆಯಾ? ಇಲ್ಲ, ಬೈಕ್ ಅನ್ನೋದು ಎಮೋಷನ್ ಇವಾಗಲೂ ಇದೆ ಬ್ರೋ. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಮುಂಚೆ ಥರ
ಇವಾಗ ಜನಕ್ಕೆ ಬೇಗ ಆಕ್ಸೆಸ್ ಇದೆ ಬೈಕ್ಸು. ಇವಾಗ ಎಷ್ಟೋ ಜನಕ್ಕೆ ಏನಾದರೂ ಒಂದು ಕನಸಿರುತ್ತೆ, ಒಂದು 600cc ತೊಗೋಬೇಕು ಅಂತ. ದೇ ಕ್ಯಾನ್ ವರ್ಕ್ ಟುವರ್ಡ್ಸ್ ಇಟ್ ಆ್ಯಂಡ್ ಗೆಟ್ ಇಟ್ ಆಫ್. ತೊಗೊಂಡ್ಮೇಲೆ ಅದು ಬೋರ್ ಆಗೇ ಆಗುತ್ತೆ. ಬಟ್ ಎಷ್ಟೋ ಜನ ಇವಾಗ್ಲೂ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಜನ ಬೈಕ್ಸ್ಗೆ. ಬಟ್ ಮುಂಚೆ ಅಷ್ಟಿಲ್ಲ. ಮುಂಚೆ ಕ್ರೇಜಿ ಇತ್ತಲ್ಲ ಬ್ರೋ ಬೈಕ್ಸ್ ಅಂದರೆ. ಮುಂಚೆ ಅಂದರೆ ಅದೊಂಥರ ಫೀಲೇ ಬೇರೆ ಥರ ಇರೋದು. ಇವಾಗ ಡೆಸಿ ಪೀಪಲ್ ಲೈಕ್ ಚೇಂಜಿಂಗ್ ಬೈಕ್ಸ್ ಆರ್ ಗೆಟಿಂಗ್ ಬೈಕ್ಸ್ ಲೈಕ್ ಇಟ್ಸ್ ವೆರಿ ಈಸಿ ಜಾಬ್. ಆ ಥರ ತೊಗೊಂಡು ತೋರಿಸಿ ಇವ್ರಿಗೇನಾಗ್ಬಿಟ್ಟಿದೆ, ಏನು ಅದರಲ್ಲಿ ಏನಿದೆ ಅಂತ ಅವ್ರಿಗೂ ಅನಿಸ್ಬಿಟ್ಟಿದೆ. ಆಗ ಎಲ್ಲ ಒಂದು 3-4 ಲಕ್ಷದ ಬೈಕ್ ಅಂದ್ರೆಲ್ಲ ದೊಡ್ಡ ವಿಷಯ ಅಲ್ಲ ಬ್ರೋ. ನಾನು ಕಾಲೇಜಲ್ಲಿ ಇದ್ದಾಗಲೇ ನಿಂಜಾ 300 ಇತ್ತು ಬ್ರೋ. ನಿಂಜಾ 300 ಬಂದು ಯಾರನ್ನ ರಿಚ್ ಪೀಪಲ್ ಇಡುವಂಥ ಬೈಕ್ ಅಂತ ನಮ್ಮ ಫೀಲಿಂಗು. ಆ ಗ್ರೀನ್ ಕಲರ್ ಒಂದು ಬೈಕ್ ಬಂದು ಪಾರ್ಕಿಂಗ್ ಲಾಟಲ್ಲಿ ನಿಂತ್ಕೊಂಡ್ರೆ ಅವನೇ ಸಾವುಕಾರ. ನಿಂಜಾ 300 ಲೆಕ್ಕ ಆಗೋಳಿ. ಇವಾಗ ನಾವು 1000cc ಬೈಕ್ಸ್ ಇಟ್ಬಿಟ್ಟಿದ್ದೀರಿ ಕವಾಸಾಕಿಲಿ. ಬಟ್ ಅವಾಗ ಕೊಡ್ತಾ ಇದ್ದಿದ್ದು ಫೀಲ್ ಇವಾಗ ಕೊಡಲ್ಲ. ಇವಾಗ ನಾವು ಸೂಪರ್ ಬೈಕ್ಸ್ ನೋಡಿದ್ರೆ ನಾವು ಏನು ಅದರಲ್ಲಿ ಏನಿದೆ ಅನ್ಸ್ಬಿಡುತ್ತೆ ಆ ಥರ. ಇವಾಗ ಚಿಕ್ಕ ಹುಡುಗರೆಲ್ಲ ಸೂಪರ್ ಬೈಕ್ ಆಕ್ಸೆಸ್ ಇದೆ ಅವ್ರಿಗೆ. ಲಾಟ್ ಆಫ್ ಪೀಪಲ್ ವಿತ್ ಮನಿ ಇಸ್ ಸ್ವಲ್ಪ ಈಸಿ ಆಕ್ಸೆಸಬಲ್ ಇದೆ ಬೆಂಗಳೂರಲ್ಲಿ. ಬೇರೆ ಊರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಬೆಂಗಳೂರಲ್ಲಿ ಮಾತ್ರ ಮಾತಾಡ್ತಾ ಇರೋದು. ಬಟ್ ಬೈಕ್ ಕ್ರೇಜ್ ಸ್ವಲ್ಪ ಡೌನ್ ಆಗ್ತಿದೆ ಅಲ್ಲ? ಕ್ರೇಜ್ ಇದೆ, ಬಟ್ ಹಂಗೇನೆ ರಿಸ್ಕೂ ಇದೆಯಲ್ಲ ಬ್ರೋ. ಸೊ ಇವಾಗಿರೋ ಕಾಪ್ಸ್ದು ಇದು ಪ್ರಾಬ್ಲಮ್, ಎಕ್ಸಾಸ್ಟ್ ಹಾಕಂಗಿಲ್ಲ. ಇದು ನಿಮ್ಮ ಹತ್ರ ಇದು ಕೇಳ್ಬೇಕು ಬ್ರೋ. ಒಂದು ಡೈಲಾಗ್ ಇದೆ, ಒಂದು ವಿಷಯ ಇದೆ, ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅಂತ ಹೇಳ್ತಾರೆ. ಇದು ಸತ್ಯನಾ ಸುಳ್ಳ? ಸ್ಪೀಡ್ ಕಿಲ್ಸ್ ಬಟ್ ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಡಸಂಟ್ ಆಲ್ವೇಸ್ ಕಿಲ್. ಇಫ್ ಯು ಆರ್ ಸ್ಕಿಲ್ಡ್ ಎನಫ್ ಯು ಕ್ಯಾನ್ ಎಸ್ಕೇಪ್ ದ ಕಿಲ್. ನಾವು ಹುಷಾರಿರ್ಬೇಕು. ನಾವೆಷ್ಟೇ ಹುಷಾರಿದ್ರು ಎದುರುಗಡೆ ಇರೋನು ಹುಷಾರಿರಲ್ಲ. ಮೊನ್ನೆ ನಾನು ಸೂಪರ್ ಡ್ಯೂಕ್ ತೊಗೊಂಡೆ, ಹೊಸ ಬೈಕು ಬ್ರೋ. ನಾನು ರೈಡ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ, ಒಂದು ಆಕ್ಸಿಡೆಂಟ್ ಆಗಿದೆ ರೋಡಲ್ಲಿ. ಸ್ಲೋ ಮಾಡ್ಕೊಂಡು ಎಲ್ಲ ಸ್ಲೋ ಆಗಿ ಹೋಗ್ತಾ ಇದ್ದಾರೆ. ನಾನು ಸ್ಲೋ ಮಾಡ್ಕೊಂಡು ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಹಿಂದೆ ಇರೋ ಲಾರಿಯನ್ನು ನೋಡಿಲ್ಲ, ಅದನ್ನ ಹೈವೇ ಸ್ಲೋ ಮಾಡಲೇ ಇಲ್ಲ, ಬಂದ್ಬಿಟ್ಟ ಸೀದಾ. ಲಾಸ್ಟ್ ಮೂಮೆಂಟಲ್ಲಿ ನೋಡಿಕೊಂಡು ಈ ರ್ಯಾಮ್ಡ್ ಇನ್ ಟು ಮೈ ಬೈಕ್. ಹೊಸ ಬೈಕ್ ತಾಗಿ ನಂದು ಸ್ಟಾಕ್ ಎಕ್ಸಾಸ್ಟು ಹಿಂದೆದು ಪ್ಲೇಟು ಇದು ಫ್ರೇಮ್ದು ಪ್ಲೇಟು ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಯಿತು. ಹೆಂಗೋ ಲಕ್ಕಿಲಿ ನನಗೇನಾಗಿಲ್ಲ. ಇಫ್ ಯು ಡೈರೆಕ್ಟ್ಲಿ ಹಿಟ್ ಮೀ ನನಗೇನಾದರೂ ಆಗಿರ್ತಾಯಿತ್ತು. ಹೆಂಗೋ ಲಕ್ಕಿ ಎಸ್ಕೇಪು. ಸೊ ಹಂಗೆ ನಾವು ಎಷ್ಟೇ ಹುಷಾರಾಗಿದ್ರು ಬೇರೆಯವ್ರು ಏನು ಮಾಡ್ತಾರೆ ರೋಡಲ್ಲಿ ಅನ್ನೋದು ನಮ್ಮ ಕೈಲಿಲ್ಲ. ಯಾವುದಾದ್ರೂ ಹ್ಯಾವ್ ಯು ಟಚ್ ನೀವು ಡೆತ್ನ ಮುಟ್ಟಿ ವಾಪಸ್ ಬಂದಿದ್ದೀರಾ? ನೋಡಿ ಇಲ್ಲಿ ಮಾರ್ಕ್ ಇದೆಯಲ್ಲ, ಅದು ಹೇಳ್ದಲ್ಲ GSXR ಕ್ರಾಶ್. ಓ ಹೌದಾ? ಐ ಹ್ಯಾಡ್ ಅ ಬೈಕ್ 1000cc ರೇಸ್ ಬೈಕ್ ವಿತೌಟ್ ABS. 2013 ಮಾಡಲ್ ಅದು. ಅದಕ್ಕಿನ್ನ ABS ಇರಲಿಲ್ಲ. ಸುಜುಕಿನಲ್ಲಿ ABS ಕೊಟ್ಟಿದೆ 16 ಮಾಡಲ್ ಆನ್ವರ್ಡ್ಸ್. ಸೊ ನನ್ನ ಹತ್ರ 13 ಬೈಕ್ ಇತ್ತು, ಬ್ಲೂ ಕಲರ್ GSXR. ಸೊ ಅದರಲ್ಲಿ ಐ ವಾಸ್ ವೆರಿ ಯೂಸ್ ಟು ದ ಬೈಕ್ ಬ್ರೋ. ಏನಂದರೆ ನಾನು ಅವತ್ತೇನು ಮಿಸ್ಟೇಕ್ ಮಾಡಿಬಿಟ್ಟೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಗಾಡಿ ಎಲ್ಲ ಕೂಲ್ ಆಗಿರ್ತವೆ, ಬ್ರೇಕ್ ಪ್ಯಾಡ್ಸು ಡಿಸ್ಕು ಎಲ್ಲ ಕೂಲ್ ಆಗಿರುತ್ತೆ. ನಾನೇನು ಮಾಡ್ಬಿಟ್ಟೆ ಅವತ್ತು ಅರ್ಜೆಂಟ್ ಮಾಡಿಬಿಟ್ಟು ಸ್ಟಾರ್ಟಿಂಗಲ್ಲೇ ಬ್ಲಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಫುಲ್ ಥ್ರಾಟಲ್ ಹೋಗೋದು. ಸ್ಟಾರ್ಟಿಂಗಲ್ಲೇ ಬ್ರೇಕಿಂಗಿಗೆ ಹೀಟ್ ಆಗೋಕ್ಕೆ ಟೈಮ್ ಕೊಡಬೇಕು ನಾನ್ ABS ಬೈಕ್ಸಲ್ಲಿ. ಅವಾಗ ಏನಾಗುತ್ತೆ, ಬ್ರೇಕ್ ಮೆಟೀರಿಯಲ್ಲು, ಬ್ರೇಕ್ ಪ್ಯಾಡ್ದು ಮತ್ತು ಡಿಸ್ಕು ಹೀಟ್ ಆಗಿರುತ್ತೆ. ನೀವು ಸಡನ್ನಾಗಿ ಹೊಡೆದ್ರೂ ಲಾಕ್ ಆಗಲ್ಲ, ಫೇಡಿಂಗ್ ಸ್ಟಾರ್ಟ್ ಆಗಿರುತ್ತೆ ಅದ್ರಲ್ಲಿ ಆಲ್ರೆಡಿ. ಸೊ ಇದ್ರಲ್ಲಿ ನಾನೇನು ಮಾಡ್ಬಿಟ್ಟೆ, ಕೋಲ್ಡು ಇದ್ದಾಗಲೇ ಫುಲ್ ಫಾಸ್ಟಾಗಿ ಓಡಿಸಿ ಸಡನ್ ಬ್ರೇಕ್ ಹೊಡೆದ್ಬಿಟ್ಟೆ, ಲಾಕ್ ಆಗ್ಬಿಡ್ತು ವೀಲು. ಆನ್ ದ ರೋಡ್ ಆಲ್ಮೋಸ್ಟ್ ನಾನು ಸ್ಪೀಡ್ ಹೇಳ್ಬಾರ್ದು. ಸೊ ಅದು ಅನ್ಇಮ್ಯಾಜಿನೇಬಲ್ ಸ್ಪೀಡ್ಸಲ್ಲಿ ವೀಲ್ ಲಾಕ್ ಆಗಿದ್ದು, ಫ್ರಂಟ್ ವೀಲ್ ಲಾಕ್ ಆಗಿ ಲಕ್ಕಿಲಿ ಐ ಡಿ ನಾಟ್ ಹಿಟ್ ಎನಿವನ್. ಇದು ನಡು ರೋಡಲ್ಲಿ, ಸೆಂಟರ್ ರೋಡಲ್ಲಿ ಬಿದ್ದು ಆಲ್ಮೋಸ್ಟ್ ಒಂದು 400-500 ಮೀಟರ್ಸ್ ಹೋಗಿರೋದು ಬ್ರೋ ರೋಡಲ್ಲಿ, ಹಿಂಗೆ ಉಜ್ಕೊಂಡು ಹೋಗಿರೋದು. ನಾನು ಒಂದು 20 ಸೆಕೆಂಡ್ಸ್ ರೋಲ್ ಆಗಿದ್ದೀನಿ ರೋಡ್ ಮೇಲೆ. 2020 ಜೂನ್ 2020 ಜೂನ್ 20 ಅದು ಫ್ಯಾನ್ಸಿ ನಂಬರ್. ಆಕ್ಸಿಡೆಂಟ್ ಡೇಟ್ ಜೂನ್ 2020. ಮತ್ತೆ ರಿಕವರ್ ಎಲ್ಲ ಒಂದು 3 ಮಂತ್ಸಲ್ಲೇ ರಿಕವರ್ ಆಗಿಬಿಟ್ಟೆ. ಗಾಡಿನೂ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ತಿರ್ಗಾ. ಬಟ್ ದಟ್ ಎಫೆಕ್ಟ್ಸ್ ಸ್ಟಿಲ್ ದೇರ್. ಇವಾಗ ನೋಡಿ, ಈ ಕೈ ಫುಲ್ಲಿಂಗ್ ಅನ್ಬೋದು ನಾನು, ಇದು ನಾರ್ಮಲ್ ಹ್ಯಾಂಡು. ಸೊ ಈ ಕೈ ಇದೆಯಲ್ಲ, ಇದನ್ನ ನಾನು ಫುಲ್ಲಿಂಗ್ ಅನ್ನೋಕ್ಕಾಗಲ್ಲ, ಇಟ್ಸ್ ಎ ಸ್ಟಿಫ್ ಹ್ಯಾಂಡ್ ಇದು. ಸೊ ಈ ಕೈದು ಏನು ಪ್ರಾಬ್ಲಮ್ ಅಂದರೆ, ಹೀಗಿಟ್ರ ಕೈ ಇಟ್ಟಿದ ಇದು ಫ್ರಾಕ್ಚರ್ ಆಯಿತು, ಈ ಫುಲ್ ರಿಸ್ಟ್ ಫ್ರಾಕ್ಚರ್ ಆಗಿತ್ತು. ಸೊ ನಾನು ಫಿಸಿಯೋಥೆರಪಿ ಪೇಯ್ನ್ ತಡೆಯೋಕ್ಕಾಗದೆ ಸ್ವಲ್ಪ ಅವಾಗ ಹಾಲ್ಟ್ ಮಾಡ್ಬಿಟ್ಟು ಫಿಸಿಯೋಥೆರಪಿನ ಫುಲ್ಲಾಗಿ ಮಾಡಿಸಿಲ್ಲ. ಸೊ ಹಂಗಾಗಿ ಈ ಸ್ಟಿಫ್ನೆಸ್ ಇನ್ನೊಂದು ಸ್ವಲ್ಪ ಹಂಗೇ ಇದೆ ಕೈಯಲ್ಲಿ. ಇದು ಸ್ಟೋನ್ ಥರ ಆಗ್ಬಿಟ್ಟಿದೆ. ಈ ಕೈ ಇಷ್ಟೇ ಮಾಡೋಕ್ಕಾಗ್ತಾಯಿದೆ ಫಿಂಗರ್ಸ್. ಇವಾಗ ಫುಲ್ ಮಾಡ್ಬೋದು, ಬಟ್ ಏನಂದರೆ ಫೀಲ್ ಆಗತ್ತೆ. ಬಟ್ ಅದಾದ್ಮೇಲೆ ಭಯ ಬಂತ ಬ್ರೋ? ಭಯ ಆಬ್ವಿಯಸ್ಲಿ ಭಯ ಬಂದೇ ಬರುತ್ತೆ. ಬಟ್ ಏನು ಮಾಡೋದು, ನಾವು ಜೀವನ ಮಾಡ್ಬೇಕಂದ್ರೆ ಭಯನ ಎದುರಿಸ್ಬೇಕು, ಮತ್ತೆ ಓವರ್ಕಮ್ ದ ಫಿಯರ್ ಅಷ್ಟೇ. I had no other option. You either live or you live scared.
ಬಟ್ ದಟ್ ಇಸ್ ವೆರಿ ಸ್ಕೇರಿ. ಅದನ್ನ ಇಮ್ಯಾಜಿನ್ ಮಾಡಿದ್ರೆ ಅದು ಇವಾಗಲೂ ನನಗೆ ಸಡನ್ ಆಗಿ ಇವಾಗಲೂ ಅದ್ರ ಎಫೆಕ್ಟ್ ಹೆಂಗಿದೆ ಅಂದರೆ, ನಾನು ರೋಡಲ್ಲಿ ಹೋಗ್ತಿರ್ತೀನಲ್ಲ ಬೈಕ್ಸಲ್ಲಿ, ನನ್ನ ಗಮನ ಎಲ್ಲ ಫುಲ್ ಸೈಡ್ಸಲ್ಲೇ ಇರುತ್ತೆ. ಯಾರು ಎಂಟ್ರಿ ಕೊಡ್ತಾ ಇದ್ದಾರೆ ರೋಡ್ಗೆ, ಯಾರು ಮೂವ್ ಮಾಡ್ತಾ ಇದ್ದಾರೆ, ಯಾರು ಲೇನ್ ಚೇಂಜ್ ಮಾಡ್ಬೋದು, ಬರೀ ಅದೇ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಐ ಡೋಂಟ್ ರೈಡ್ ಆಸ್ ಫಾಸ್ಟ್ ಆಸ್ ಐ ಯೂಸ್ ಟು. ಮುಂಚೆ ಓಡಿಸ್ತಾ ಇದ್ದಿದ್ದೇ ಬೇರೆ ಥರ, ಇವಾಗೇ ನಾನು ತುಂಬ ಅಲರ್ಟ್ ಆಗ್ಬಿಟ್ಟಿದ್ದೀನಿ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ಥ್ರೂ ದಟ್ ಅಗೇನ್. ಕಾನ್ಶಿಯಸ್. ಎಷ್ಟು ಬೇಗ ಅಷ್ಟು ಓಡಿಸ್ತಾ ಅಲ್ಲ, ನಾನು ಜಸ್ಟ್ ನೀವು ಹೇಳೋದನ್ನ ಇಮ್ಯಾಜಿನ್ ಮಾಡ್ತಾ ಇದ್ದೆ ಬ್ರೋ. ಯೋಚನೆ ಮಾಡಿನೇ ಹೆದರಿಕೆ. 20 seconds ಲಿಟ್ರಲಿ ಫ್ರಮ್ ಇನ್ಸೈಡ್ ಮೈ ಹೆಲ್ಮೆಟ್ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಬಟ್ ಫ್ಲಾಶ್ ಆಗ್ತಾ ಇದೆ ಆಚೆ. ನನ್ಗೆ ಏನ್ ನಡೀತಾ ಇದೆ ಆಚೆ ಅಂತ ಗೊತ್ತಾಗ್ತಲ್ಲ. ನಾನು ಹೆಲ್ಮೆಟ್ ಒಳಗಡೆ ಅಷ್ಟು ರೋಲ್ ಹೊಡಿತಾ ಇದ್ದೀನಿ. ಹೆಲ್ಮೆಟ್ ಕರೆಕ್ಟ್ ಆಗಿ ಹಾಕಿದಕ್ಕೆ ಬದುಕೊಂಡ್ರಿ. ಹೌದೌದು 100%. ಹೆಲ್ಮೆಟ್ ಎಲ್ಲ ಇದ್ದಿದ್ದಿಲ್ಲ ಅಂದ್ರೆ ನನ್ನ ಫೇಸ್ ಫುಲ್ ಸ್ಕ್ರಾಪ್ ಆಗೋಗಿರೋದು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾರೆಲ್ಲ ಹೆಲ್ಮೆಟ್ ಇಲ್ಲದೆ ಗಾಡಿ ಬಿಡ್ತಿದ್ದೀರಾ, ಅದು ಸುಮ್ಮನೆ ಸಾವನ್ ಜೊತೆ ಆಟ ಆಡ್ತಾ ಇದ್ದೀರಾ ಅಷ್ಟೇ. ಯುವರ್ ಎನಿ ಟೈಮ್ ಮೈಟ್ ಬಿ ಯುವರ್ ಲಾಸ್ಟ್ ಅನ್ನೋ ತರ ಹೆಲ್ಮೆಟ್ ಇಲ್ಲ ಅಂದ್ರೆ. ಇಬ್ರು ಇವರು ವರುಣ್ ಇದಾರಲ್ಲ, ಅವ್ರ ಫ್ರೆಂಡ್ ತೇಜಸ್, ಇದು ನಿಮ್ಗೆ ಸ್ಟೋರಿ ಗೊತ್ತು. ಅವ್ರದ್ದು ಬುಲೆಟ್ ಅಲ್ಲಿ ಹೌದು ಬ್ರೋ, ಹೆಲ್ಮೆಟ್ ಹಾಕಿದ್ರು ಬ್ರೋ, ಆದ್ರೆ ಏನೋ ಸ್ಪೀಡ್ ಬ್ರೇಕರ್ ಅಲ್ಲಿ ಹಾರಿಸಿ ಆಗಿರೋದು. ನಾ ಹೋಗಿದ್ದೆ ಆ ದಿನ ಬ್ರೋ. ಅವರು ಸ್ಪೀಡ್ ಜನನೇ ಅಲ್ಲ, ಅವರು ಸ್ಮೂತ್ ಜನ. ಕರೆಕ್ಟ್. ಆದ್ರೆ ಆ ಸಿಚುವೇಶನ್ ಹೇಗಾಯ್ತು ಅಂದ್ರೆ, ಇಲ್ಲ ಯಲಹಂಕ ಅಲ್ಲಿ ನಾವು ನೋಡಿ ತಲೆ ಹಾಳಾಗೋಯ್ತು. ಹೆಲ್ಮೆಟ್ ಒಡೆದೋಗಿತ್ತು. ಸೊ ಸ್ನೇಹಿತರೆ, ಆ ಸಿಚುವೇಶನ್ ಈಗ ಇರ್ಬೇಕಾದ್ರೆ ನೀವು ಹೆಲ್ಮೆಟ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ, ಒಳ್ಳೆ ಹೆಲ್ಮೆಟ್ ಹಾಕಿ ಸೇಫ್ಟಿ ಇರೋದು. ಬ್ರೋ, ಒಳ್ಳೆ ಹೆಲ್ಮೆಟ್ ಹಾಕಿದ ತಕ್ಷಣ ಫುಲ್ ಸೇಫು ಅಂತಾನು ಇಲ್ಲ, ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ಇವಾಗ ನನ್ನ ಹತ್ರ 1.25 ಲಕ್ಷದೆಲ್ಲ ಹೆಲ್ಮೆಟ್ ಇದೆ. ನಾನು ಬಿದ್ದಿರೋದು 5,000 ರೂಪಾಯಿ ಹೆಲ್ಮೆಟ್ ಅಲ್ಲಿ. 5,000 ರೂಪಾಯಿ ಹೆಲ್ಮೆಟ್ ಅಲ್ಲಿ ಏನೂ ಆಗಲಿಲ್ಲ ನನಗೆ. ಇಟ್ಸ್ ಆಲ್ ಬ್ರ್ಯಾಂಡ್, ISI ಮಾರ್ಕ್ ಇರಬೇಕು. ನೀವು ಒಳ್ಳೆ ರೆಪ್ಯೂಟೆಡ್ ಬ್ರ್ಯಾಂಡೆಡ್ ಹೆಲ್ಮೆಟ್ ತಗೋಬೇಕು. ಸುಮ್ಮನೆ ಅದು ಲೋಕಲ್ ಹೆಲ್ಮೆಟ್ ತಗೋಬೇಡಿ, ಅದರಲ್ಲಿ ಅವರು R&D ಮಾಡಿರಲ್ಲ, ಏನಿರಲ್ಲ. ಸೊ ಸುಮ್ಮನೆ ಒಂದು ಹೆಲ್ಮೆಟ್ ತರ ನೋಡಕ್ಕಿರೋದು. ಒಂದು 2-3 ಹೆಲ್ಮೆಟ್ ಯಾವುದು ತಗೊಳ್ಬೋದು ಅಂದ್ರೆ ಬ್ರೋ, MT. ನಾನು ಇವತ್ತಿಗೂ MTನೇ ಯೂಸ್ ಮಾಡೋದು. ನನ್ನ ಹತ್ರ 1.25 ಲಕ್ಷದ ಹೆಲ್ಮೆಟ್ AGV ಇದ್ರೂ ನಾನು MTನೇ ಡೈಲಿ ಯೂಸ್ ಮಾಡೋದು. ಯಾಕಂದ್ರೆ ನನಗೆ ಅದು ಕಂಫರ್ಟು ಪ್ಲಸ್ ಆ ವಾಯ್ಸ್ ರೆಗ್ಯುಲೇಷನ್, ಒಳಗಡೆ ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಕಾರ್ಡು ಸಪೋರ್ಟ್ ಮಾಡುತ್ತೆ. ಸೊ ನಾನು ಯೂಸ್ ಮಾಡೋ ಹೆಲ್ಮೆಟ್ 5,500 ರೂಪಾಯಿ ಹೆಲ್ಮೆಟ್ಟು. ಅದೇ ನನ್ನ ಬೆಸ್ಟ್ ಸಿಂಪಲ್ ಹೆಲ್ಮೆಟ್ ಅದು. MT, KYT ಎಷ್ಟೊಂದಿದೆ ಬ್ರೋ, ಚೆನ್ನಾಗಿರೋ ಬ್ರ್ಯಾಂಡ್ಸೇ ತುಂಬ ಇದ್ದಾವೆ. ಈ ಆಕ್ಸಾರು, LS2 ತುಂಬ ಬ್ರ್ಯಾಂಡ್ಸ್ ಇದ್ದಾವೆ. ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡಿ ತಗೊಳ್ಬೋದು. ನೀವು ಪ್ರೀಮಿಯಂ ಇವಾಗ ಹೆಲ್ಮೆಟ್ಸಲ್ಲಿ BMW, Audi ಥರ ಅಂದರೆ HJC, ಅರಾಯ್, ಶೋಯಿ, AGV ಇವೆಲ್ಲ ಬ್ರ್ಯಾಂಡೆಡ್ ಪ್ರೀಮಿಯಂ ಹೆಲ್ಮೆಟ್ಸ್. ವೆರಿ ಎಕ್ಸ್ಪೆನ್ಸಿವ್. ಎಷ್ಟಿರುತ್ತೆ ಬ್ರೋ ಹೆಲ್ಮೆಟ್ ರೇಂಜ್ ಎಕ್ಸ್ಪೆನ್ಸಿವ್? ಬ್ರೋ, ನೀವು ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್. ಇವಾಗ ನನ್ನ ಹತ್ರ ಫುಲ್ ಕಾರ್ಬನ್ ಫೈಬರು. ಸೊ 1.25 ಲಕ್ಷ ಆಲ್ಮೋಸ್ಟ್ ಆಗುತ್ತೆ ಅದು. ಅದರಲ್ಲೇ ನಿಮ್ಗೆ ಇನ್ನೂ ಲಿಮಿಟೆಡ್ ಎಡಿಷನ್ಗೆ ಹೋಗ್ತೀರಾ ಅಂದರೆ, ಲಿಮಿಟೆಡ್ ನಂಬರ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ಒಂದು 40-50 ಹೆಲ್ಮೆಟ್ಸ್ ಮಾಡ್ತಾರೆ. ಅದೆಲ್ಲ ಹೋಗ್ತೀರಾ ಅಂದ್ರೆ ಒಂದು 2 lakhs, 3 lakhs, 4 lakhs ವರೆಗೂ ಇದೆ. ಹೆಲ್ಮೆಟೇ ಅಷ್ಟೊಂದಿದೆ. ಖರ್ಚು ಮಾಡ್ಬೇಕಂದ್ರೆ ದಾರಿ ತುಂಬಾ ಉಂಟು. ಬೇಜಾನ್ ಬ್ರೋ, ನಿಮ್ಗೊಂದು ಗೋಲ್ಡಲ್ಲಿ ಹೆಲ್ಮೆಟ್ ಮಾಡ್ತಾರೆ ದುಬೈದಲ್ಲಿ. ಏನೊಂದು 20 ಲಕ್ಷ ಇಕ್ಕಿರ್ತಾರೆ ಪ್ರೈಸ್. ಗೋಲ್ಡಲ್ಲೇ ಮಾಡ್ತಾರೆ ಅವರೆಲ್ಲ. ಗಾಡಿನೇ ಗೋಲ್ಡಲ್ಲಿ ಮಾಡ್ಬಿಡ್ತಾರೆ ಬ್ರೋ ಅವರು. ಮೊನ್ನೆ ನಮ್ಮ ತಾರೇಶ್ ಅವ್ರು ತೋರಿಸ್ತಿದ್ರಲ್ಲ, ಹಯಾಬುಜಾನ ಗೋಲ್ಡಲ್ಲಿ ಮಾಡೋರೆ. ಗೋಲ್ಡ್ ಹಯಾಬುಜಾ. ಸೊ ದುಬೈ ಅವ್ರ ಶೋಕೆ ಆ ಥರ. ನಾವೆಂತ ಮಾಡೋದು ಹೇಳಿ ಬ್ರೋ. ನೀವು ವೆನ್ ಡಿಡ್ ಯು ಟರ್ನ್ ಬೈಕಿಂಗ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್? ವಿಚ್ ವಾಸ್ ದ ಫಸ್ಟ್ ಕಾಂಟೆಂಟ್ ಕ್ರಿಯೇಷನ್ ವಿಡಿಯೋ? ಫಸ್ಟ್ ನನ್ನ ಹತ್ರ 220 ಇತ್ತು. ಸೊ 2016 ನನ್ನ ಚಾನಲ್ ಓಪನ್ ಮಾಡಿದಾಗ ಪಲ್ಸರು. ಐ ಡಿಡ್ ನಾಟ್ ಇವನ್ ಸ್ಟಾರ್ಟ್ ಮೈ ಚಾನಲ್ ಫಾರ್ ಮೋಟೋ ವ್ಲಾಗ್ಸ್. ನಾನು ಮೋಟೋ ವ್ಲಾಗ್ಸ್ಗೆಲ್ಲ ಸ್ಟಾರ್ಟ್ ಮಾಡಿದ್ದು. ನಾನು ಆ್ಯಕ್ಚುಲಿ ಲೈಫ್ ಸ್ಟೈಲ್ ವ್ಲಾಗರ್ಸ್ ಇನ್ಫ್ಲೂಯೆನ್ಸ್ ತೊಗೊಂಡು ಲೈಫ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ದೆನ್ ಯು ಹ್ಯಾವ್ ಟು ಬಿ ಸಮ್ ಒನ್ ಫಾರ್ ಪೀಪಲ್ ಟು ವಾಚ್ ಯು ಬ್ರೋ. ನೀವು ಆಲ್ರೆಡಿ ಫೇಮಸ್ ಇರಬೇಕು ಅಥವಾ ಏನಾದರೂ ಒಂದು ಆಗಿರ್ಬೇಕು. ನೀವು ನಿಮ್ಮ ಲೈಫ್ನ ಜನ ನೋಡೋಕ್ಕೆ. ನೀವೇನು ಅಲ್ಲ ಅಂದರೆ ನಿಮ್ಮ ಲೈಫ್ನ ಜನ ಏನಕ್ಕೆ ನೋಡ್ತಾರೆ? ಯಾರೋ ಏನೋ ಆಗ್ತವನೆ. ಸೊ ಆ ಟೈಮಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಇನ್ನು ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ ಅದು. ಲೈಫ್ ಸ್ಟೈಲ್ ವ್ಲಾಗಿಂಗ್ ಮಾಡಿದಾಗ ನಾನು ಬೈಕ್ ತೋರಿಸ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು 220 ಇಟ್ಬಿಟ್ಟು ನಾನೊಂದು ಅನ್ಟೋಲ್ಡ್ ಫ್ಯಾಕ್ಟ್ಸ್ ಅಬೌಟ್ ಮೈ 220F ಅಂತ ಒಂದು ವೀಡಿಯೋ ಮಾಡಿದೆ. ಅವತ್ತು ಟ್ರ್ಯಾಕ್ಷನ್ ಸಿಕ್ತು ನನಗೆ. ಎಲ್ಲ ವೀಡಿಯೋ ಒಂದು 1,500 ಹಂಗೆ ಓಡ್ತಿತ್ತು. ಆ ವಿಡಿಯೋ 45,000 ನೋಡ್ತು. ಓಕೆ, ನನಗೆ ಇದರಲ್ಲಿ ಟ್ರ್ಯಾಕ್ಷನ್ ಇದೆ, ಪೀಪಲ್ ಆರ್ ಲೈಕಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಬೈಕ್ ಅಂತ ಹೇಳ್ಬಿಟ್ಟು ನನಗೆ ಅವತ್ತು ಫ್ಲಾಶ್ ಆಯಿತು. ಐ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್ ಮೋರ್ ಆನ್ ಬೈಕ್ಸ್. ಅವತ್ತಿಂದನೇ ನಾನು ಆ್ಯಕ್ಚುಲಿ ಆಟೋಮೊಬೈಲ್ಸ್ ಜಾಸ್ತಿ ಬಿಲ್ಡ್ ಮಾಡಿದ್ದು. ಸೊ ಪಲ್ಸರ್ 220 ಇಸ್ ದ ಬೈಕ್. ಯಾ ದಟ್ಸ್ ದ ಬೈಕ್ ವಿಚ್ ಸ್ಟಾರ್ಟೆಡ್ ಎವ್ರಿಥಿಂಗ್. ಅದು ಮೊನ್ನೆ ರೀಲ್ ಕೂಡ ಹಾಕಿದ್ದೆ ನಾನು. ಬ್ರೋ ಪಲ್ಸರ್ 220 NS ಎಲ್ಲ ಒಂದು ಟೈಮಲ್ಲಿ ಒಳ್ಳೆ ಬೈಕ್ ಅಲ್ಲ? ಕ್ರೇಜಿ ಬ್ರೋ. ಫಸ್ಟ್ ಕ್ರೇಜ್ ಬಂದಿದೆ 200. 220 ಇದ್ದಿದ್ದಿಲ್ಲ ಇನ್ನ. 200 NS ಅಲ್ಲ, ಓನ್ಲಿ ಪಲ್ಸರ್ 200. ಅದರಲ್ಲಿ ಆಯಿಲ್ ಕೂಲ್ಡ್ ಇಂಜಿನ್, ಆಯಿಲ್ ಕೂಲ್ಡ್ ರೇಡಿಯೇಟರ್ ಬಂದಿತ್ತು. ಆಮೇಲೆ ಫುಲ್ ಸಿಲ್ವರ್ ಎಕ್ಸಾಸ್ಟ್ ಬಂದಿತ್ತು. ಸೊ ಅದು ಕ್ರೇಜ್ ಊಟ ಹಾಕಿ ಜನಕ್ಕೆ. ಅದಾದ್ಮೇಲೆ 220 ಮಾಡ್ದ. 220 ಆದ್ಮೇಲೆ NS ಬಂದಿದ್ದು. ಸೊ ವೆನ್ KTM
ಕೇಮ್ ಟು ಇಂಡಿಯಾ, KTM ಅವ್ರು ಯಾವಾಗ 200 ಅದೆಲ್ಲ ಲಾಂಚ್ ಮಾಡಿದ್ರು, ಅದರದ್ದು ಒಂಥರ ಬಜೆಟ್ ವರ್ಷನ್ ಅಂತ ಹೇಳ್ಬೋದು ಬಜಾಜ್ ಅವ್ರದ್ದು. ಅವಾಗ ಇವ್ರಿಗೂ ಬ್ಲೂ ಪ್ರಿಂಟ್ ಕೊಟ್ಟರು, ಅವ್ರ ಇಂಜಿನ್ ಆರ್ಕಿಟೆಕ್ಚರ್ ಎಲ್ಲ ಏನು ಅಂತ. ಅದ್ರ ಬೇಸಿಸ್ ಮೇಲೆ NS200 ಮಾಡಿದೆ. ಆ್ಯಕ್ಚುಲಿ KTM ಇದ್ದಿದ್ದಿಲ್ಲ ಅಂದರೆ ಬಜಾಜ್ ಅವ್ರದ್ದು NS200 NS400 ಯಾವುದು ಇರ್ತಾ ಇರಲಿಲ್ಲ. ಅದೆಲ್ಲ KTMದು ಬಜೆಟ್ ವರ್ಷನ್ಗಳಷ್ಟೇ. ಈಗ ಇಲ್ಲ ಅಲ್ಲ ಅದೆಲ್ಲ? ಇದೆ ಇವಾಗೂ ಇದೆ. NS200 ಕ್ರೇಜ್ ಹುಟ್ಟಾಕಿದ ಬೈಕ್ ಅದು, ಆ್ಯಕ್ಚುಲಿ ಗೇಮ್ ಚೇಂಜಿಂಗ್ ಬೈಕ್. ಈಗ ಸರ್ ರನ್ ಆಗ್ತದೆ ಇವಾಗೂ ಇದೆ. RS200 NS200 Dominar 400 ಅವೆಲ್ಲ. ಈಗ ನಾವು ಬೈಕ್ ಬಗ್ಗೆ ಎಲ್ಲ ಮಾತಾಡಿದ್ವಿ, ಈಗ ಮಾತಾಡೋಣ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ. ಸೊ ಕಾಂಟೆಂಟ್ ಕ್ರಿಯೇಟರ್ಸ್ ಅಂದಮೇಲೆ ಕಾಂಟ್ರವರ್ಸಿ ಕಾಮನ್ ಅವರು 100%. ಸಿ ಅದು ಕಾಂಟ್ರವರ್ಸಿ ಏಂತಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ದೆಲ್ ಬಿ ಒನ್ ಗೈ ಇನ್ ಎನಿ ಫೀಲ್ಡ್ ಈಸ್ ಆಲ್ವೇಸ್ ಬಾದರ್ಡ್ ಅಬೌಟ್ ಅದರ್ಸ್. ನಾನೇನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರು ಏನು ಮಾಡ್ತವ್ರೆ ಅಂತ ಅವ್ನು ಜಾಸ್ತಿ ಯೋಚನೆ ಮಾಡ್ತಾನೆ. ಅಂಥವ್ನೊಬ್ಬ ಬಂದ್ಬಿಟ್ರೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವರು ಎಲ್ಲರೂ ಅವ್ರವ್ರ ಪಾಡೆಗೆ ಅವ್ರವ್ರ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಯಾರು ಏನಾದರೂ ಮಾಡಲಿ ಅವ್ರು ನೋಡ್ತಾರೆ, ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅದರಲ್ಲಿ ಒಬ್ಬ ಟ್ರಿಗರ್ ಆಗೋನು ಇರ್ತಾನೆ ಯಾವಾಗಲೂ. ಅವನು ಇದು ಮಾಡ್ತಾವನೆ, ಅವನು ಅದು ಮಾಡ್ತಾವನೆ, ನಾನೇನು ಮಾಡ್ತಾ ಇಲ್ಲ, ನಾನು ಏನಾರು ಮಾಡಬೇಕಲ್ಲ ಇವಾಗ ಅಂದ್ಬಿಟ್ಟು ಅವ್ನು ಕಾಲು ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಕಾಲು ಎಳೆಯೋದು ಇವ್ನ ಬಿಸ್ನೆಸ್ಸು. ಸೊ ಕಾಂಟ್ರವರ್ಸಿ ಸ್ಟಾರ್ಟ್ ಆಗೋದು ಅಷ್ಟೇ. ಅಂಥವ್ರು ಬಂದ್ರೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗೋದು. ಈ ಕಾಂಟ್ರವರ್ಸಿಯಲ್ಲಿ ಯಾವುದೋ ಒಂದು ಕಾಂಟ್ರವರ್ಸಿ ನಿಮ್ಮನ್ನ ಮಿಡ್ಲಲ್ಲಿ ಹಾಕ್ಬಿಟ್ರೆ ಅದು ಯಾಕೆ ಏನೋ ನಡೀತಿರುತ್ತೆ ಬ್ರೋ, ನಿಮ್ಮನ್ನ ಸುಮ್ಮನೆ ಎಳ್ದ್ಬಿಟ್ರೆ ನೀವೇನು ಹೇಗೆ ರೆಸ್ಪಾಂಡ್ ಮಾಡಿ, ನಿಮ್ದು ಎಂತ ಮೈಂಡ್ ಸೆಟ್ ಇರುತ್ತೆ ಆಗ? ಯಾವುದೋ ಬೇರೆ ಯಾರ್ದೋ ಏನೋ ನಡೀತಾ ಇರತ್ತೆ. ಅಲ್ಲ, ಕಾಂಟ್ರವರ್ಸಿ ನಡೀತೆ, ನೀವು ಹೇಳಿದ್ರೆ ನೀವು ನಿಮ್ಮಷ್ಟಾಗಿ ಇದ್ದೀರಾ ಆಯ್ತಾ. ಯಾರೋ ಕಾಲ್ ಎಳೆದ್ರು, ಉಪದ್ರ ಕೊಟ್ರು ನಿಮ್ಗೆ, ಆಗ ನೀವು ಎಂತ ಮಾಡ್ತೀರಿ? ನಿಮ್ಗೆ ಎಂತ ಮೈಂಡಲ್ಲಿ ಎಂತ ಆಗ್ತದೆ ಆಗ? ಟೆನ್ಷನ್, ನಂಗೆ ಕೋಪ ಆಗತ್ತೆ, ಹೇಗೆ ಸಿಚುವೇಶನ್ ಎಂತ? ಬ್ರೋ ನಾನು ಯೂಶಲಿ ನಾನು ತಲೆನೇ ಕೆಡ್ಸ್ಕೊಳಲ್ಲ. ಯಾರು ಏನಾದರೂ ಮಾಡ್ಕೊಳ್ಳಿ, ನನ್ಗೆ ಗೊತ್ತು ನಾನೇನಂತ ನಾನು ಸುಮ್ಮನೆ ಇರ್ತೀನಿ. ಬಟ್ ನಾನು ಸುತ್ತಮುತ್ತ ಇರೋರು ನನ್ನ ಸುಮ್ಮನೆ ಇರಕ್ಕೆ ಬಿಡಲ್ಲ. ಅದು ಪ್ರಾಬ್ಲಮ್. ಮಚ್ಚ ಅವ್ನು ಹಿಂಗೆ ಹೇಳ್ತವನೆ, ಮಚ್ಚ ಅವ್ನು ಹಂಗೆ ಹೇಳ್ತವನೆ, ನನ್ನ ಹೆಸರು ತೆಗ್ದವನ ಇಲ್ಲ, ಮತ್ತು ನೀನು ಏನಕ್ಕೆ ಅನ್ಕೊತಾ ಇದೆಯಾ? ನಾನು ಅವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ಸುಮಾರು ಜನ ಕೊಟ್ಟಿರ್ತೀನಿ, ಕೇಳಲ್ಲ. ಅದು ಯಾವಾಗ ತೀರಾ ಫ್ಯಾಮಿಲಿಯಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ, ನೀನೇನು ಮಾಡ್ತಾ ಇಲ್ಲ, ಅವ್ರು ಇಷ್ಟೆಲ್ಲ ಮಾತಾಡ್ತವ್ರು, ಇಷ್ಟೆಲ್ಲ ಮಾತಾಡೋಕೆ ಬಿಟ್ಟಿದ್ಯಾ ಅಂತ, ಅವಾಗ ನಾನು ಸ್ವಲ್ಪ ತಲೆ ಕೆಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನಾನು ರಿಯಾಕ್ಟ್ ಮಾಡೋದು. ಅದರ್ವೈಸ್ ನಾನು ಯೂಶಲಿ ತಲೆನೇ ಕೆಡ್ಸ್ಕೊಳಲ್ಲ. ಯಾರೋ ನೋಡೋಕ್ಕೂ ಆಗಲ್ಲ ನಾನು ಫಸ್ಟ್ ಆಫ್ ಆಲ್. ಸೊ ನಂಗೆ ಗೊತ್ತೂ ಆಗಲ್ಲ. ಯಾರನ್ನ ಅನ್ಲೆಸ್ ಸಮ್ಮನ್ ಕಮ್ಸ್ ಆ್ಯಂಡ್ ಟೆಲ್ಸ್ ಮೀ, ನಂಗೆ ಗೊತ್ತೇ ಆಗಲ್ಲ ಅದೇನು. ಸೊ ಫಸ್ಟಿಗೆ ತಾಳ್ಮೆಯಲ್ಲದೆ ಇರ್ತೀರಾ? ಬ್ರೋ ಇಟ್ ಡಸಂಟ್ ಮ್ಯಾಟರ್ ಬ್ರೋ. ಸಿ ಅವ್ರೇನೋ ಅವ್ರದ್ದು ಕಂಟೆಂಟ್ ಇರುತ್ತೆ, ಅವ್ರದ್ದು ಸ್ಟ್ರಾಟಜಿ ಇರುತ್ತೆ, ಅವ್ರು ಮಾಡ್ಕೊತಾರೆ, ಅದು ಬಿಟ್ಬಿಡ್ತೀನಿ. ಇಲ್ಲಿ ಪ್ರಾಬ್ಲಮ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಹೆಸರು ತೊಗೊಳಲ್ಲ ಯಾರು. ಈಗ ಶ್ರವಣ್ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೂ, ಕನ್ನಡದು ಫೇಮಸ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳೋದು ಡಿಫ್ರೆನ್ಸ್ ಇದೆ. ಸೊ ಹಂಗೆ. ಸೊ ಇವಾಗ ನೀವು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ, ನಾನು ನಿನ್ಗೆ ಹೇಳಿದ್ನಾ, ನಿನ್ನ ಹೆಸರು ತೊಗೊಂಡ, ಇದಕ್ಕೇನು ಆನ್ಸರ್ ಕೊಡ್ತೀರಾ? ಇಲ್ಲ ಬ್ರೋ, ನಂದು ಅಭಿಪ್ರಾಯ ಏನು ಅಂದರೆ, 4 ಜನ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅದೇ ಒಂದು ಪ್ಲಸ್ ಪಾಯಿಂಟ್ ಬ್ರೋ. 100%. ಯು ಹ್ಯಾವ್ ಟು ಕೀಪ್ ಪೀಪಲ್ ಟಾಕಿಂಗ್ ಅಬೌಟ್ ಯು. ನೀವು ಅವಾಗಲೇ ಮಾರ್ಕೆಟಲ್ಲಿ ಇದ್ದೀರಾ ಅಂತ ಅರ್ಥ. ಕೆಲಸ ನಾವು ನಮ್ಮ ಕೆಲಸದಲ್ಲಿ ಸರಿಯಾಗಿದ್ರೆ, ಬೇರೆಯವರಿಗೆ ಉಪದ್ರ ಕೊಡೋದಿದ್ರೆ ನಾವು ನ್ಯಾಯದಲ್ಲಿದ್ದೇವೆ, ಕರೆಕ್ಟ್ ಆಗೋದು. ಬೇರೆಯವರಿಗೆ ನಮ್ಮ ಕೆಲಸ ತೊಂದರೆ ಆಗಬಾರ್ದು. ಹೌದು, ನಾವು ಮುಂದೆ ಯಾರಿಗೂ ತೊಂದರೆ ಆಗಬಾರ್ದು. ಬಟ್ ನಮ್ಮ ಬಗ್ಗೆ ಮಾತಾಡಿದಷ್ಟು ನಾವೇನು ಅನ್ಕೊಬೇಕು ಅಂದರೆ, ನಾವು ಮಾರ್ಕೆಟಲ್ಲಿ ಇದ್ದೀವಿ, ನಾವು ಮಾರ್ಕೆಟಲ್ಲಿ ಇರೋದಕ್ಕೆ ನಮ್ಮ ಬಗ್ಗೆ ಮಾತಾಡ್ತಾ ಇರೋದು. ಇಲ್ಲಾಂದ್ರೆ ಯಾರು ನಮ್ಮ ಬಗ್ಗೆ ಮಾತಾಡ್ತಾರೆ ಬ್ರೋ? ಇವಾಗ ಎಲ್ಲರ ಬಗ್ಗೆ ಎಲ್ಲರೂ ಮಾತಾಡಲ್ಲ. ಯಾರನ್ನ ಫೇಮಸ್ ಇರಬೇಕು, ನಮ್ಗಿಂತ ಮೇಲೆ ಇರಬೇಕು, ಇಲ್ಲ ನಮ್ಗಿಂತ ಏನಾದರೂ ಬೇರೆ ಥರ ಮಾಡ್ಸಿರ್ಬೇಕು, ಅವ್ರ ಬಗ್ಗೆನೇ ನಾವು ಮಾತಾಡೋದು. ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅವ್ರು ಆಲ್ರೆಡಿ ಏನೋ ಮಾಡ್ತವ್ರೆ ಅಂತ ಅರ್ಥ. ನಾವು ಅವ್ರ ಬಗ್ಗೆ ಒಬ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಹಿ ಡಸಂಟ್ ಮ್ಯಾಟರ್ ಟು ಅಸ್. ಈ ಮಾರ್ಕೆಟ್ಗೆ ಅವ್ರು ಮ್ಯಾಟರ್ ಆಗ್ತಾ ಇಲ್ಲ ಅಂತಲೇ ಅರ್ಥ. ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರೆ ಆಯ್ತು, ಬೆಸ್ಟು. ನೀವು ಈಗ ಯಾರಾದ್ರೂ ನಿಮ್ಮ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿರ್ತಾರೆ ಬ್ರೋ, ಅವ್ರ ಬಗ್ಗೆ ನೀವು ಅವ್ರಿಗೆ ಏನು ಹೇಳಿ, ಅವರಿಗೆಲ್ಲ ಜನರಿಗೆ, ಈಗ ನೀವು ಅದಲ್ಲ ಪರ್ಸನ್, ನೀವು ಅದು ಪರ್ಸನ್ ಅಂತ ಇಂಡೈರೆಕ್ಟ್ ಆಗಿಯೋ ಡೈರೆಕ್ಟ್ ಆಗಿಯೋ ನೀವು ನಿಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಮ್ಮ ಆಡಿಯನ್ಸ್ಗೆ ಏನಂತ 100% ಗೊತ್ತಿರುತ್ತೆ. ನಾವೇನು ಅಂತ ಒಂದು ಇಂಚು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ನಾನು ಯಾವ ಟೈಮಲ್ಲಿ ಏನು ಮಾಡಿದೆ, ಯಾವ ಗಾಡಿ ತೊಗೊಂಡೆ, ಯಾವ್ದು ಮಾರಿದೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಯಾರೋ ಹೇಳೋದನ್ನ ಅವರು ನಂಬಲ್ಲ. ನಮ್ಮ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡಿರೋರು ಮಾತ್ರ ಕನ್ಫ್ಯೂಸ್ ಆಗ್ತಾರೆ. ಅವನು ಹಿಂಗಂತ ಹಂಗಂತ ಅಂತ ಕನ್ಫ್ಯೂಸ್ ಆಗ್ತಾರೆ. ಅರ್ಧಂಬರ್ಧ ಗೊತ್ತಿರುತ್ತೆ ಅವ್ರಿಗೆ. ಏನೂ ಗೊತ್ತಿಲ್ಲದೆ ಇರೋರಿಗೆ ನಂಬಿಡ್ತಾರೆ. ಅವ್ರು ಹೇಳೋದೇನು ಅಂತ ಯಾಕಂದರೆ ಅವ್ರ ಫ್ಯಾನ್ಸು, ಅವ್ರ ಕಂಟೆಂಟ್ ನೋಡ್ತಿರ್ತಾರೆ. ಸೊ ಅವ್ರು ಹೇಳೋದು ನಂಬ್ತಾರೆ. ನಮ್ಮ ಬಗ್ಗೆ ಅವ್ರಿಗೇನು ಗೊತ್ತಿರಲ್ಲ. ಬಟ್ ಏನೇ ಮಾಡಿದ್ರು ಒಬ್ಬ ಮನುಷ್ಯನ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ರಾಂಗ್ ಅಸಂಪ್ಷನ್ ಕೊಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಟೇಕ್ ಹಿಸ್ ನೇಮ್. ಕ್ಲಿಯರಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತಲೇ ಹೇಳಬೇಕು. ಅದ್ರದ್ದು ಕ್ಲಾರಿಟಿ ಅವ್ರು ಸಮಜಾಯಿಸಿ ಕೊಡ್ಕೊಬೇಕು.
ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಜನರಲ್ ಆಗಿ ಹೇಳೋದು, ಆಮೇಲೆ ಕೇಳಿದ್ರೆ ನಾನು ನಿನ್ಗೆಲ್ಲ ಹೇಳಿರೋದು ಅಂತ ಹೇಳೋದು, ದಟ್ಸ್ ನಾಟ್ ದ ವೇ. ನನ್ನ ಕೆಲಸ ಸ್ಟ್ರೇಟ್ ಆಗಿರ್ಬೇಕು, ಸ್ಟ್ರೇಟ್ ಫಾರ್ವರ್ಡ್, ಡೈರೆಕ್ಟ್ ಪಾಯಿಂಟಿಗೆ ಬರಬೇಕು, ಇಲ್ಲಾಂದ್ರೆ ಪಾಯಿಂಟಿಗೆ ಬರಬೇಕು ಅಷ್ಟೇ. ಬರಲೇಬಾರ್ದು. ನಿಂಗೆ ಸ್ಟ್ರೇಟ್ ಆಗಿ ಮಾತಾಡೋಕ್ಕೆ ಮೀಟ್ರೇ ಇಲ್ಲ ಅಂದಮೇಲೆ ನೀನು ಇಳಿಲೇಬಾರ್ದು ಫೀಲ್ಡ್ಗೆ, ಅಷ್ಟೇ ನನ್ನ ಕಾನ್ಸೆಪ್ಟು. ತುಂಬಾ ಕರ್ನಾಟಕದಲ್ಲಿ ನಿಮ್ ಹುಲಿ ಬಗ್ಗೆ ಮೊನ್ನೆ ಪೋಸ್ಟ್ ಹಾಕಿದ್ರಲ್ಲ. ಹೌದೌದೌದೌದು. ಸೊ ಸಡನ್ ಆಗಿ ಹೇಗೆ ಗಾಯಬಾಯ್ತು ಅಂದ್ರೆ ಈಗ ಕಾಣಿಸ್ಕೊಳ್ಳಿಲ್ಲ, ಈಗ ಸಡನ್ ಆಗಿ ಬರ್ತಿದೆ, ಎಂತ ಹೇಗೆ ಎಂತ ಅಪ್ಡೇಟ್? ಬ್ರೋ ಅಪ್ಡೇಟ್ ಏನಿಲ್ಲ, ಸಿಂಪಲ್. ಹುಲಿ ನಾನು ಆ್ಯಕ್ಚುಲಿ ಚಾನಲ್, ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದು ಗಾಡಿ ನನ್ನ ಹತ್ರ, ಅದು ಹುಲಿ 10RR. ಸೊ ಆ ಫಸ್ಟ್ ಟೈಮ್ ಒಂದು ಎಕ್ಸ್ಪೆನ್ಸಿವ್ ಬೈಕು, ರೇಸ್ ಬೈಕ್ ಎಲ್ಲ ತೋರಿಸಿದ ಫೀಲಿಂಗ್ ಇತ್ತಲ್ಲ ಜನಕ್ಕೆ, ಅದು ಫಸ್ಟ್ ಬೈಕ್ ನೋಡಿದವ್ರು ಅದನ್ನೇ, ZX10RR. ಅದಾದ್ಮೇಲೆ ನಾನು ಯಾವ ಬೈಕ್ ತಗೊಂಡ್ರು ಆ ಬೈಕ್ ಕೊಟ್ಟಿದ್ದ ಫೀಲ್ ಅವ್ರಿಗೆ ಕೊಡಲೇ ಇಲ್ಲ ಜನಕ್ಕೆ. ಸೊ ನಾನೇನು ಮಾಡಿದೆ, ಆ ಬೈಕಲ್ಲಿ ಒಂದು 1.5-2 ಇಯರ್ಸ್ವರೆಗೂ ಲಾಗ್ ಮಾಡಿದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. 2021, 2022 ಫುಲ್ ಅದರಲ್ಲೇ ಸ್ಪೆಂಡ್ ಮಾಡಿದ್ದು. ನನಗೆ ಚೇಂಜ್ ಬೇಕಾಗಿತ್ತು. ಸೊ ಐ ಕೀಪ್ ಚೇಂಜಿಂಗ್ ಬೈಕ್ಸ್. ನಾನು ಇಂಗ್ಲೀಷ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲೂ ಸುಮಾರು ಬೈಕ್ಸ್ ಚೇಂಜ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಸೊ ದಟ್ಸ್ ವಾಟ್ ಐ ಡೂ ಯೂಶಲಿ. ನಾನು ಎಲ್ಲ ಬ್ರ್ಯಾಂಡ್ಸು, ಎಲ್ಲ ಫ್ಲಾಗ್ಶಿಪ್ ಬೈಕ್ಸು ಎಕ್ಸ್ಪೀರಿಯನ್ಸ್ ಮಾಡಿ ಐ ಮೂವ್ ಆನ್. ಐ ಡೋಂಟ್ ಕೀಪ್ ದೆಮ್ ಫಾರ್ ಎವರ್, ಬಿಕಾಸ್ ನಿಲ್ಲಿಸ್ಕೊಂಡು ಇದು ಮಾಡೋಕ್ಕೆ ನನ್ನ ಹತ್ರ ಬ್ಯಾಂಡ್ ಬಿಡ್ತಿಲ್ಲ. ಅದಕ್ಕೆ ಇನ್ಶೂರೆನ್ಸ್ ಕಟ್ಟು, ಅದನ್ನ ಮೇಂಟೈನ್ ಮಾಡೋ, ಬೇರೆ ಗಾಡಿ ನಾವು ನೋಡೋಕ್ಕಾಗಲ್ಲ. ಸೊ ಹಂಗಾಗಿ 2022 ನನಗೆ ಗೊತ್ತಿರೋರೊಬ್ಬರಿಗೆ ಮಾರ್ಬಿಟ್ಟಿದ್ದೆ ಗಾಡಿನ. ಬಟ್ ಐ ನೆವರ್ ಟೋಲ್ಡ್ ಎನಿ ಒನ್ ದಟ್ ಐ ಹ್ಯಾವ್ ಗಿವನ್ ದ ಬೈಕ್. ಬಟ್ ಜನಕ್ಕೆ ಗೊತ್ತಿತ್ತು, ಓಕೆ DV ಕೊಟ್ಬಿಡೋ ಒಂದು ಗಾಡಿ, DV ಹತ್ರ ಇಲ್ಲ ಇವಾಗ ಅಂತ. ಬೇರೆ ನನ್ನ ಬೈಕ್ಸ್ ಎಲ್ಲ ಅದಾದ್ಮೇಲೆ ಸುಮಾರು ಬೈಕ್ಸು ಇದು ಮಾಡಿದ್ದೀನಿ ಬ್ರೋ, ಎಲ್ಲನೂ ಫೇಮಸ್ ಆಗಿದೆ. ನನ್ನ GSA ತುಂಬ ಇಷ್ಟಪಟ್ಟರು ಜನ. ಡೆವಿಲ್, ಡುಕಾಟಿ V4S ಅದೂ ಸಖತ್ ಇಷ್ಟಪಟ್ಟರು. R1M, CBR, ಎಷ್ಟೊಂದು ಗಾಡಿಗಳಿದೆ. ಬಟ್ ಈ OG ಫ್ಯಾನ್ಸ್ ಇದ್ದಾರಲ್ಲ, ನಮ್ಮ OG ಫ್ಯಾನ್ಸ್ ಒಂದು 30%, 40% ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಬ್ರೋ ನೀವು 10RR ವಾಪಸ್ ತೊಗೊಂಬರ್ಬೇಕು, ನಾವು ತಿರ್ಗಾ ನೋಡಬೇಕು, ಅದು ಯಾವತ್ತೂ ತಲೆಯಲ್ಲಿ ಇದ್ದೇ ಇತ್ತು. ಸೊ ಅವ್ರು ಕೇಳ್ತಾನೆ ಇದ್ರು ಯಾವಾಗಲೂ. ಸೊ ನಾನೇನು ಮಾಡಿದೆ, ಅವಾಗಿಂದನೇ ಟ್ರೈ ಮಾಡ್ತಿದ್ದೆ, 2024ಇಂದನೇ ನಾನು ಟ್ರೈ ಮಾಡ್ತಿದ್ದೆ ವಾಪಸ್ ತೊಗೊಂಬರೋಣ ಈ ಗಾಡಿನ ಅಂತ. ಬಟ್ ದ ಪರ್ಸನ್ ಹೂಮ್ ಐ ಸೋಲ್ಡ್ ದ ಬೈಕ್, ಹಿ ವಾಸ್ ನಾಟ್ ರೆಡಿ ಟು ಗಿವ್ ಇಟ್ ಬ್ಯಾಕ್. ಸರಿ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಹಂಟಿಂಗ್ ಅನದರ್ ಬೈಕ್, ಸೇಮ್ ಬೈಕ್. ಸೊ ನಂಗೆ ಲಕ್ಕೀಲಿ ಮೊನ್ನೆ ರೀಸೆಂಟಾಗೆ ಒಂದು CBU ಗಾಡಿ ಸಿಕ್ತು, ಚೆನ್ನಾಗಿರೋ ಗಾಡಿ ಸಿಕ್ತು, ಕಮ್ಮಿ ಹೊಡಿರೋದು, ಕರ್ನಾಟಕ ಗಾಡಿನೇ ಸಿಕ್ತು, ಯಾರಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ಐ ಡಿಡ್ ಮೈ ಬೆಸ್ಟ್ ಟು ಗೆಟ್ ಇಟ್, ಆ್ಯಂಡ್ ದಟ್ ವಾಸ್ ಎ ಗಿಫ್ಟ್ ಫಾರ್ ಮೈ ಆಡಿಯನ್ಸ್ ಅಷ್ಟೇ. ತಗೊಂಡೆ, ಈಗ ನನ್ನ ಹತ್ರನೇ ಇದೆ. ಹುಲಿ ಇಸ್ ಬ್ಯಾಕ್ ಅಲ್ಲ, ಹುಲಿ ಇಸ್ ಬ್ಯಾಕ್, ಯಾ, ವೆರಿ ನೈಸ್. ಪ್ಯೂರ್ಲಿ ನನ್ನ ಆಡಿಯನ್ಸ್ಗೋಸ್ಕರ ತೊಗೊಂಡಿದ್ದು ಗಾಡಿ ಅಂದರೆ ಅದೇನೆ. ಸೊ ಸ್ನೇಹಿತರೆ ನೋಡಿ, ನೀವು ಇಷ್ಟು ಪ್ರೀತಿ ಕೊಡ್ತೀರಾ, ಇಟ್ ಈಸ್ ನಾಟ್ ಈಸಿ. ಒಂದು ಆಡಿಯನ್ಸಿಗೋಸ್ಕರ ಒಂದು ಡಿಸಿಷನ್ ತಗೊಳ್ಳೋದು ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಯುವರ್ ಲವ್ ಅಂಡ್ ಸಪೋರ್ಟ್. ವಾಟ್ ಡೆಫಿನೆಟ್ಲಿ ನಾನು ಏನು ಅನ್ಕೊಂಡೆ, ಯಾವತ್ತಿಗೂ ನಮ್ಮ ಆಡಿಯನ್ಸ್ಗೆ ಏನಾದರೂ ನಾನು ವಾಪಸ್ ಕೊಡ್ಬೇಕು ಅನ್ಕೊಂಡೆ. ಸೊ ದಟ್ಸ್ ವಾಟ್ ದೇ ವಾಂಟೆಡ್. ಆ ಬೈಕ್ ಬೇಕಾಗಿತ್ತು ಅವ್ರಿಗೆ, ಬೈಕ್ನೇ ವಾಪಸ್ ಕೊಟ್ಟೆ. ಕ್ರೇಜಿ ವೆರಿ ನೈಸ್. ನಿಮ್ಮ ಡ್ರೀಮ್ ಬೈಕ್ ಯಾವುದು ಬ್ರೋ? ಇಫ್ ಯು ಸಿಟ್ ಟುಡೇ, ನಂಗೆ ಇದು ನಂದು ಡ್ರೀಮ್ ಬೈಕ್, ದ ಟಾಪ್ ಅಂದ್ರೆ ನಿಮ್ಗೆ ತಗೊಳ್ಬೇಕು ಆಸೆ, ವಾಟ್ರಾಶಿ. ನೀವೀಗ ನಾನೆಲ್ಲ ತಗೊಂಡ್ಬಿಟ್ಟಿದ್ದೇನೆ ಅಂತ ಹೇಳ್ಬೇಡಿ, ಬಟ್ ಒಂದು ಬ್ರೋ ಡ್ರೀಮ್ ಬೈಕ್ ಅಂತ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ, ನಾನು ಕಾಲೇಜ್ ಟೈಮ್ಸಿಂದ ನನಗೆ ಒಂದು ಬೈಕ್ ಹುಚ್ಚಿಡ್ಸಿದ ಬೈಕು ಅಂದರೆ ಡುಕಾಟಿಲಿ ಡೆಸ್ಮೋ CDC RR ಅಂತ ಒಂದು ಗಾಡಿ ಇದೆ. ಸೊ ಅದು ಎಕ್ಸ್ಪೆಂಡಬಲ್ಸ್ ಮೂವಿನಲ್ಲೂ ಯೂಸ್ ಮಾಡಿದ್ದಾರೆ ಆ ಗಾಡಿನ. ಸೊ ಅದು ಬಂದಿದ್ದ ಟೈಮ್ಗೆ ಅದು ನೆಕ್ಸ್ಟ್ ಲೆವೆಲ್ ಡೆಸ್ಮೋ ವಾಲ್ಸ್ ಇರೋವಂಥ ಬೈಕ್, ಅದು ನೆಕ್ಸ್ಟ್ ಲೆವೆಲ್ ಟೆಕ್ ಅದು ಗಾಡಿ. ಆ್ಯಂಡ್ ಸಖತ್ ಸೌಂಡ್ ಮಾಡ್ತು ಕೂಡ ಆ ಗಾಡಿ. ಸೊ ಆ ಗಾಡಿ ಆ್ಯಕ್ಚುಲಿ ಇವಾಗಿನ 2026 ಟೆಕ್ನಾಲಜಿಗೆ ಅದು ಸ್ವಲ್ಪ ಔಟ್ಡೇಟೆಡ್ ಇವಾಗ ನೋಡೋಕೆ ಹೋದರೆ. ಅದೇನಂತ ಪವರ್ಫುಲ್ ಗಾಡಿನೂ ಅಲ್ಲ, ಏನೂ ಅಲ್ಲ. ಬಟ್ ಆ್ಯಸ್ ಅನ್ ಆ್ಯಂಟಿಕ್ ಪೀಸ್ ಅದನ್ನು ತೊಗೊಳಕ್ಕೆ ನಾನು ಇಷ್ಟಪಡ್ತೀನಿ. ಇಫ್ ಐ ಆಮ್ ದ್ಯಾಟ್ ಕೇಪಬಲ್. ಎಷ್ಟಾಗುತ್ತೆ ಬ್ರೋ ಅದಕ್ಕೆ? ಬ್ರೋ ಅದಕ್ಕೇನೋ ರೂಲ್ ಇತ್ತು ಬ್ರೋ, ನೀವು ಆ ಗಾಡಿ ತೊಗೋಬೇಕು ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಡುಕಾಟಿದು 998 ಏನೋ ಇರಬೇಕು ಅಂತ ಏನೋದು ಒಂದು ಕ್ರೈಟೀರಿಯಾ ಇತ್ತು ಆ ಗಾಡಿಗೆ. ಯು ಕ್ಯಾನ್ಟ್ ಜಸ್ಟ್ ಗೋ ಆ್ಯಂಡ್ ಟೇಕ್ ದಟ್ ಬೈಕ್. ಸೊ ಈ ಪೋರ್ಷಾ ಥರ ಅದು ಬೇಸಿಕಲಿ. ನಿಮ್ಮ ಹತ್ರ ಆಲ್ರೆಡಿ ಇವಾಗ GT3 RS ಎಲ್ಲ ಬೇಕಂದ್ರೆ ನಿಮಗೆ ಯು ಶುಡ್ ಆಲ್ರೆಡಿ ಬಿ ಅ ಪೋರ್ಷಾ ಓನರ್. ನಿಮ್ದೊಂದು ಪ್ರೊಫೈಲ್ ಇರಬೇಕು, ಅವಾಗ ಅಷ್ಟೇ ನಿಮಗೆ ಕೊಡ್ತಾರೆ ಅವರು. ಸೊ ಆ ಥರ ಏನೋ ರಿಕ್ವೈರ್ಮೆಂಟ್ ಇತ್ತು ಆ ಗಾಡಿಗೆ. ಸೊ ಹಾಗಾಗಿ ಅದು ತೊಗೋಬೇಕಂದ್ರೆ ಇವಾಗ ಐ ಥಿಂಕ್ ಆಗುತ್ತೆ ಬ್ರೋ, ಈಸಿಲಿ ಒಂದು 60-70 ಅಂತ ಅಟ್ಲೀಸ್ಟ್ ಆಗುತ್ತೆ ಆ ಬೈಕ್ ತೊಗೋಬೇಕು. 60 lakhs ಆಗುತ್ತೆ. ಇಂಡಿಯಲ್ಲಿ ಇಲ್ಲೂ ಇಲ್ಲ, ನೀವು ಬೇಕು ಅಂದ್ರೂ ತೊಗೊಳಕ್ಕಾಗಲ್ಲ. ಇಂಪೋರ್ಟ್ ಎಲ್ಲ ಮಾಡಿಸ್ಕೊತೀರಾ ಅಂದರೆ ಅಗೇನ್ ಬಿಗ್ ನಂಬರ್, 60 ಲಕ್ಷ ಬಿಗ್ ನಂಬರ್ ಒಂದು ಬೈಕ್ಗೆ. ಸ್ನೇಹಿತರೆ 60 ಲಕ್ಷ ಕೊಟ್ಟು ಬೈಕ್ ನಾನಂತೂ ತಗೊಳಪ್ಪ ಬ್ರೋ. ಇಲ್ಲ ಇಂಡಿಯಲ್ಲೇ ಇದೆಯಲ್ಲ, ಇವಾಗ ಇಂಡಿಯಲ್ಲಿ H2R ಎಲ್ಲ ಇದೆ. H2R ಬಂದು ನಿಮ್ಗೆ ಎಷ್ಟು ಒಂದು 80 lakhs ಆನ್ ರೋಡು. ಹೌದಾ? ಅಂದರೆ ಯು ಕ್ಯಾಂಟ್ ರಿಜಿಸ್ಟರ್ ದಟ್ ಬೈಕ್. ಅದು ಹೋದ್ರೆ ಹೋಗ್ಲಿ, ನಮ್ಮದು V4R ಅಂತ ಇದೆ, 1 ಕೋಟಿ. ನನ್ಗೆ ಗೊತ್ತಿರೋ ನಮ್ಮ ಫ್ರೆಂಡ್ ಒಬ್ರು ಇಟ್ಟಿದ್ದಾರೆ 1 ಕೋಟಿ. ಯಾವ ಫ್ರೆಂಡ್ ಬ್ರೋ? ಡುಕಾಟಿ V4R. ನನ್ನ ಹತ್ರ ಇದೆ V4S. V4R ಅಂತ ಇದೆ, 1 CR ಬೈಕ್ ಅದು.
1 ಸೀಟರಾ 2 ಸೀಟರಾ? ಓನ್ಲಿ 1 ಸೀಟರ್. ಹಿಂದೆ ಹುಡುಗಿನ ಕುತ್ಕೊಂಡು ಕರ್ಕೊಂಡು ಹೋಗ್ಬೇಕು ಆಗಲ್ಲ. ಇದೂ ಅಷ್ಟೇ, ಡೆಸ್ಮೋ ಸಿಡಿಸಿ ಅಂತ ಹೇಳಿದ್ನಲ್ಲ, ಅದೂ ಅಷ್ಟೇ ಸಿಂಗಲ್ ಸೀಟರ್. ಯಾಕಂದ್ರೆ ಹಿಂದೆ ಸೀಟಲ್ಲೇ ಅದ್ರದ್ದು ಎಕ್ಸಾಸ್ಟ್ ಔಟ್ಲೆಟ್ ಇದೆ, ಸೀಟ್ ಮೇಲೇ ಎಕ್ಸಾಸ್ಟ್ ಔಟ್ಲೆಟ್ ಇದೆ. ಇದು ಹಾರ್ಲೆ ಡೇವಿಡ್ಸನ್ ಇದೆಲ್ಲ ಮಾರ್ಕೆಟ್ ಬಿದ್ದೋಯ್ತಾ? ಬಿದ್ದೋಯ್ತು ಅಂತೇನಿಲ್ಲ, ಬಟ್ ಹಾರ್ಲೆ 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 ಅಂತ ಹೇಳ್ತಿದ್ರಲ್ಲ, ಈಗ ಕಾಣಿಸುದಿಲ್ಲ. ಅದೇನಕ್ಕೆ ಅಂದ್ರೆ ಅವಾಗ ಇನ್ನ ಸ್ಪೋರ್ಟ್ಸ್ ಬೈಕ್ಸ್ ಅಷ್ಟೊಂದು ಚಾಲ್ತಿ ಇರ್ಲಿಲ್ಲ ಮಾರ್ಕೆಟಲ್ಲಿ. ಸೊ ಅವಾಗ ಈ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಎಲ್ಲ ಹಾರ್ಲೇಸ್ ಎಲ್ಲ ತಗೊಂಡಿರ್ತಾ ಇದ್ರು. ಅವಾಗ ಚಿಕ್ಕ ಮಕ್ಳಿಗೆ ನೋಡಕ್ ಸಿಗ್ತಾ ಇದ್ದಿದ್ದು ಆ ಬೈಕ್ಸ್ ಮಾತ್ರನೇ. ಹಂಗಾಗಿ ಹಾರ್ಲೆ ಆಯ್ತು ದೊಡ್ಡ ಬೈಕು. ನಾನ್ ಚಿಕ್ಕದಿರುವಾಗ ಹಾರ್ಲೆ ಹಾರ್ಲೆ, ನಾನು ಸ್ಕೂಲಿಗೆಲ್ಲ ಹೋಗಿ ಹಾರ್ಲೆ ಹಾರ್ಲೆ ಎಕ್ಸ್ಪೆನ್ಸಿವ್ ಅಲ್ಲ ಯಾವಲ್ಲೂ. ಸೊ ಹಾರ್ಲೆ ಬಂದು ಎಕ್ಸ್ಪೆನ್ಸಿವ್ ಅಂತ ಫೇಮಸ್, ಬಿಟ್ರೆ ಚಿಕ್ಕ ಚಿಕ್ಕ ಹುಡುಗರು ಯಾರು ಪ್ರಿಫರ್ ಮಾಡಲ್ಲ ಅದನ್ನ, ಬಿಕಾಸ್ ಇಟ್ಸ್ ಅ ಸ್ಲೋ ಬೈಕ್ ಬೇಸಿಕಲಿ. ಎಳಿಯಲ್ಲ ಗಾಡಿ, ಪಿಕಪ್ ಎಳಿಯತ್ತೆ. ಸ್ಪೋರ್ಟ್ಸ್ ಬೈಕ್ ರೇಂಜಿಗಲ್ಲ ಅವೆಲ್ಲ, ಕ್ರೂಸರ್ ಸ್ಟೈಲ್. ಅದು ಹೆವಿ ಇರ್ತವೆ ಬೈಕು, ಹೀಟ್ ಆಗತ್ತೆ, ಅದುರ್ಸುತ್ತೆ ಫುಲ್ಲು ವೈಬ್ರೇಷನ್. ಸೊ ಅದೊಂಥರ ಪ್ರೀಮಿಯಂ ರಾಯಲ್ ಎನ್ಫೀಲ್ಡ್ ಅನ್ಬೋದು ಹಾರ್ಲೆನ. ಮೋಟೋ ವ್ಲಾಗಿಂಗ್ ಅಲ್ಲಿ ಫ್ಯೂಚರ್ ಇದೆಯಾ? ಈಗ ಬಿಗಿನರ್ಸ್ ಯಾರು ಸ್ಟಾರ್ಟ್ ಮಾಡ್ತಿದ್ದಾರೆ ಅವರಿಗೆ ನೀವೆಂತ ಹೇಳ್ತೀರಾ? ಫ್ಯೂಚರ್ ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ. ಇದು ಮೋಟೋ ವ್ಲಾಗಿಂಗಲ್ಲಿ ಫ್ಯೂಚರ್ ಇದೆ. ಯಾರಿಗೆ ಫ್ಯೂಚರ್ ಇದೆ ಅಂದರೆ ಆಲ್ರೆಡಿ ಸ್ವಲ್ಪ ನೆಲೆ ಊರಿ ಸ್ವಲ್ಪ ದೊಡ್ಡದಾಗಿ ಮಾಡಿರೋರಿಗೆ ಫ್ಯೂಚರ್ ಇದೆ. ದಟ್ಸ್ ಅಪ್ ಟು ಹೌ ದೇ ಕ್ಯಾರಿ ಇಟ್. ಅದು ಬಿಟ್ಟರೆ ಹೊಸದಾಗಿ ಬರೋರಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಬಿಟ್ಟರೆ ತುಂಬ ಜನ ಇದ್ದಾರೆ ಬ್ರೋ ಈಗ ಮಾಡೋರು ಕರ್ನಾಟಕದಲ್ಲಿ. ಹೆವಿ ಜನ ಇದ್ದಾರೆ. ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಒಂದು 10 ಜನ ಅಂತ ಇಟ್ಕೊಳ್ಳೋಣ, ಈಗ ಸುಮಾರು ಒಂದು 100-150 ಜನ ಇದ್ದಾರೆ ಮಾಡೋರು. So when everybody wants to become a moto vlogger, it doesn't happen like that. Nobody will become ಆ ಥರ. ಹೌದು, ಎಕ್ಸ್ಕ್ಲೂಸಿವಿಟಿ ಬೇಕು ಬ್ರೋ. ಇದು ನಿಮ್ಮದು ಪ್ರಮೋಷನ್ಸ್ ಅಂತ ಹೇಳುವಾಗ ವಿಚ್ ಇಸ್ ದ ಬಿಗ್ಗೆಸ್ಟ್ ಬ್ರ್ಯಾಂಡ್ ಯು ಹ್ಯಾವ್ ವರ್ಕ್ ವಿತ್? ನಿಮಗೆ ಇಷ್ಟ ಆಗಿರೋದು ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಂದರೆ ಒಳ್ಳೆ ಗುಡ್ ಪೇಮೆಂಟ್, ಹೈಯೆಸ್ಟ್ ಪೇಮೆಂಟ್ ಇರುವ ಬ್ರ್ಯಾಂಡು ಯಾವುದು ಮೋಟೋ ಅಂದರೆ ಈ ಫೀಲ್ಡಲ್ಲಿ, ಆಟೋಮೊಬೈಲ್ ಫೀಲ್ಡಲ್ಲಿ? ಈ ಫೀಲ್ಡಲ್ಲಿ ಆ್ಯಕ್ಚುಲಿ ಸಿಮಿಲರ್ ಟರ್ಮ್ಸೇ ತುಂಬ ಜನ ಇದ್ದಾರೆ ಬ್ರೋ ಹಂಗೆ ನೋಡೋಕೆ ಹೋದರೆ. ಸೊ ಈ ಇನ್ಶೂರೆನ್ಸ್ ಕಂಪ್ನೀಸ್ ಅವರು ಒಳ್ಳೆ ಚೆನ್ನಾಗಿ ಪೇ ಮಾಡ್ತಾರೆ. ಬಿಟ್ಟರೆ ನಮ್ಮ ಆಯಿಲ್ ಬ್ರ್ಯಾಂಡ್ಸ್, ನಮ್ಮ ಮೋಟುಲ್ಲು ಲೂಬ್ರಿಕೆಂಟ್ಸ್, ಅವರು ಚೈನ್ ಲ್ಯೂಬು ಅದೆಲ್ಲ ಬರುತ್ತಲ್ಲ. ಸೊ ಇಂಜಿನ್ ಆಯಿಲು, ಚೈನ್ ಲ್ಯೂಬ್, ದೇ ಹ್ಯಾವ್ ಎವ್ರಿಥಿಂಗ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಡೋಂಟ್ ಜಸ್ಟ್ ಗಿವ್ ಯು ಒನ್ ಟೈಮ್, ಅವ್ರ ರಿಕ್ವೈರ್ಮೆಂಟು ಕನ್ಸಿಸ್ಟೆಂಟಾಗಿ ಕೊಡ್ತಾ ಇರ್ತಾರೆ. ಸೊ ದಟ್ಸ್ ಹೌ ದೇ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಈಗ ಬೇರೆಯವ್ರೇನೇ, ಇವಾಗ ಒಬ್ರು ಯಾರೋ ಒಂದು ಇನ್ಶೂರೆನ್ಸ್ ಕಂಪ್ನಿಯವರು ಸಡನ್ನಾಗಿ ಒಂದು ಸರಿ ಬರ್ತಾರೆ, ಒನ್ ಟೈಮ್ ಅವ್ರಿಗೆ ಬೇಕಾಗತ್ತೆ ಪ್ರಮೋಷನ್, ಆ್ಯಂಡ್ ದೇ ನೆವರ್ ಕಮ್ ಬ್ಯಾಕ್, ದೇ ನೆವರ್ ಟರ್ನ್ ಬ್ಯಾಕ್ ಅಬೌಟ್ 6 months to 1 year. ಇವ್ರದ್ದು ಹಂಗಲ್ಲ, ಅಟ್ಲೀಸ್ಟ್ ಎವ್ರಿ 2-3 months ಅವ್ರಿಗೆ ಬೇಕಾಗತ್ತೆ. ಏನಾದರೂ ಹೊಸ ಪ್ರಾಡಕ್ಟ್ ಬರುತ್ತೆ, ರೆಕರಿಂಗ್. ಕ್ಯಾಸ್ಟ್ರಾಲ್ ಎಲ್ಲ ಹೇಗೆ ಬ್ರೋ? ಕ್ಯಾಸ್ಟ್ರೋಲು ಅಷ್ಟೇ. ಸೊ ಬಟ್ ಇದರಲ್ಲಿ ಒಂದೇನಂದ್ರೆ, ಇವಾಗ ನೀವು ಮೋಟೋಲ್ ಜೊತೆ ವರ್ಕ್ ಮಾಡ್ತಾರೆ, ಕ್ಯಾಸ್ಟ್ರೋಲ್ ಜೊತೆ ವರ್ಕ್ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಕಾಂಪಿಟೇಟಿವ್ ಬ್ರ್ಯಾಂಡ್. ಒಂದೇ ಬ್ರ್ಯಾಂಡ್ ಜೊತೆ ಹಂಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್. ಸೊ ಇವಾಗ ನಮ್ಮ ನೆಕ್ಸ್ಟ್ 6 months ಒಂದು ಮೋಟೋಲ್ದು ಕಾಂಟ್ರಾಕ್ಟ್ ಇದೆ ನನಗೆ. ಐ ಆಮ್ ನಾಟ್ ಸಪೋಸ್ ಟು ಡೂ ಎನಿ ಅದರ್ ಆಯಿಲ್ ಬ್ರ್ಯಾಂಡ್ ಡ್ಯೂರಿಂಗ್ ದಟ್ ಪೀರಿಯಡ್ ಆಫ್ ಟೈಮ್. ಹಂಗೆ. ಬಟ್ ದೆನ್ ಅದೇ ಒಂದು ಲೂಬ್ರಿಕೆಂಟ್ಸು, ಇದು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಯೂಸ್ ಆಗುವ ಪ್ರಾಡಕ್ಟ್ಸು, ಮತ್ತೆ ಡೈರೆಕ್ಟ್ ರಿಲೇಷನ್ ಟು ಅವರ್ ಆಟೋಮೋಟಿವ್. ವಾಟ್ ಅಬೌಟ್ ಬ್ರ್ಯಾಂಡ್ಸ್ ಬ್ರೋ? ಈಗ ದೊಡ್ಡ ಬ್ರ್ಯಾಂಡ್ಸ್ ಇದೆ, ಡು ದೇ ಆಕ್ಚುಲಿ ಡೂ ಪ್ರಮೋಷನ್ಸ್? ಸೇ ಮರ್ಸಿಡೀಸ್ ಇರ್ಬೋದು, ಅಥವಾ ಬೈಕಲ್ಲೇ ದೊಡ್ಡ ನಿಂಜಾ ಇರ್ಬೋದು, ಈ ದೊಡ್ಡ ಹಂಗ್ ನೋಡಕ್ ಹೋದ್ರೆ ಕವಾಸಕಿ ಅವರು, ಸುಜುಕಿ ಅವರು, ಯಮಹಾ ಅವರು, ಇವರೆಲ್ಲ ಮಾಡಲ್ಲ ಪ್ರಮೋಷನ್ಸೇ ಮಾಡಲ್ಲ. ಅವ್ರು ಮಾಡೋದೇ ಬೇರೆ ತರ. ಅವ್ರು ನಮ್ಮ ತರ ಅವ್ರನ್ನೆಲ್ಲ ಹಿಡಿಯಲ್ಲ. ಅವ್ರ ಕಮರ್ಷಿಯಲ್ ಬೇರೆ ತರನೇ ಇರುತ್ತೆ. ಅವರು ಪ್ರಾಪರ್ ಆಡ್ ಕಮರ್ಷಿಯಲ್ಸ್ ತರ ಶೂಟ್ ಮಾಡಿಸ್ಬಿಟ್ಟು ಹಂಗ್ ಮಾಡ್ತಾರೆ. ಅದು ಟಿವಿಗ, ಇದು ಸೋಷಿಯಲ್ ಮೀಡಿಯಾಗ, ಎಲ್ಲದಕ್ಕೂ. ಸೋಷಿಯಲ್ ಮೀಡಿಯಾಗೂ ಟಿವಿಗೂ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅವ್ರು ಮಾಡಲ್ಲ. ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟಿಂಗ್ ಮಾಡೋರು KTM, ಬಜಾಜ್, KTM ಮಾಡ್ತಾರೆ, ಟ್ರಯಂಫ್. ಯಾಕಂದ್ರೆ ಈಗ ಬಜಾಜ್ ಇಸ್ ದ ಪೇರೆಂಟ್ ಕಂಪನಿ, ಇವರೆಲ್ಲ ಸಿಸ್ಟರ್ ಕಂಪನೀಸ್. ಬಜಾಜ್ ಓನ್ಸ್ ದೀಸ್ ಗೈಸ್. ಸೊ ಬಜಾಜ್ ಏನ್ ಮಾಡ್ತಾರೆ, ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟಿಂಗ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ಹಂಗೆ ನೋಡೋಕೆ ಹೋದ್ರೆ ನೀವು ಕೇಳಿದ ಕ್ವೆಶನ್ಗೆ ಇವರೇ ಆನ್ಸರ್. ಬಜಾಜು, KTM, ಟ್ರಯಂಫ್ ಇವರೆಲ್ಲ ಚೆನ್ನಾಗಿ ಪೇ ಮಾಡ್ತಾರೆ ಬ್ರೋ. ಯಾಕಂದ್ರೆ ದೇ ಗೆಟ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಡನ್ ಫಾರ್ ಆಲ್ ದೇರ್ ನ್ಯೂ ಬೈಕ್ಸ್. ವಾಟ್ ಅಬೌಟ್ ಕಾರ್ ಬ್ರ್ಯಾಂಡ್ಸ್ ಬ್ರೋ? ಕಾರ್ ಬ್ರ್ಯಾಂಡ್ಸ್ ಮಾಡ್ತಾರೆ. ಇವಾಗ ನಾನು ಮಾರುತಿ ಸುಜುಕಿ ಅವ್ರಿಗೆಲ್ಲ ಮಾಡ್ತಿರ್ತೀನಿ ಯೂಶಲಿ. ಮಾರುತಿ ಸುಜುಕಿ ಅವ್ರು ಮಾಡ್ತಾರೆ. ಬಿಟ್ರೆ ಕಿಯಾ ಅವರು ಮಾಡ್ತಾರೆ. ಸೊ ಆ ಥರ ಮಾರುತಿ ಸುಜುಕಿ ಜಾಸ್ತಿ ಮಾಡ್ತಾರೆ ಹಂಗೆ ನೋಡೋಕೆ ಹೋದ್ರೆ. ಬಟ್ ಕಿಯಾ ನೀವು ಹೇಳೋ ಪ್ರಕಾರ ಬ್ರೋ, ಐ ಆಮ್ ಜಸ್ಟ್ ಟೆಲ್ಲಿಂಗ್, ಐ ಯೂಸ್ ಟು ಹ್ಯಾವ್ ಅ ಸೆಲ್ಟೋಸ್. ಓವರ್ ದ ಪೀರಿಯಡ್ ಆಫ್ ಟೈಮ್ ಕಿಯಾ ಇಂಟೀರಿಯರ್ ಎಲ್ಲ ತುಂಬಾ ಒಳ್ಳೆ ಮಾಡಿದ್ದಾರೆ, ಫೀಚರ್ ರಿಚ್ ಮಾಡ್ಬಿಟ್ರು. ಬಟ್ ಬಾಡಿ ಸ್ವಲ್ಪ ವೀಕ್ ಅನ್ಸುತ್ತೆ.
ಬ್ರೋ ಐ ಡ್ರೈವ್ ಅ ಸ್ವಿಫ್ಟ್, ವಾಟ್ ಯು ಎಕ್ಸ್ಪೆಕ್ಟ್? ಒಳಗಡೆ ನಂಗೆ ಕಿಯಾದು ಫೀಚರ್ ಸೇಫ್ಟಿ ಹೇಳ್ತಾ ಇದ್ದೀರಾ? ಸೇಫ್ಟಿ ಅಲ್ಲ, ನೋಡ್ಲಿಕ್ಕೆ ಲುಕ್ ಎಲ್ಲ ಚಂದ ಮಾಡಿದ್ದಾರೆ. ಹೌದು ಅವ್ರದ್ದು ಬ್ರೋ. ಇವಾಗ ಜನ ಅಂತಾರೆ ಸೇಫ್ಟಿ ರೇಟಿಂಗ್, ಎನ್ ಕ್ಯಾಪ್ ರೇಟಿಂಗ್, ಅದು ಇದು ಅಂದ್ಕೊಂಡು. ಇವಾಗ ನನ್ನ ಸ್ವಿಫ್ಟಲ್ಲಿ ಯಾವ ಕ್ಯಾಪ್ ರೇಟಿಂಗು ಇಲ್ಲ. ನಾನು ಬದುಕಿಲ್ವಾ ಇವಾಗ? ಅಲ್ಲ ಸೇಫ್ಟಿ ಅಲ್ಲ, ಇಂಟೀರಿಯರ್ ವೈಸ್ ತುಂಬಾ ಇಂಟೀರಿಯರ್ಸ್ ಅಗೇನ್ ಅವ್ರನ್ನೆಲ್ಲ ನೋಡಿಕೊಂಡು ಈ ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ ಅವ್ರಿಗೆ ಒಂದು ಟಾರ್ಗೆಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಅವರು ನೀವು ಹಿಂಗೆ ಮಾಡಿದ್ರೇ ಸರ್ವೈವ್ ಆಗೋದು, ಇಲ್ಲಾಂದರೆ ನೀವೆಲ್ಲ ಹೊಟ್ಟೋಯ್ತೀರಾ ಅಂತ ಅವ್ರು ಹೇಳ್ಕೊಟ್ರು. ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟಿಗೆ ಬಂದು ತುಂಬ ಫೀಚರ್ಸ್ ಕೊಟ್ಟರು ಕಿಯಾ ಅವ್ರು ಹಂಗೆ ನೋಡೋಕೆ ಹೋದ್ರೆ. ಬಟ್ ನೀವು ಸ್ವಿಫ್ಟ್ ಅಂತ ಹೇಳೋ ಇಟ್ ಇಸ್ ಅ OG ಕಾರ್ ಅಲ್ಲ? OG ಕಾರ್ ಬ್ರೋ. ಇವತ್ತಿಗೂ ಅಷ್ಟೇ ಟರ್ಬೋ ಓಪನ್ ಆಯ್ತು ಅಂದರೆ ಫೆರಾರಿಗೂ ನೀನ ಅನ್ನತ್ತಷ್ಟೇ, ಏನು ಮಾಡಲ್ಲ. ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಫೇಸ್ ಮಾಡಿದ ಏನಾದರೂ ದೊಡ್ಡ ಡೌನ್ಫಾಲ್ ಇದೆಯಾ? ಯಾವಾಗ ನಿಮಗೆ ನೀವು ಕರೆಕ್ಟ್ ಪೀಕಲ್ಲಿ ಇದ್ರೇನೋ ಪ್ರಾಬ್ಲಮ್ ಆಗೋಯ್ತು, ವೀಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ, ಏನಾದರೂ ಒಂದು ಸಿಚುವೇಶನ್? ಬ್ರೋ ಆ ಥರ ನಾನು ವೀಡಿಯೋ ಹಾಕೋಕ್ಕಾಗದೇ ಇರೋ ಅಂಥ ಸಿಚುವೇಶನ್ ಇವತ್ತವರೆಗೂ ಬಂದೇ ಇಲ್ಲ. ಬಟ್ ಸ್ವಲ್ಪ ಗ್ರಾಫಲ್ಲಿ ಏರ್ ಎಳಿತ ಅಂತ ನೋಡಿದ್ರೆ ನಮಗೊಂದು ಲಾಸ್ಟ್ 1-2 ಇಯರ್ಸಿಂದ ಅಷ್ಟೊಂದು ನಾವು ಮುಂಚೆ ಮಾಡಿದಷ್ಟು ಕಾಂಟೆಂಟ್ ಮಾಡ್ತಾ ಇಲ್ಲ ಈಗ. ಅದೇನೋ ಗೊತ್ತಿಲ್ಲ, ಓವರ್ ಟೈಮ್ ವಿ ಬಿಕಮ್ ಟು ಲೇಜಿ ಆರ್ ವಿ ಹ್ಯಾವ್ ಗಾನ್ ಇನ್ ಟು ಕಂಫರ್ಟ್ ಝೋನ್. ನನಗೂ ಅರ್ಥ ಆಗ್ತಾಯಿಲ್ಲ. ನಾನು ಒಂಥರ ಬ್ರೈನ್ ಫಾಗ್ ಆಗಿಬಿಟ್ಟಿದೆ ನನಗೂ. ಅಂದರೆ ನಿಮ್ಮದು ರೊಟೀನ್ ಹೇಗಿರುತ್ತೆ ಥ್ರೂಔಟ್ ದ ಡೇ? ಬೆಳಗಿಂದ ಸಂಜೆ ತನಕ ಏನು ಮಾಡ್ತಿರ್ತೀರಿ? ಯೂಶಲಿ ಬ್ರ್ಯಾಂಡ್ ಶೂಟ್ಸ್ ಏನಾದರೂ ಇದ್ರೆ ಎಡಿಟ್ಸು ಅದು ಇದು ಇರುತ್ತೆ. ನೀವು ಎಡಿಟ್ ಮಾಡ್ತೀರಾ? ಇಲ್ಲ ನಾವು ಇವಾಗೆಲ್ಲ ನಮ್ಮ DOP ಅವರೇ ಮಾಡ್ಕೊಡ್ತಾರೆ. ಅದರ್ವೈಸ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಮಗೆ ಕಾಲ್ಸ್ ಇರುತ್ತೆ, ಅದನ್ನು ಜಾಸ್ತಿ ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ಇವಾಗೆಲ್ಲ ನಾನು ಟ್ರಾವೆಲ್ಸ್ ಹೋದರೆ ಅದ್ರದ್ದು ವ್ಲಾಗ್ಸ್. ಇವಾಗ ನಾನು ಸ್ಪಿಟಿಗೆ ಹೋಗಿದ್ದೆ ಮೊನ್ನೆ. ಸ್ಪಿಟಿ ಲದಾಖ್ ಹತ್ರ. ಲದಾಖ್ ಹೆಂಗ್ ಒಂದು ಸರ್ಕ್ಯೂಟ್, ಸ್ಪಿಟಿ ಹಂಗೆ ಅನದರ್ ಸರ್ಕ್ಯೂಟ್. ಅದು ನೀವು ಕಾರಲ್ಲಿ ಹೋದದಲ್ಲ? ಫ್ಯಾಮಿಲಿ ಜೊತೆ ಹೋದದಲ್ಲ? ಇಲ್ಲ ಫ್ಯಾಮಿಲಿ ಜೊತೆ ಲಾಸ್ಟ್ ಇಯರ್ ಹೋದೆ ಲದಾಖ್. ಈಗ ರೀಸೆಂಟ್ಲಿ ಮೋಟುಲ್ ಶೂಟ್ಗೆ ಅಂತಾನೆ ಹೋಗಿದ್ವಿ. ಮೋಟುಲ್ದು ಸ್ಟಿಕರ್ ಎಲ್ಲ ಹಾಕಿದ್ದಲ್ಲ ಕಾರ್ ಮೇಲೆ. ಸೊ ಅದ್ರದ್ದು ವ್ಲಾಗ್ಸ್ ಎಡಿಟ್ ಮಾಡಬೇಕು. ಸೊ ಅದ್ರದ್ದು ಒಂದು ಸತಿ ಕುತ್ಕೊಂಡ್ರೆ ನಾನು ಕಂಟಿನ್ಯೂಸ್ ಆಗಿ ಹಾಕಬೇಕು. ಸೊ ಐ ಕ್ಯಾನ್ ಗಿವ್ ಬ್ರೇಕ್ಸ್. ಸೀರೀಸ್ ನೋಡ್ತಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ನಾಳೆ ಎಪಿಸೋಡ್ ವೈಸ್ ಬರ್ತಾನೆ ಇರುತ್ತೆ ಅದು. ಸೊ ಹಂಗಾದಾಗ ನಮಗೆ ಡೈಲಿ ಒಂದು 4-5 hours ವರ್ಕ್ ಇದ್ದೇ ಇರುತ್ತೆ. ಅದು ಕಾಂಟೆಂಟ್ ರಿಲೇಟೆಡ್. ಸೊ ಅದಾದ್ಮೇಲೆ ಬಿಟ್ಟರೆ ಪ್ರಮೋಷನ್ಸು ಅದು ಇದು ಅಷ್ಟೇ. ನಾನು ಫುಲ್ ಟೈಮ್ ಇವಾಗ ವ್ಲಾಗಿಂಗೇ ಇರೋದ್ರಿಂದ ಬೇರೆ ಏನು ಜಾಸ್ತಿ ಕೆಲಸ ಇರಲ್ಲ ನನಗೆ ಕಾಂಟೆಂಟ್ ಮೇಲೆ. ಅದು ಬಿಟ್ಟರೆ ಗಾಡಿಗಳದ್ದು ಬ್ರೋ, ಈ ಗಾಡಿದು ಒಂದು ಸರ್ವಿಸ್ಗೆ ಒಂದ್ಸರಿ ಎತ್ಕೊಂಡು ಹೋಗೋ, ಇಲ್ಲ ಅದರಿಂದ ಮಾಡಿಫೈ ಮಾಡಿಸೋ, ಅದು ಹೋದ್ರೇ ಒಂದು ದಿವಸ ಫುಲ್. ನಿಮಗೆ ಈಗ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಬಂತು, ಅದನ್ನ ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡೋ ಥರ ಸ್ಕಿಲ್ಸ್ ಡೆವಲಪ್ ಆಗಿ 100%. ಅಂದರೆ ನಾನೇ ಎಲ್ಲ ಬಿಚ್ಚಿಬಿಟ್ಟು ಮಾಡಲ್ಲ. ಬಟ್ ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ನಂಗೆ ಹುಡುಕ್ಬೋದು. Why didn't you get into business side of it? How? ಈಗ might be a workshop or ಆ ಥರ ಹೇಳ್ತಾ ಇದ್ದೀರಾ? ಅದೇ ಬ್ರೋ, ಅದೇ ನಾವು ಅದೆಲ್ಲ ಬಿಸ್ನೆಸ್ ಸೈಡ್ ಆಫ್ ಇಟ್ ನಾವು ಕನ್ವರ್ಟ್ ಮಾಡೋದಕ್ಕೆ ಐ ಆಮ್ ನಾಟ್ ಶ್ರವಣ್ ಬ್ರೋ. ಸಿಂಪಲ್ ಆಸ್ ದಟ್. ಎವ್ರಿಬಡಿ ಕಾಂಟ್ ಬಿಕಮ್ ಎವ್ರಿಬಡಿ. ಸೊ ನಂದು ಒಂದು ಸ್ವಲ್ಪ ಲತಾರ್ಜಿಕ್ ಝೋನು, ಏಂತಕ್ಕೆ ಬಿಡಮ್ಮ ಅವೆಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆರಾಮಾಗಿರ್ತೀನಿ. ಇವಾಗ ನೀವಾದರೆ ಆಪರ್ಚುನಿಟೀಸ್ ನೋಡ್ತಿರ್ತೀರಾ, ಎಲ್ಲಿ ಗ್ರ್ಯಾಬ್ ಮಾಡಬೇಕು, ಎಲ್ಲಿ ಅದನ್ನ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಬೇಕು, ಆ ಥರ ನಿಮ್ಮ ಮೈಂಡ್ ಸೆಟ್ ಓಡ್ತಿರುತ್ತೆ. ನಮ್ಮ ಮೈಂಡ್ ಸೆಟ್ ಹಂಗೆ ಓಡಲ್ಲ. ಸೊ ಹಂಗೆ ಎವ್ರಿಬಡಿ ಕಾಂಟ್ ಬಿಕಮ್ ಶ್ರವಣ್ ಬ್ರೋ ಆರ್ ಎವ್ರಿಬಡಿ ಕಾಂಟ್ ಬಿಕಮ್ DV. ಆದರೆ ಸರ್ ನಿಮ್ಮ ಸ್ಕಿಲ್ಸನ್ನು ಆ್ಯಂಡ್ ವಾಟ್ ಈಸ್ ಯೋರ್ ಪಾಯಿಂಟ್ ಆನ್ ಮಾಡಿಫಿಕೇಶನ್ ಆ್ಯಂಡ್ ಸ್ಟಫ್? ನೀವು ಮಾಡಿಫಿಕೇಶನ್ ಬಗ್ಗೆ ನಿಮಗೆ ನಾಲೆಜ್ ಇದೆಯಾ? ಹೇಗೆ ಏನು ಬ್ರೋ? ಮಾಡಿಫಿಕೇಶನಲ್ಲಿ 2 ಥರ ಇದೆ. ಬೈಕು ಕಾರ್ ಎರಡು ಸಹ. ಫಂಕ್ಷನ್ಗೋಸ್ಕರ ಮಾಡೋದು ಒಂಥರ, ಅಂದ್ರೆ ಶೋ ಆಫ್ಗೋಸ್ಕರ ಮಾಡೋದು ಒಂಥರ. ಶೋ ಅಂದ್ರೆ ಎಕ್ಸ್ಟೀರಿಯರ್ ಚಂದ ಕಾಣ್ಬೇಕು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೋ ಜನ ಇದ್ದಾರೆ, ಎಲ್ಲ ಬಿಗ್ ಶಾಟ್ಸು. ದೇ ಡೋಂಟ್ ಹ್ಯಾವ್ ಮನಿದು ಪ್ರಾಬ್ಲಮ್ ಇಲ್ಲ ಅವ್ರಿಗೆಲ್ಲ. ಅವ್ರು ಏನು ಮಾಡ್ತಾರೆ, ಗಾಡಿ ಬಂದಂಗೆ ಶೋರೂಮಿಂದ ಆಚೆ ಬಂದಂಗೆ ಮನೆಗೆ ಹೋಗಲ್ಲ ಗಾಡಿ, ಅದು ಆಕ್ಸೆಸರಿ ಶಾಪ್ಗೆ ಹೋಗುತ್ತೆ. ತಗೋ ವೀಲ್ ಎಲ್ಲ ಬಿಚ್ಚಾಕು, ದೊಡ್ಡ ವೀಲ್ಗಳು ಹಾಕು, ಲಿಫ್ಟ್ ಮಾಡು, ನಾಳೆ ರೆಡಿ ಮೇಲೆ. ನಾನು ಮಾಡಿದ್ದೀನಿ ಫಾರ್ಚುನರ್ಗೆ. ಸೊ ಆ ಥರ ಮಾಡೋರು ಒಂದು ಕ್ಯಾಟಗರಿ. ಫಂಕ್ಷನಲ್ಲಿ ಏನೇನು ಬೇಕೋ ಅದಷ್ಟೇ ಮಾಡೋರು ಬೇರೆ ಕ್ಯಾಟಗರಿ. ಸೊ ನಾನು ಸೆಕೆಂಡ್ ಟೈಪು. ನನಗೆ ಏನು ಬೇಕು ಫಂಕ್ಷನ್ಗೆ ಅಷ್ಟು ಮಾತ್ರ ಮಾಡ್ತೀನಿ. ನಂಗೆ ಶೋ ಆಫ್ ಮಾಡೋಕ್ಕೆ ನಂಗೆ ಅದು ದೊಡ್ಡದಾಗಿ ತೋರಿಸ್ಕೊಬೇಕು ಅಂತ ಏನಿಲ್ಲ. ನನಗೆ ಬ್ರೋ ಟೈರ್ ಫಾರ್ಚುನರ್ ತೊಗೊಂಡು ಟೈರ್ ಅದು ಹೈಲೈಟ್ ಆಗಬೇಕು ಅಂತಲೇ ಟೈರ್ ಚೇಂಜ್ ಮಾಡಿ ಮೊನ್ನೆ ಅಷ್ಟೇ ಮಾಡಿಸಿದೆ ಅಲ್ಲೋಯ್. ಮತ್ತು ನಮ್ಮದು ಟೀಮಲ್ಲಿ ಅಮರ್ ಅಂತ ಇದ್ದಾನೆ, ಅವ್ನು ಸ್ವಲ್ಪ ಕಾರು ಮಾಡೋದು ಮಾಡೋಣ ನಂಗೆ ಇರಲಿಲ್ಲ, ಅವ್ನು ಮಾಡೋಣ ಅಂತ ನಂಗೆ ಸಹ ಮಾಡೋಣ ಅಂತ ಆಯಿತು. ಬಟ್ ಒಂದು ಇದು ಮ್ಯಾಟ್ ಒಂದು ನಾನು ನಂದು ಎಲ್ಲ ಕಾರಿಗೆ ಮ್ಯಾಟ್ ಮಾಡಿಸ್ತೇನೆ, ಅದೊಂದು ಬೇಸಿಕ್ ಬಿಡ್ರಿ, ಅದೆಲ್ಲ ಮಾಡಬೇಕು. ಅದು ಬಿಟ್ರೆ ನನಗೆ ಇವಾಗ ನೀವು ಆ ಟೈರ್ಸ್ ಆಚೆ ಬಂದರೆ ಸಿಡಿಯುತ್ತೆ, ಕೆಸರು ಡೈಲಿ ತೊಳಿಬೇಕು. ನಾನು ಆ ಥರ ಯೋಚನೆ ಮಾಡ್ತೀನಿ. ವೈ ಯು ವಾಂಟ್ ಟು ಸ್ಪಾಯ್ಲ್ ಆಲ್ ದ್ಯಾಟ್ ಅಂತ.
ಬ್ರೋ ಇದು ವಾಟ್ ಅಬೌಟ್ ದ ಬಿಸ್ನೆಸ್ ಸೈಡ್ ಆಫ್ ಇಟ್ ಮಾಡಿಫಿಕೇಶನ್ ಎಷ್ಟು ಖರ್ಚಿರುತ್ತೆ ಹೇಗೆ ಬ್ರೋ ಅದು ಅಂದರೆ ಅವರಿಗೆ ಲಾಭ ಜಾಸ್ತಿ ಆ ಮಾಡಿಫಿಕೇಶನ್ ವಾಟ್ ಈಸ್ ದ ಗೇಮ್ ದೇರ್ ಈಗ ನೀವು 2 ಲಕ್ಷ ಈಗ PPF ಮಾತಾಡೋಣ 1.5 ಲಕ್ಷ 1 ಲಕ್ಷ ಆಗತ್ತಾ PPFಗೆ ಈಸಿಲಿ ಇವಾಗ ಫಾರ್ಚುನರ್ಗೆಲ್ಲ ತೊಗೊಂಡ್ರೆ ನಿಮ್ಗೆ ಈಸಿಲಿ 1.25 ಲಕ್ಷ PPFಗೆ ಬೇಕು ಒಳ್ಳೆ ಬ್ರ್ಯಾಂಡೆಡ್ ಆಗ್ತೀರಾ ಅಂದರೆ ಕರೆಕ್ಟ್ ಸೊ ಹಾಗೆ ನಿಜ ಕಾಸ್ಟ್ ಎಷ್ಟು ಬೀಳುತ್ತೆ ನಿಮ್ಗೆ ಐಡಿಯಾ ಇದೆ ನನಗೆ ಐಡಿಯಾ ಇದೆ ಸೊ ಇದು ನಿಮ್ಗೆ ಒಳ್ಳೆ ಟಾಪಿಕ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಮೀಟ್ ಮಾಡಬೇಕು ಇವತ್ತು ನಿಮ್ಮನ್ನ ಅವ್ರು ಬರ್ತಾರೆ ಆನ್ ದ ವೇ ಹೇಳ್ತೀನಿ ನಾನು ಸೊ PPF ಅಲ್ಲಿ ಏನು ಮಾಡ್ತಾರೆ ಅಂದರೆ ದಿ ಆ್ಯಕ್ಚುಯಲ್ ಬ್ರ್ಯಾಂಡೆಡ್ ಅವ್ರು ಏನು ತೋರಿಸ್ತಾರೆ ಅದಕ್ಕೆ ಕಾಸ್ಟ್ ಆಗೋದು ಇವಾಗ ನೀವೊಂದು 1.75 ಲ್ಯಾಕ್ಸ್ ಕೊಟೇಶನ್ ನಿಮಗೆ ಕೊಡ್ತಾರೆ ಅಂದರೆ ಇಫ್ ದೇ ಆರ್ ರಿಯಲಿ ಜೆನ್ಯೂನ್ ಅವ್ರಿಗೆ ಕಾಸ್ಟಿಂಗ್ಗೆ 150 ಬೀಳುತ್ತೆ 150 ಅವ್ರಿಗೆ ಕಾಸ್ಟಿಂಗ್ಗೆ ಬೀಳುತ್ತೆ ಪ್ರಾಡಕ್ಟ್ ಹೌದು ಪ್ರಾಡಕ್ಟು ಅವ್ರ ಲೇಬರು ಅವ್ರದ್ದು ಕನ್ಸ್ಯೂಮಬಲ್ಸು ಎಲ್ಲ ಸೇರಿ 150 ಅವ್ರಿಗೆ ಲೆಜಿಟ್ಟಾಗಿ ಅವ್ರು ಖರ್ಚು ಬೀಳುತ್ತೆ 25,000 ಮಾರ್ಜಿನ್ ಅಂತ ಇಟ್ಕೊಳ್ಳೋಣ ಸೊ ದಟ್ ಈಸ್ ಇಫ್ ಯು ಆರ್ ಡೂಯಿಂಗ್ ಸ್ಟ್ರೇಟಾಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅಷ್ಟೇ ನಿಮ್ಗೆ ಸಿಗೋದು ಇಲ್ಲಿ ಏನು ಮಾಡ್ತಾರೆ ನಿಮಗೆ 175 ಕೊಟೇಶನ್ ಕೊಡ್ತಾರೆ ಅವ್ರು ಯೂಸ್ ಮಾಡೋ ಪ್ರಾಡಕ್ಟು 20K ಇದಿರುತ್ತೆ ಅಷ್ಟು 20K ಇದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅವ್ರ ಕನ್ಸ್ಯೂಮಬಲ್ಸು ಲೇಬರು ಎಲ್ಲ ಹಾಕ್ಕೊಂಡ್ರೆ ಇನ್ನೊಂದು 20K ಹಾಕೋಣ 40K ಅವ್ರ ಕಾಸ್ಟಿಂಗು ನಿಮ್ಮ ಹತ್ರ ಚಾರ್ಜ್ ಮಾಡೋದೆಷ್ಟು 175 ಬ್ರೋ ಈಗ ಒಬ್ರು ಇಂಡಿವಿಜುವಲ್ PPF ಮಾಡೋಕ್ಕಾಗ್ತದೆ ಅದು ಒಳ್ಳೆ ಕ್ವಾಲಿಟಿ ಇಲ್ಲ ಗೊತ್ತು ಮಾಡೋದು ಹೇಗೆ ಬ್ರೋ ಗೊತ್ತಾಗಲ್ಲ ಸೊ ದಟ್ ಈಸ್ ದ ಪ್ರಾಬ್ಲಮ್ ಜನಕ್ಕೆ ಗೊತ್ತಾಗಲ್ಲ ಅದು ಪೇಪರಲ್ಲಿ ಒಂದು ಎಲಾಸ್ಟಿಸಿಟಿ ಅದೆಲ್ಲ ಇರುತ್ತೆ ಬ್ರೋ ಅದೆಲ್ಲ ನೀವು PPF ಅನ್ನು ನೋಡಿದ್ರೆ ಮಾತ್ರನೇ ಗೊತ್ತಾಗೋದು ಇದು ಲೋಕಲ್ಲು ಇದು ಒರಿಜಿನಲ್ಲು ಅಂತ ಆದ್ರೆ ಇಂಡಿವಿಜುವಲ್ಗೆ ನಾನು ಕಾರ್ ತಗೊಂಡೆ ನಾನು ಯಾರು ಪರಿಚಯ ಇದ್ದಾರೋ ಅದ್ರ ಹಾಕ್ಸ್ತೀನಿ ಅವ್ರು ಯಾರು ಕರೀತಾರೆ ಅವ್ರ ಹತ್ರ ಹಾಕ್ಸ್ತೀನಿ ಫ್ರೆಂಡ್ಸ್ ಇರ್ತಾರೆ ಇವ್ರು ಸಜೆಸ್ಟ್ ಮಾಡ್ತಾರೆ ಹೌ ಡು ವಿ ಆಕ್ಚುಲಿ ಜಡ್ಜ್ ವೆದರ್ ದೇ ಆರ್ ಡೂಯಿಂಗ್ ಅ ಗುಡ್ ಜಾಬ್ ನೋಡುವಾಗ ಬ್ರೋ PPF ಆಗಿದೆ ಕ್ಲಿಯರ್ ಆಯ್ತು ಬಟ್ ಕ್ವಾಲಿಟಿ ಅದು ಹೇಗೆ ಬ್ರೋ ಜಡ್ಜ್ ಮಾಡೋದು ಒಳ್ಳೆ PPF ಹಾಕಿದ್ರೆ ಎಲ್ಲೂ ಬೇಗ ಎದ್ದೋಳಲ್ಲ ಬ್ರೋ ಅದರಲ್ಲೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹಾಕ್ಸಿದ್ದೀನಿ ನಾನು ಮುಂಚೆ ನನ್ನೊಂದು XYZ ನಮ್ಮ ಬೇರೆ ಕಾರ್ಗೆ ಒಂದ್ಸರಿ ಹಾಕ್ಸಿದೆ ಕಾರ್ PPF 2 ಡೇಸಲ್ಲಿ ಈ ಬಾನೆಟ್ ಹತ್ರ ಎಲ್ಲ ಎದ್ದು ಬಿಡ್ತು ನಾನು ಹೋಗಿ ತಿರ್ಗಾ ಮತ್ತೆ ಬನ್ನಿ ಸರ್ ಪರವಾಗಿಲ್ಲ ನಾನು ಮಾಡ್ಕೊಂಡ್ಬಿಡ್ತೀನಿ ಸಾರ್ಟ್ ಮಾಡ್ಬಿಟ್ಟು ಕೊಟ್ಟರು ನನ್ನ ಕಾರ್ಗೆ ಒರಿಜಿನಲ್ PPF ನನ್ನ ಫ್ರೆಂಡೇ ಹಾಕಿರೋದು ನಮ್ಮ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್ ಅವರು ಒಂದು ಸತಿನೂ ಒಂದು ಕಡೆ ಎದ್ದಿಲ್ಲ ಅದು ಆ್ಯಂಡ್ ಈವನ್ ಆಫ್ಟರ್ 2-3 ಇಯರ್ಸ್ ಆ ಶೈನ್ ಹೆಂಗಿತ್ತು ಅಂದರೆ ವಾಶ್ ಮಾಡಿದ್ರೆ ಸಾಕು ಹೊಸ ಗಾಡಿ ಥರ ಕಾಣಿಸುತ್ತೆ ಎಲ್ಲೂ ಒಂದು ಟಿಂಟು ಒಂದು ಫೇಡ್ ಆಗೋದು ಆ ಥರ ಜಡ್ಜ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು ಈ PPF ಒಳ್ಳೇದೇ ಇಯರ್ಸ್ ಟುಗೆದರ್ ಬೇಕು 2-3 ಇಯರ್ಸ್ ಬೇಕು ನಿಮಗೆ PPF ಕ್ವಾಲಿಟಿ ಗೊತ್ತಾಗಬೇಕು ಅಂದರೆ ಅದರ್ವೈಸ್ ನೀವು ಲೇಬಲ್ ನೀವು ಅಪ್ಲೈ ಮಾಡ್ತಾರಲ್ಲ ಅವಲೇ ಆ ಪೇಪರ್ ನೋಡಿ ಹೇಳ್ಬಿಡ್ತಾರೆ ಆ ಪೇಪರ್ ಇದೆ ಯಾವ್ದಾದ್ರು ಒಳ್ಳೆ ಬ್ರ್ಯಾಂಡ್ ಅಂತ ಇದೆಯಾ ಬ್ರೋ ಈ ಬ್ರ್ಯಾಂಡ್ ಇದು ಹಾಕಿದ್ರೆ ಎಷ್ಟೊಂದಿದೆ ಬ್ರೋ ಅಲ್ಟ್ರಾ ಗಾರ್ಡ್ ಇದೆ ಇವಾಗ ನಾರ್ಮಲ್ ಆಗಿ ಯೂಸ್ ಮಾಡೋದು ನನ್ನ ಗಾಡಿಗೆಲ್ಲ ಅಲ್ಟ್ರಾ ಗಾರ್ಡು ಎಕ್ಸ್ಪೆಲ್ಲು ಇದೆಲ್ಲ ಒಳ್ಳೆ ಬ್ರ್ಯಾಂಡ್ ಟಾಪ್ ಬ್ರ್ಯಾಂಡ್ ಸ್ಟೆಕ್ ಅಂತ ನಾನು ತಾರ್ಗೆ ಹಾಕ್ಸಿದ್ದು ಸೊ ಅದ್ರ ಕಾಸ್ಟಿಂಗೇನೆ ನಮಗೆ ಅವಾಗ 1 ಚೇಂಜ್ ಆಗಿತ್ತು 1 ಲ್ಯಾಕ್ ಚೇಂಜು ಅವ್ರಿಗೇನೆ ಅಷ್ಟು ಕಾಸ್ಟಿಂಗ್ ಇದೆಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಇಂಪೋರ್ಟೆಡ್ ಜರ್ಮನ್ ಇವೆಲ್ಲ ಇಂಡಿಯಾದಲ್ಲಿ PPF ಇಂಡಿಯಾದಿದೆ ಇಂಡಿಯಾದೂ ಈ ಗರ್ವಾರೆ ಅವರೆಲ್ಲ ಮಾಡ್ತಾರೆ ಫಿಲ್ಮ್ಸು ಓಕೆನಾ ಅದೆಲ್ಲ ಓಕೆ ನಾನು PPF ಎಕ್ಸ್ಪರ್ಟ್ ಅಲ್ಲ ಬಟ್ ದೆನ್ ನನ್ಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ PPF ಎಕ್ಸ್ಪರ್ಟೇ ಒಬ್ರು ಇದ್ದಾರೆ ಅವ್ರನ್ನ ಕೇಳಿದ್ರೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಅಂಡ್ ಈ ಮಾಡಿಫಿಕೇಶನ್ ಪಾರ್ಟ್ಸ್ ಎಲ್ಲ ಬರುತ್ತಲ್ಲ ಬ್ರೋ ಕಿಟ್ಟು ಅದೆಲ್ಲ ಹೇಗೆ ಅದೆಲ್ಲ ಇಂಪೋರ್ಟೆಡ್ ಐಟಮ್ಸ್ ಅಲ್ಲ ಮಾಡಿಫಿಕೇಶನ್ ಈ ಕಿಟ್ಸ್ ಎಲ್ಲ ಬರೋದು ಯೂಶಲಿ ಚೈನೀಸ್ ರೆಪ್ಲಿಕಾ ಈ ಕಿಟ್ಸ್ ಎಲ್ಲ ಮಾಡೋದಕ್ಕೆ ಯಾವುದು ಬ್ರ್ಯಾಂಡ್ ಅಂತ ಯಾವುದು ಇಲ್ಲ ಸೊ ಈ ಚೈನೀಸ್ ಅವ್ರು ಏನು ಮಾಡ್ತಾರೆ ಒಂದು OEM ಕಾರ್ನ ತೊಗೊಂಡು ಅದರದ್ದೇ ಫುಲ್ಲು ಮೋಲ್ಡ್ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಒಂದು ಕಾರ್ ತೊಗೊಂಡ್ರೆ ಸಾಕು ಅವರು ಬ್ಲೂ ಪ್ರಿಂಟ್ ಸಿಕ್ಬಿಡುತ್ತೆ ಅವ್ರಿಗೆ ಅದ್ರ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾರೆ ಅವರು ಇನ್ನು ಎಕ್ಸ್ಟ್ರಾ ಏನೇನು ಮಾಡ್ಬೋದು ಸ್ಕರ್ಟಿಂಗ್ದು ಸ್ಪಾಯ್ಲರು ಅದೆಲ್ಲ ಅವರವರೇ ಡಿಸೈನ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅದೆಲ್ಲ ಚೈನೀಸ್ ರೆಪ್ಲಿಕಾಸ್ ಅವೆಲ್ಲ ಅದರಲ್ಲಿ ಕ್ವಾಲಿಟಿ ಜಡ್ಜ್ ಮಾಡ್ಲಿಕ್ಕೆಲ್ಲ ಅದ್ರಲ್ಲಿ ಕ್ವಾಲಿಟಿ ನಿಮ್ಗೆ ಮ್ಯಾಟ್ರ್ ಆಗಲ್ಲ ಬ್ರೋ ಸೊ ಎನಿವೇಸ್ ನಿಮ್ಮ ಹೊಡೆದೋದ್ರು ಹೊಡೆದೋಗುತ್ತೆ ಅದು ಹೊಡೆದೋದ್ರು ಹೊಡೆದೋಗುತ್ತೆ ಏನು ಅದು ಮ್ಯಾಟ್ರ್ ಆಗಲ್ಲ ಹೊಸ ಕಾರ್ ತಗೊಂಡು ಇದೆಲ್ಲ ಮಾಡ್ತಾರಲ್ಲ ಅದರ ವ್ಯಾಲ್ಯೂ ಕಮ್ಮಿ ಆಗತ್ತಾ ಕಾರ್ ಇದು ಹೊಸ ಕಾರ್ ತಗೊಂಡು ಏನು ಮಾಡಿದ್ರೆ ಈಗ ನಾನೊಂದು ಹೊಸ ಕಾರ್ ತಗೊಂಡೆ ಮರ್ಸಿಡೀಸ್ ತಗೊಂಡೆ ಅಂತ ಅನ್ಕೊಳ್ಳಿ ಫುಲ್ ಆಲ್ಟ್ರೇಷನ್ ಮಾಡಿಸಿದೆ ನೀವು ಅದು ಕಿಟ್ ಎಲ್ಲ ಹಾಕ್ಸಿರ ಅಂದ್ರೆ OEM ಪಾರ್ಟ್ಸ್ದು ವ್ಯಾಲ್ಯೂನೇ ಬೇರೆ ಈ ಆಫ್ಟರ್ ಮಾರ್ಕೆಟ್ಸ್ ಪಾರ್ಟ್ಸ್ಗೆ ಏನು ವ್ಯಾಲ್ಯೂ ಜಾಸ್ತಿ ಇರಲ್ಲ ಸೊ ಮತ್ತೆ ಒಂದ್ಸತಿ ಇದು ಹಾಕಿದ್ಮೇಲೆ ಹಳೆ ಪಾರ್ಟ್ ವಾಪಸ್ ಹಾಕ್ಬೋದು ಯು ಕ್ಯಾನ್ ರಿವರ್ಸ್ ಇಟ್ ಬಟ್ ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಒರಿಜಿನಲ್ ಕಾರ್ಗೆ ಇರೋಷ್ಟು ವ್ಯಾಲ್ಯೂ ನೀವು ಮಾಡಿಫೈ ಮಾಡ್ತೀರಾ ಟ್ಯೂನ್ ಮಾಡ್ತೀರಾ ಆಕ್ಸೆಸರೀಸ್ ಲೋಡ್ ಮಾಡಿ ಆ ಕಾರ್ಗೆ ವ್ಯಾಲ್ಯೂ ಇರಲ್ಲ ಹೌದಾ ಏನಕ್ಕೆ ಅಂತ ಹೇಳ್ತೀನಿ ನನ್ನ ಹತ್ರನೇ ಇತ್ತಲ್ವಾ ಇವಾಗ ನನ್ನ ಹತ್ರ ಒಂದು ಸ್ಪೋರ್ಟ್ಸ್ ಕಾರ್ ಇತ್ತು ಮುಂಚೆ ಅದು ಸ್ಟೇಜ್ 3 ಆಗಿತ್ತು ಸ್ಟೇಜ್ 3 ಟ್ಯೂನ್ಡು ಅದಕ್ಕೆ ಬಿಗ್ ಟರ್ಬೋ ಎಲ್ಲ ಹಾಕಿದ್ರು ಅದರಲ್ಲಿ ಏನು
ಪ್ರಾಬ್ಲಮ್ ಬರುತ್ತೆ, ನೆಕ್ಸ್ಟ್ ಏನು ಕೆಲಸ ಆಗುತ್ತೆ ಅದು ಅವ್ನ ಟ್ಯೂನರ್ಗೆ ಮಾತ್ರ ಗೊತ್ತಿರುತ್ತೆ. ಯಾರು ಒರಿಜಿನಲ್ ಆಗಿ ಅವ್ನು ಮಾಡಿರ್ತಾರಲ್ಲ ಅವ್ನಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಅವ್ರಿಗೆ ಗೊತ್ತಿರಲ್ಲ. ಯಾಕಂದ್ರೆ ಕಂಪ್ನಿಲಿ ಗಾಡಿ ಮುಟ್ಟಲ್ಲ. ಟ್ಯೂನಿಂಗ್ ಮಾಡಿದ್ಮೇಲೆ ಕಂಪ್ನಿ ಮುಟ್ಟಲ್ಲ. ದಟ್ ಇಸ್ ನಾಟ್ ಅವರ್ ಪ್ರಾಬ್ಲಮ್ ಬಾಸ್, ಯು ಡನ್ ಸಮಥಿಂಗ್ ಟು ದ ಕಾರ್, ಯು ಗೋ ಇಟ್ ಡೂ ಯು ಮೇಂಟೈನ್ ಇಟ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಡ್ತಾರೆ. ಇಲ್ಲ ಬೇಸಿಕ್ ಸರ್ವಿಸ್ ಮಾಡ್ತಾರೆ. ಏನಾದರೂ ಅದ್ರಲ್ಲಿ ಹೋಯ್ತು ಮಾಡ್ತು ಅಂದರೆ ಅವ್ರು ಸಪೋರ್ಟ್ ಮಾಡಲ್ಲ. ಎವ್ರಿಥಿಂಗ್ ದೆಲ್ ಚಾರ್ಜ್. ಅದೇ ಒಂದು ಸ್ಟಾಕ್ ಟ್ಯೂನಲ್ಲಿ ಇತ್ತು ಗಾಡಿ ಅಂದರೆ ಎನಿಬಡಿ ಕ್ಯಾನ್ ಡಯಾಗ್ನೋಸ್ ಇಟ್. ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಯೂಶಲಿ ಯೂಸ್ಡ್ ಮಾರ್ಕೆಟಲ್ಲಿ ಪರ್ಫಾರ್ಮೆನ್ಸ್ ಕಾರ್ ನೋಡೋರು ಸ್ಟಾಕ್ ಫಾರ್ಮಲ್ಲಿರೋ ಕಾರ್ನೇ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ದೇ ಬಿಲ್ಡ್ ಇಟ್ ಟು ಹೌ ಎವರ್ ದೇ ವಾಂಟ್. ಆಲ್ರೆಡಿ ಬಿಲ್ಟ್ ಆಗಿರೋ ಕಾರ್ಗೆ ವ್ಯಾಲ್ಯೂನೇ ಇಲ್ಲ. ದೇ ಡೋಂಟ್ ಪ್ರಿಫರ್ ದಟ್ ಬಿಕಾಸ್ ಅದು ಸಮ್ಮನ್ ಎಲ್ಸಸ್ ವರ್ಕ್. ಏನೋ ಮಾಡಿರ್ತಾರೆ, ಅದರ ಸೊಲ್ಯೂಷನ್ ಏನು, ಪ್ರಾಬ್ಲಮ್ ವೈ ಇಸ್ ಸೆಲ್ಲಿಂಗ್ ಅಂತ ಕೇಳ್ತಾರೆ ಫಸ್ಟು. ಆಫ್ಟರ್ ಆಲ್ ಡೂಯಿಂಗ್ ಆಲ್ ದಿಸ್ ವೈ ಇಸ್ ಸೆಲ್ಲಿಂಗ್ ಅಂತಾರೆ. ಅದರಲ್ಲಿ ಏನೋ ಆಂಟಿಸಿಪೇಷನ್ ಇರುತ್ತೆ ಅವ್ನಿಗೆ, ನೆಕ್ಸ್ಟ್ ಕ್ಲಚ್ ಹೋಗುತ್ತೆ, ಪಿಸ್ಟನ್ ರಿಂಗ್ಸ್ ಹೋಗುತ್ತೆ, ಏನೋ ಗೊತ್ತಿರುತ್ತೆ ಅವ್ನಿಗೆ, ಅದಕ್ಕೆ ಅವ್ನು ಮಾರೋದು. ಅದಕ್ಕೆ ಇವ್ರು ಮುಟ್ಟಲ್ಲ ಆ ಗಾಡಿನ. ಸೊ ಸ್ಟಾಕ್ ಗಾಡಿನೇ ಬೆಸ್ಟ್. ಸ್ಟಾಕ್ ಗಾಡಿಗೆ ತುಂಬಾ ವ್ಯಾಲ್ಯೂ. ನಿಮ್ದು ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಫ್ಯಾಮಿಲಿ ಹೇಗೆ ಸಪೋರ್ಟಿವ್ ಇತ್ತಾ ನೀವು ಸ್ಟಾರ್ಟ್ ಮಾಡಿದಾಗ? ಅಲ್ಲ ಇದು ಯಾಕೆ ಮಾಡ್ತಿದ್ಯಾ ಆ ಥರ ಸಿಚುವೇಶನ್ ಇತ್ತಾ? ಬ್ರೋ ಇಲ್ಲ, ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ಫ್ಯಾಮಿಲಿಗೆಲ್ಲ ಏನು ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಯಾಕಂದರೆ ನಾನು ಸೈಡ್ ಬೈ ಸೈಡ್ ಆಸ್ ಎ ಹಾಬಿ ಇದನ್ನ ಸ್ಟಾರ್ಟ್ ಮಾಡಿದ್ದು. ಐ ವಾಸ್ ಇನ್ ಟು ಕಾರ್ಪೊರೇಟ್. ನಾನು ವರ್ಕ್ 2015 ಇಂದ 2022 ವರ್ಕ್ ಮಾಡಿರೋದು. ಹೌದು 2022 ಆಲ್ಮೋಸ್ಟ್ 7 years ಐ ವಾಸ್ ಇನ್ ಕಾರ್ಪೊರೇಟ್ ಬ್ರೋ. ಹೌದಾ? ಸೊ ಇದೇನು ಸೈಡಲ್ಲಿ ಮಾಡ್ತಾ ಇರೋದ್ರೆ ಅವ್ರಿಗೇನು ಮ್ಯಾಟ್ರ್ ಆಗ್ತಾ ಇದ್ದಿಲ್ಲ. ಬಟ್ ಯಾವಾಗ ನಂದು ಕ್ರ್ಯಾಶ್ ಆಯಿತು ಅವಾಗ ಸ್ವಲ್ಪ ಸೈಕ್ ಮಾಡಿಬಿಟ್ರು. ನಮ್ಮ ಮನೇಲೂ ಸೈಕ್ ಮಾಡಿದ್ರು, ನಮ್ಮ ಇನ್ಲಾಸ್ ಮನೇಲೂ ಫುಲ್ ಸೈಕ್ ಮಾಡಿಬಿಟ್ರು. ಏನಕ್ಕೆ ಈ ಡೇಂಜರಸ್ ಕೆಲಸ ಅಲ್ಲ, ಬೇಡ ಗಾಡಿ ಎಲ್ಲ ಮತ್ತೆ ಗಾಡಿ ಎಲ್ಲ ತೊಗೊಂಡು ಸುಟ್ಟಾಕ್ಬಿಡ್ತೀನಿ ಅಂದಿದ್ರು. ಆ ಥರ ನೀವು ನೋಡಿದ್ರೆ ಇನ್ನು ಗಾಡಿ ಮೇಲೆ ಗಾಡಿ ತಗೊಳ್ತಾನೆ. ಅವ್ರಿಗೆ ಗೊತ್ತಾಗೋಯ್ತು ಒಂದು ಪಾಯಿಂಟಲ್ಲಿ ಇವನು ಇದಿಲ್ಲದೆ ಮಾಡಲ್ಲ ಏನೋ. ಸರಿ ಆಯ್ತು, ಮಾಡಂಗಿದ್ರು ಸೇಫ್ ಆಗಿ ಮಾಡೋ ಅಂದ್ಬಿಟ್ಟು. ನೆಕ್ಸ್ಟ್ ಯಾವ್ದಾದ್ರು ಕಾರ್ ಬೈಕ್ ಪ್ಲಾನ್ ಪ್ಲಾನ್ ಮಾಡೋದಕ್ಕೆ ಏನು ಬೇಜಾನ್ ಪ್ಲಾನ್ ಮಾಡ್ಬೋದು, ದುಡ್ಡಿಲ್ವಲ್ಲ ಅದಕ್ಕೆ ಸುಮ್ಮನೆ ಇದೀವಿ. ಈಗ ಸದ್ಯಕ್ಕೆ ಇವಾಗ ಈ ವರ್ಷ ಸೂಪರ್ ಡ್ಯೂಕ್ ತಗೊಂಡೆ. ಈ ವರ್ಷನೇ ತಗೊಂಡಿದ್ದೆ. ಹೈಲಕ್ಸ್ ಲಾಸ್ಟ್ ಇಯರ್ ತಗೊಂಡಿರೋದು. ಹೈಲಕ್ಸ್ ಲಾಸ್ಟ್ ಹೈಲಕ್ಸ್ ಬಗ್ಗೆ ಏನು ಬ್ರೋ ಒಪಿನಿಯನ್ ನಿಮ್ದು? ನೆಕ್ಸ್ಟ್ ಲೆವೆಲ್ ಬ್ರೋ. ಹೈಲಕ್ಸ್ ಇಸ್ ಲೈಕ್ ಇಟ್ಸ್ ಅ ಜಾಂಬಿ ಅಪೋಕಲಿಪ್ಸ್ ಟ್ರಕ್ ಅನ್ಬೋದು. ಹೌದಾ? ದಟ್ಸ್ ದ ಕಾರ್ ಯು ವಾಂಟ್ ಟು ಬಿ ಇನ್. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಪ್ರಳಯ ಆಯ್ತು ಅಂದ್ರೆ ಆ ಕಾರಲ್ಲಿ ಇರ್ಬೇಕು ನೀವು. ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಬ್ರೇಕ್ ಡೌನ್ ಆಗಲ್ಲ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ನೀವು ಹಿಂದೆಗೆ ಕವರ್ ಮಾಡಿಸಿದೀರಾ? ಕವರ್ ನನ್ನಲ್ಲಿ ಆಲ್ರೆಡಿ ಕವರ್ ಇತ್ತು, ಟೋನೋ ಕವರ್. ಅಂದ್ರೆ ಕ್ಯಾನೋಪಿ ಆ ಥರದಲ್ಲ, ಓನ್ಲಿ ಲಗೇಜ್ ಕವರ್ ಅಷ್ಟೇ, ಬೇ ಕವರ್ ಅದಲ್ಲ ಬ್ರೋ. ಕೆಲವುದ್ರಲ್ಲಿ ಹಿಲಕ್ಸ್ ಅಲ್ಲಿ ಇದು ಮಾಡ್ಬಿಡ್ತಾರಲ್ಲ, ಅದೇ ಕ್ಯಾಂಪರ್ ಟೈಪ್ ಹಾರ್ಡ್ ಟಾಪ್ ಅಲ್ಲ ಸಾಫ್ಟ್ ಟಾಪ್. ಅದು ಅದೇ ಕ್ಯಾನೋಪಿ ಹಿಂದೆ ಕುತ್ಕೊಳ್ಳೋ ಥರನೂ ಮಾಡ್ತಾರೆ. ಇಲ್ಲ ಬಟ್ ಬೇಸಿಕಲಿ ಅದು ಪಾರ್ಟಿಷನ್ ಇದ್ದೇ ಇರುತ್ತೆ. ನೀವು ಏನೇ ಮಾಡಿದ್ರು ಫ್ರಂಟ್ ಕ್ಯಾಬ್ಗೂ ಹಿಂದೆ ಟಾನೋ ಏರಿಯಾಗೆ ಕನೆಕ್ಷನ್ ಇಲ್ಲ. ಅದು ಇಲ್ಲ, ಹಿಂದೆನೇ ಹತ್ತಬೇಕು. ಈ ಕಡೆಯಿಂದಾನೇ ಹತ್ತಬೇಕು, ಇಲ್ಲ ಹಿಂದೆ. ಸ್ಟೋರೇಜ್ ಬೆಸ್ಟ್. ಸ್ಟೋರೇಜ್ಗೆ ಅಷ್ಟೇ ಅದು. ಮತ್ತೆ ಟ್ರಾವೆಲ್ ಮಾಡುವಾಗ ಟೆಂಟ್ ತರ ಹಾಕಿ ಮಲ್ಕೊಳ್ಳೋಕೆಲ್ಲ ಅದೆಲ್ಲ ಮಾಡ್ಬೋದು. ಅದೆಲ್ಲ ಹೆವಿ ಕ್ಯಾಂಪಿಂಗ್ ಸೆಟಪ್. ಆಲ್ಮೋಸ್ಟ್ ನಿಮಗೆ 40-45 lakhs ಅದಕ್ಕೆ ಖರ್ಚಾಗುತ್ತೆ ಎಕ್ಸ್ಟ್ರಾ. ಸೊ ಟೋಟಲ್ ಕಾರ್ ವ್ಯಾಲ್ಯೂ 1 year ಆಗುತ್ತೆ. ಅವಾಗ ಕಾರ್ ವ್ಯಾಲ್ಯೂ 50 lakhs ಅನ್ಕೊಳ್ಳೋಣ. ಈಗ ಆನ್ ರೋಡ್ ಎಷ್ಟಾಗುತ್ತೆ ಬ್ರೋ? ಬ್ರೋ ಆನ್ ರೋಡ್ ಆಕ್ಚುಲಿ ಇವಾಗೂ ಹೋದ್ರೆ ನೀವು ಶೋರೂಮ್ ಅಲ್ಲಿ 48-49 lakhs ಇದೆ. 50 ಲಕ್ಷ 50 ಲಕ್ಷನೇ ಆನ್ ರೋಡ್ ಇರೋದು. ಬಟ್ ದೆನ್ ದೇ ಆರ್ ಗಿವಿಂಗ್ ಇಟ್ ಅಟ್ ಅ ವೆರಿ ಗುಡ್ ಡಿಸ್ಕೌಂಟ್. ಸೊ ನಿಮ್ಗೆ ಒಂದು 34 ಸಿಗ್ತಾ ಇದೆ ಗಾಡಿ ಈಗ. 5 ಲಕ್ಷ ಎಸ್ಪೆಷಲಿ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಹೊಸ ಮಾಡೆಲ್ ಬಂತಲ್ಲ, ಲಾಂಚ್ ಮಾಡಿದ್ರು. ಸೊ ಎಕ್ಸಿಸ್ಟಿಂಗ್ ಇವಾಗ ನನ್ನ ಹತ್ರ ಇರೋ ಗಾಡಿ ಎಲ್ಲ ಫುಲ್ ಡಿಸ್ಕೌಂಟಲ್ಲಿ. ಇವಾಗ ಕಾರ್ಸ್ ಇಲ್ಲ ಅಂತ ಹೇಳ್ತಾವ್ರೆ, ಅವೈಲಬಲ್ ಇಲ್ಲ, ಪ್ರೊಡಕ್ಷನ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಳೆ ಮಾಡೆಲ್ಲು ನನ್ನ ಹತ್ರ ಇರೋ ಮಾಡೆಲ್ ಸ್ಟಾಪ್ ಮಾಡಿಬಿಟ್ರು ಪ್ರೊಡಕ್ಷನ್. ಸೊ ಇನ್ನು ಇರೋ ಸ್ಟಾಕ್ಸ್ನೆಲ್ಲ ಕ್ಲಿಯರ್ ಔಟ್ ಮಾಡ್ತಾ ಇದ್ದಾರೆ ಫುಲ್ ಡಿಸ್ಕೌಂಟಲ್ಲಿ. 33-34 ಸಿಗ್ಬಿಡುತ್ತೆ ಆರಾಮ. ಬಟ್ ಒಳ್ಳೆ ಗೋ ಟು ಕಾರ್, ಒಳ್ಳೆ ಗಾಡಿ. ನಾಟ್ ಫಾರ್ ಎವ್ರಿ ಒನ್ ಬ್ರೋ, ಈ ಕಾರ್ ನಾಟ್ ಫಾರ್ ಫಾರ್ಚುನರ್ ವರ್ಸಸ್ ಹಿಲಕ್ಸ್ ಹೇಳ್ಬೇಕಂದ್ರೆ ನಿಮ್ದು ಟೂ ಡಿಫ್ರೆಂಟ್ ಪರ್ಪಸ್ ಬ್ರೋ. ಸಿ ಹೈಲಕ್ಸ್ ಅಲ್ಲಿ ಇವಾಗ ನಾನು ಬ್ಯಾಕ್ ಹೈಲಕ್ಸ್ ಅಂತ ಹೇಳೋ, ಸಾರಿ ನಾನು ಹಿಲಕ್ಸ್ ಅಂತ ಹೈಲಕ್ಸ್ ಅಂದ್ರೆ ಹೈ ಲಕ್ಸುರಿ. ಓ ಹೈಲಕ್ಸ್ ಸ್ಟ್ಯಾಂಡ್ಸ್ ಫಾರ್ ಹೈ ಲಕ್ಸುರಿ ಹೈಲಕ್ಸ್ ಅನ್ನೋದು. ಸಿ ಹೈಲಕ್ಸ್ ಅಲ್ಲಿ ನಾನು ಬೇಕಾದ್ರೆ ಹಿಂದೆ ಬೈಕ್ ಹಾಕೊಂಡು ಹೋಗ್ಬೋದು. ವೆರ್ ಎವರ್ ಐ ವಾಂಟ್ ಐ ಕ್ಯಾನ್ ಗೆಟ್ ದ ಬೈಕ್ ಡೌನ್ ಅಂಡ್ ರೈಡ್ ಇಟ್. ಫಾರ್ಚುನರ್ ಹಂಗವೆಲ್ಲ ಮಾಡೋಕ್ಕಾಗಲ್ಲ. ಲೇಕಿ ಗೋಸ್ವಾಮಿ ಬೈಕ್ ಎಲ್ಲ ಹಾಕೊಂಡು ಹೌದು ಆ ಥರನೇ. ಇವಾಗ ಸಿ ಫಾರ್ಚುನರ್ದು ಬೇರೆನೇ ಕತೆ, ಹೈಲಕ್ಸ್ದೇ ಬೇರೆ ಕತೆ. ಹಂಗೆ ನೋಡೋಕೆ ಹೋದ್ರೆ ಹೈಲಕ್ಸ್ ಬೇಸಿಸ್ ಮೇಲೆ ಫಾರ್ಚುನರ್ ಮಾಡಿರೋದು. ಹೈಲಕ್ಸ್ ಫಸ್ಟ್ ಬಂದಿರೋದು. ಮತ್ತೆ ಈಗ ಟ್ರೆಂಡ್ ಅಲ್ಲಿ ಆಗಿರೋದು ಅನ್ಸುತ್ತೆ ಅಲ್ಲ ಬ್ರೋ, ಲಾಸ್ಟ್ ಒಂದು 4-5 ವರ್ಷ. ಇಂಡಿಯಾಗೆ ಬಂದು 2022 ನಲ್ಲಿ. ಹೈಲಕ್ಸ್ ವಾಸ್ ದೇರ್ ಅಬ್ರಾಡ್ ಸಿನ್ಸ್ ಏಜಸ್. ಹೈಲಕ್ಸೇ ಫಸ್ಟ್ ಬಂದಿರೋದು. ಅದ್ರದ್ದು SUV ವರ್ಷನ್ ಫಾರ್ಚುನರ್. ಹೌದಾ? ಓಕೆ, ಇಟ್ಸ್ ಅ ಪಿಕಪ್ ಟ್ರಕ್. ಅದ್ರದ್ದು SUV ವರ್ಷನ್ ಮಾಡಿದ್ರು ಫಾರ್ಚುನರ್ಗೆ. ಸೇಮ್ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ಇಸುಜು? ಇಸುಜು ಇಸ್ ಆಲ್ಸೋ ಅ ಗುಡ್, ವೆರಿ ಗುಡ್ ಪಿಕಪ್ ಟ್ರಕ್. ಹಂಗೆ ನೋಡಿದ್ರೆ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಇಸುಜುನೇ ಆಪ್ಷನ್. ಇಸುಜು ಕಮ್ಮಿನಾ? ಕಮ್ಮಿ.
ಇಟ್ಸ್ ಅ ಲಿಟಲ್ ಸ್ಮಾಲರ್ ಕಾರ್. ಇಂಜಿನ್ ಪವರ್ ಫಿಗರ್ಸ್ ಎಲ್ಲ ಕಮ್ಮಿನೇ ಅದರದು, ಕಾಸ್ಟು ಕಮ್ಮಿನೇ. ಅದು ಹೊರಗಿದ್ದು ಇಸುಜುನು ಜಾಪನೀಸಾ ಕೊರಿಯನ್ ನನ್ಗೆ ಗೊತ್ತಿಲ್ಲ ಹೊರಗದೇನೆ ಇಂಡಿಯಾದಂತೆ. ಇಂಡಿಯಾದಲ್ಲಿ ಈ ತರ ಅದೇ ನಮ್ಮ ಇವ್ರದ್ದು ಇದೆಯಲ್ಲ, ಮಹೀಂದ್ರ ಅದು ಪಿಕಪ್ ಇದೆ, ಬೊಲೆರೋ ಪಿಕಪ್ ಇದೆ, ಟಾಟಾ ಅವ್ರದ್ದು ಯೋಧಾ ಅಂತ ಇದೆ. ಲುಕ್ ಬಂದಿಲ್ಲ ಅಲ್ಲ ಬ್ರೋ ಅದ್ರಲ್ಲಿ. ಲುಕ್ ಅವ್ರದ್ದು ಒಂಥರ ಲಗ್ಗೇಜ್ ಗಾಡಿ ತರ ಇರುತ್ತೆ ಬೇಸಿಕಲಿ. ದೇ ಡೋಂಟ್ ಪ್ರಿಫರ್ ಲಕ್ಸುರಿ ಇನ್ ದಟ್. ಇವ್ರು ಹಂಗ್ ಮಾಡಲ್ಲ ಟೊಯೋಟಾ ಅವರು. ನಿಮಗೆ ಲಕ್ಸುರಿನೂ ಇರಬೇಕು, ಅದು ಪಿಕಪ್ ಟ್ರಕ್ ಕೆಲಸನೂ ಮಾಡಬೇಕು, ಆ ಥರ ಮಾಡಿದ್ದಾರೆ. ದಟ್ ಈಸ್ ವೈ ಇಟ್ಸ್ ಅ ಹಿಟ್. ಸೊ ಹಿಲಕ್ಸ್ ಗೋ ಟು ಕಾರ್ ನೆಕ್ಸ್ಟ್ ಲೆವೆಲ್. ಈಗ ರೈಡರ್ಸಿಗೆ ಬಂದ್ಬಿಟ್ಟು 3 ತಲೆಯಲ್ಲಿ ಟಿಪ್ಸ್ ಅವ್ರು ಯಾವಾಗಲೂ ಇಟ್ಕೊಳ್ಬೇಕು. ನೀವು ಎಕ್ಸ್ಪೀರಿಯನ್ಸ್ ರೈಡರ್ ಆಗಿರೋದ್ರಿಂದ 3 ವಿಷಯ ಅವ್ರು ಯಾವಾಗಲೂ ಇಟ್ಕೊಳ್ಬೇಕಾಗಿರೋದು ಎಂತ ಬ್ರೋ ತಲೆಯಲ್ಲಿ? 3 ವಿಷಯ ಬ್ರೋ, ಆ್ಯಕ್ಚುಲಿ ತುಂಬ ವಿಷಯ ಇಟ್ಕೊಬೇಕು ತಲೆನಲ್ಲಿ. ಟಾಪ್ 3 ರೈಡ್ ಮಾಡುವಾಗ ಇದು ಸೇಫ್ಟಿ ಓವರ್ ಆಲ್ ಕನ್ಸಿಡರ್ ಮಾಡಿ. ನಾನು ಪ್ರಿಫರ್ ಮಾಡೋದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಬ್ಬರೇ ಎಲ್ಲೂ ಹೋಗ್ಬಾರ್ದು. ಇಫ್ ಯು ಗೋಯಿಂಗ್ ಲಾಂಗ್ ಜರ್ನೀಸ್ ಒಬ್ಬೊಬ್ಬರೇ ಬೈಕ್ ತೊಗೊಂಡೋಗೋದು ಅಥವಾ ಅನ್ನೋನ್ ಅಡ್ವೆಂಚರ್ಸ್ ಮಾಡೋಕ್ಕೂ ಒಬ್ಬೊಬ್ಬರೇ ಸೋಲೋ ಹೋಗ್ಬಾರ್ದು. ರಿಸ್ಕಿ. ಸೋಲೋ ಇಸ್ ವೆರಿ ರಿಸ್ಕಿ. ಸೋಲೋ ಮಾಡೋರೆ ತುಂಬ ಜನ ಇದ್ದಾರೆ, ಬಟ್ ಸೋಲೋ ಇಸ್ ರಿಸ್ಕಿ ಇಸ್ ವಾಟ್ ಐ ಫೀಲ್. ಟೀಮ್ ಜೊತೆ ನಿಮ್ಗೊಂದು ಬ್ಯಾಕಪ್ ಇರಬೇಕು ಯಾವಾಗಲೂ. ಒಂದು ಫಸ್ಟು. ಸೆಕೆಂಡ್ ಸಿ ನಿಮಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಯಾವಾಗಲೂ ಇರ್ಬೇಕು. ನಿಮ್ಮನ್ನ ಮಾನಿಟರ್ ಮಾಡ್ತಾ ಇರೋರು ಯಾರನ್ನ ಇರ್ಬೇಕು ಮನೆಯಲ್ಲಿ. GPS ನಿಮ್ಮ ಲೈವ್ ಎಲ್ಲಿ ಇರ್ತೀರಾ ನೀವು ಅಂತ ನೋಡ್ತಾ ಇರೋರು ಇರಬೇಕು ಒಬ್ರು ಅಲ್ಲ. ಇವಾಗ ಆ ಥರ ತುಂಬ ಜನಕ್ಕೆ ಇರಲ್ಲ, ಯಾರೋ ನೋಡ್ಕೊಳೋರು ಇರಲ್ಲ ಅಂತಲೇ ಇಟ್ಕೊಳ್ಳೋಣ. ಸೊ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಬ್ರೋ. ಬೈಕ್ ಅಂದಮೇಲೆ ಇಟ್ಸ್ ನಾಟ್ ಜಸ್ಟ್ ಯು ಬೀಂಗ್ ಕೇರ್ಫುಲ್, ಯು ಆರ್ ಫೈಟಿಂಗ್ ದ ಇರ್ರೆಗ್ಯುಲಾರಿಟೀಸ್ ಇನ್ ರೋಡ್. ಎಲ್ಲರೂ ನಿಮ್ಮ ಥರನೇ ಕೇರ್ಫುಲ್ ಆಗಿರಲ್ಲ. ಸೊ ಪೀಪಲ್ ಅರೌಂಡ್ ಯು ವಿಲ್ ಬಿ ದ ಪ್ರಾಬ್ಲಮ್. ನೀವು ಪ್ರಾಬ್ಲಮ್ ಆಗದೆ ಇದ್ರು ಅವರೇ ನಿಮ್ಗೆ ಪ್ರಾಬ್ಲಮ್ ಆಗ್ಬಿಡ್ತಾರೆ. ಅವರ ಜಾಗ್ರತೆ ಸಹ ನಾವು ನೋಡ್ಕೋಬೇಕು, ನಮ್ಮ ಜಾಗ್ರತೆ ಮಾತ್ರ ಅಲ್ಲ. ನಮ್ಮದು ಬಿಟ್ಟು ಅವ್ರದ್ದು ನಾವು ನೋಡ್ಕೊಬೇಕು, ಅವ್ರ ಫಾಲ್ಟ್ಸ್ನು ನಾವು ಆ್ಯಂಟಿಸಿಪೇಟ್ ಮಾಡಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಯಾವತ್ತೂ ರೋಡ್ ರೇಜ್ಗೆ ಇಳಿಬಾರ್ದು. ಅಂದ್ರೆ ನಾನು ರೇಸ್ ಮಾಡೋದು, ನಾನು ಫಸ್ಟ್ ರೇಸ್ ಅಲ್ಲ, ರೋಡ್ ರೇಜ್ ಅಂದ್ರೆ ಹೇಗೆ ಬ್ರೋ? ಇವಾಗ ಯಾವುದೋ ಊರಿಗೆ ಹೋಗ್ತಾ ಇರ್ತೀನಿ, ಅಲ್ಲೇನೋ ಲೈಟಾಗಿ ಯಾರಿಗೂ ಟಚ್ ಮಾಡ್ಬಿಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀನು ಅನ್ನೋದು ಜಗಳ ಮಾಡೋದು ಅಲ್ಲಿ ಹಂಗೆ ಆ ಥರ ಮಾಡಬಾರ್ದು. ನೆವರ್ ಗೆಟ್ ಇನ್ ಟು ದಟ್ ಸಿಚುವೇಶನ್. ಯಾವತ್ತೇ ಆಗಲಿ ಆ ಸಿಚುವೇಶನಿಂದ ಎಸ್ಕೇಪ್ ಆಗೋದು ನೋಡಬೇಕೆ ಹೊರತು ಡೋಂಟ್ ಫೈಟ್ ದಟ್ ಸಿಚುವೇಶನ್. ತುಂಬ ಜನ ಈಗೋಗ ತೊಗೊಂಡು ಫೈಟ್ ಮಾಡಿಬಿಡ್ತಾರೆ. ಇಫ್ ಯುವರ್ ಅ ಗ್ಯಾಂಗ್ ಆಫ್ 15-20 ಪೀಪಲ್ ಅದು ಬೇರೆ ವಿಷಯ. ನೀವು ಒಬ್ಬೊಬ್ಬರೇ ಹೋಗಿರ್ತೀರಾ, ಇಲ್ಲ ಒಂದು 2-3 ಜನ ಹೋಗಿರ್ತೀರಾ, ಅಲ್ಲೇನೋ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಗುತ್ತೆ. ಯು ಆಲ್ವೇಸ್ ಟ್ರೈ ಟು ಗೆಟ್ ಅವೇ ಫ್ರಮ್ ದಟ್ ಇನ್ಸಿಡೆಂಟ್. ಡೋಂಟ್ ಫೈಟ್ ದಟ್ ಇನ್ಸಿಡೆಂಟ್. ಲೇಟರ್ ಫೈಟ್ ಇಸ್ ಲೇಟರ್. ರಿಸ್ಕ್ ತಗೊಳ್ಬೇಡಿ, ಜಗಳ ಮಾಡಬೇಡಿ, ಸುಮ್ಮನೆ ಪ್ರಾಬ್ಲಮ್ ಅಲ್ಲ ಬ್ರೋ. ಅದು ಸಣ್ಣದಲ್ಲಿ ಆಗೋದು ಅದು ಸಿಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಎಲ್ಲೆಲ್ಲಿ ಕೊಟ್ಟೋಗುತ್ತೆ ಸಿಚುವೇಶನ್. ಆಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನನಗೆ ಆ ಥರ ರೋಡ್ ರೇಜ್ ಯಾವುದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಹಿಯರ್ ರೆಕಗ್ನೈಸ್ ಮೀ. ದಟ್ಸ್ ದಿ ಒನ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಮೊನ್ನೆ ಅದ್ರದ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಲಾಸ್ಟ್ ಟೈಮು ನಮ್ಮ ಬಾಯ್ಸ್ ಜೊತೆ ಒಂದು ಡ್ರೈವ್ ಹೋದಾಗ ಏನಾಗ್ಬಿಡ್ತು, ನಮ್ಮ ಮುಂದೆ ಕಾರ್ ಅವ್ರು ಏನು ಮಾಡ್ಬಿಟ್ರು, ಲೆಫ್ಟಿಂದ ಓವರ್ಟೇಕ್ ಮಾಡ್ಬಿಟ್ರು ಒಬ್ರನ್ನ. ಅಲ್ಲಿ ಹಳ್ಳ ಇತ್ತು, ಕಾರ್ ಹಿಂಗೋಯ್ತು, ಒಂದು ಕಾರ್ ಬಲಿನೋ ಹಿಂಗೋಯ್ತು, ಬೇರೆ ಯಾರ್ದು. ನಮ್ಮ ಒಂದು ಜಿಮ್ನಿ ಅವ್ನು ಏನು ಮಾಡ್ಬಿಟ್ಟ, ಹಳ್ಳ ಇತ್ತು ಅಂದ್ಬಿಟ್ಟು ಲೆಫ್ಟಲ್ಲೇ ಓವರ್ಟೇಕ್ ಮಾಡ್ಬಿಟ್ಟು ಅವ್ನಿಗೆ ಸ್ವಲ್ಪ ರ್ಯಾಶಾಗಿ ಓವರ್ಟೇಕ್ ಮಾಡ್ಬಿಟ್ಟ. ಬಲಿದೊಂದು ಚೇಸ್ ಮಾಡ್ಕೊಂಬಂದ. ಚೇಸ್ ಮಾಡ್ಕೊಂಬಂದು ಗಾಡಿ ಅಡ್ಡ ಹಾಕ್ಬಿಟ್ಟು ಏನ್ರಿ ಆ ಥರ ಎಲ್ಲ ಇದು ಓವರ್ಟೇಕ್ ಮಾಡೋದು ನೀನು ಏನು ಅನ್ಕೊಂಬಿಟ್ಟಿದ್ದಿ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಇಳ್ದು ಆಲ್ರೆಡಿ ಕೂಗಾಡ್ತಾವ್ರೆ ಇಳ್ದು. ನಾವೆಲ್ಲ ಹಿಂದೆ ಇದ್ದೀವಿ. ನೀವು ಬೇರೆ ಕಾರಲ್ಲಿ? ನಾನು ನನ್ನ ಕಾರಲ್ಲಿದ್ದೀನಿ. ಆಮೇಲೆ ನಾನು ಸೈಡ್ಗೆ ಹಾಕ್ಬಿಟ್ಟು ಏನೋ ಅಂತ ಕೇಳೋಕ್ಕೆ ಇಳ್ಕೊಂಡು ಹೋಗಿದ್ದೆ ಅಷ್ಟೇ. ಆಮೇಲೆ ಅಲ್ಲಿರೋ ಜನ ಎಲ್ಲ ನನಗೆ ಅವ್ರಿಗೆ ಬಲಿನವ್ರಿಗೆ ನಾನು ಯಾರಂತ ಗೊತ್ತು. ಬ್ರೋ ನಿಮ್ಮವ್ರದ ಗಾಡಿ ಇದು ನಿಮ್ಮ ಟೀಮಾ ಅಂತ ಹೇಳ್ಬಿಟ್ಟು, ಇಲ್ಲ ಗೊತ್ತು ಬಿಡ್ರಿ ಇವ್ರು ಯಾರಂತ ಗೊತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಸುಮ್ಮನೆ ಆಗ್ಬಿಟ್ರು. ನನಗೆ ಯೂಶಲಿ ರೋಡ್ ರೇಜ್ ಆಗಲ್ಲ, ಪರಿಚಯ ಇರೋ ಕಾರಣ ಮುಖ ಪರಿಚಯ ಐಡೆಂಟಿಫೈ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಎಸ್ಕೇಪ್ ಆಗ್ಬಿಡ್ತೀನಿ ಯೂಶಲಿ ಇದು. ಬಟ್ ಅದರ್ವೈಸ್ ರೋಡ್ ರೇಜ್ಗೆ ದಯವಿಟ್ಟು ಯಾರು ಇಳಿಬೇಡ್ರಿ. ಅದು ಒಂದು ಆ ಸೆಕೆಂಡ್ ನೀವು ಆ ಟೈಮ್ ಒಂದು ಸ್ಕಿಪ್ ಮಾಡ್ಬಿಟ್ರೆ ಇಟ್ ಬಿ ಸೋ ಪೀಸ್ಫುಲ್ ಫಾರ್ ಯು. ಬ್ರೋ ನಾನು ರೋಡ್ ರೇಜ್ ಕಾರಿದು ಪ್ರಾಬ್ಲಮ್ ಅಂತ ಹೇಳೋ, ನಾನು ಒಂದ್ಸತಿ ನನ್ನ ಮರ್ಸಿಡೀಸಿಗೆ ಡೀಸೆಲ್ ಇಂಜಿನು ಹೇಳಿದೀನಿ, ನಾನು ನಿಮ್ಗೆ ಗೊತ್ತಿಲ್ಲ, ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದೀನಿ. ಇದು ಹೇಳಿದ್ರಿ ಅನ್ಸುತ್ತೆ ನೀವು. ಅದಾದ್ಮೇಲೆ ನಂಗೆ ಗೊತ್ತಿಲ್ಲ, ಡ್ರೈವ್ ಮಾಡ್ಕೊಂಡು 15 ಕಿಲೋಮೀಟರ್ ಬಂದಿದ್ದೀನಿ. ನೆಕ್ಸ್ಟ್ ಓಡ್ತು ಅಂತ ನಂಗೆ ಅಂದ್ರೆ ಇತ್ತಲ್ಲ ಸ್ವಲ್ಪ ಡೀಸೆಲ್ ಮಿಕ್ಸ್ ಆಗಿರ್ಲಿಲ್ಲ, ಕರೆಕ್ಟ್ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದೀರಿ. ಪೆಟ್ರೋಲ್ ಹಾಕ್ಸಿ ನಾನು ಹೋಗಿ ಫ್ಯೂಲ್ ಹಾಕಿ ಅಂತ ಹೇಳಿದ್ರು. ಅಜ್ಜ ಇದ್ರು ಒಬ್ರು, 80 ವರ್ಷ ಆಗಿರ್ಬೋದು ಅವ್ರಿಗೆ. ರಾತ್ರಿ 3 ಗಂಟೆ ಪಾರ್ಟಿ ಇತ್ತು. ಪಾರ್ಟಿ ಆದ್ಮೇಲೆ ಬಂದು
ಫ್ಯೂಲ್ ಹಾಕಿ ಅಂದಿದ್ದೀರಾ ನೀವು, ಪೆಟ್ರೋಲ್ ಡೀಸೆಲ್ ಹಾಕಿ ಅಂತ ಹೇಳಲಿಲ್ಲ. ಅವ್ರ ಹತ್ರ ಕೇಳಕ್ಕಾಗತ್ತಾ, ಏನ್ ಮಾಡೋದು? ಆದ್ರೆ ಅದ್ರ ಬರ್ದಿದೆ, ಬಟ್ ಏನ್ ಮಾಡೋದು, ಟೆನ್ಷನ್ ಆಗೋಯ್ತು ನಂಗೆ ಆ ದಿನ. ಈಗ ನೀವು ಹೇಳುವಾಗ ನೆನಪಾಯ್ತು ಬ್ರೋ. ನಿಮ್ಮ ಇನ್ಸ್ಪಿರೇಷನ್ಗೆ ಇಟ್ಟಿರೋ ಯೂತ್ಸಿಗೆ ಏನಾದರೂ ಮೆಸೇಜ್, ನಿಮ್ಮನ್ನು ಇನ್ಸ್ಪಿರೇಷನ್ ಅಂತ ಅನ್ಕೊಂಡಿದ್ದಾರೆ ಮೋಟೋ ಬ್ಲಾಗ್ ಇರ್ಬೋದು, ನಿಮ್ಮ ಫ್ಯಾನ್ಸ್ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಏನು ಹೇಳ್ತೀರಾ? ಇನ್ಸ್ಪಿರೇಷನ್ ಆಗಿ ನೀವು ತೊಗೊಳೋ ತಪ್ಪಿಲ್ಲ. ಫ್ರಮ್ ವಾಟ್ ಐವ್ ಶೋನ್ ಟು ಯು ಇನ್ ಮೈ ವ್ಲಾಗ್ಸ್, ನೀವು ತೊಗೊಳೋ ತಪ್ಪಿಲ್ಲ 100%. ಬಟ್ ಅದನ್ನೇ ರಿಯಾಲಿಟಿ ಅಂತ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮದು ಕಷ್ಟಗಳು, ನಮ್ಮದು ಬ್ಯಾಕಪ್ ಪ್ಲ್ಯಾನ್ಸು ಏನೇನಿರುತ್ತೆ ಎಲ್ಲನೂ ನಾನು ನಿಮಗೆ ತೋರಿಸಿರಲ್ಲ. ಸೊ ನೀವು ಕಷ್ಟಪಟ್ಟಿದ ತಕ್ಷಣ ಒಂದು ಬೈಕ್ ತೊಗೋಬೋದು, ಬಟ್ ಆ ಬೈಕ್ನ ಮೇಂಟೈನ್ ಮಾಡಬೇಕು, ಅದನ್ನು ಮಾಡಬೇಕು, ಇದು ಮಾಡಬೇಕು ಅಂದರೆ ಅದಕ್ಕೂ 1,000 ಇರುತ್ತೆ. ಸೊ ತಗೊಳ್ಳೋದು ಈಸಿ, ಮೇಂಟೈನ್ ಮಾಡೋದು ಕಷ್ಟ. ಪ್ಲಸ್ ಅದ್ರ ಮೇಲೆ ಎಷ್ಟೋ ಜನಕ್ಕೆ ಪೆಟ್ರೋಲ್ ಹಾಕ್ಸೋಕ್ಕೂ ಯೋಚನೆ ಮಾಡ್ತಿರ್ತಾರೆ, ಅಂಥವ್ರು ದೊಡ್ಡ ದೊಡ್ಡ ಬೈಕ್ ತೊಗೊಳಕ್ಕೆ ಯೋಚನೆ ಮಾಡ್ತಿರ್ತಾರೆ. ಸೊ ತೊಗೊಂಡ್ರು ಅದನ್ನು ಹೆಂಗೆ ಸಾಕ್ತೀರಾ ನೀವು ಆ ಥರ? ಸೊ ನಾಟ್ ಎವ್ರಿಥಿಂಗ್ ಯು ಸಿ ಆನ್ ಸೋಷಿಯಲ್ ಮೀಡಿಯಾ ಈಸ್ ದ ಹೋಲ್ ಸ್ಟೋರಿ, ಇಟ್ಸ್ ಓನ್ಲಿ ದ ಪಾರ್ಟ್ ಆಫ್ ದ ಸ್ಟೋರಿ ಅಷ್ಟೇ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ತೊಗೊಬೇಕು, ಎಷ್ಟಕ್ಕೆ ನಂಬಬೇಕು ಅಷ್ಟಕ್ಕೆ ನಂಬಬೇಕು, ಎಲ್ಲದನ್ನೂ ನಂಬಕ್ಕೆ ಹೋಗ್ಬೇಡಿ ನೀವು, ಕಷ್ಟ ಆಗಿಬಿಡುತ್ತೆ ಮತ್ತೆ. ಬ್ರೋ, ಇದು ಫ್ಯಾಮಿಲಿ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನಿಮ್ಮ ಪಾಪು ಇದೆಯಾ? ಹಾಂ, 7 years old ಈಗ. ಹೇಗೆ ಟೈಮು, ಫ್ಯಾಮಿಲಿ ಟೈಮು ಮತ್ತು ಕೆಲಸ ಹೇಗೆ? ಬ್ರೋ ಆ ಥರ ಏನಿಲ್ಲ. ಇವಾಗ ನಾನು ಕಾರ್ಪೊರೇಟಲ್ಲಿ ಇದ್ದಿದ್ರೆ ತುಂಬ ಕಷ್ಟ ಆಗ್ಬಿಡೋದು. ನಾನು ಹೇಳ್ತೀನಿ, ಯಾಕಂದರೆ 9 to 5 ಕೆಲಸನೇ ಇರ್ತಾಯಿತ್ತು ನನಗೆ. ಅದಾದಮೇಲೆ ವೀಕೆಂಡ್ಸ್ ಆದರೆ ನಾನು ರೈಡ್ಸು, ಕಾಂಟೆಂಟು ಅಂದ್ಬಿಟ್ಟು ಅದರಲ್ಲೇ ಟೈಮ್ ಫುಲ್ 24/7 ನಾನು ಪ್ಯಾಕ್ ಆಗೇ ಇರ್ತಾಯಿದ್ದೆ. ವೈಫ್ ಕರೆಕ್ಟ್ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳುವಾಗ? ಹಾಂ, ಶಿ ಅಂಡರ್ಸ್ಟ್ಯಾಂಡ್ಸ್. ಯಾಕಂದರೆ ಇವಾಗ ಅವರು ಕಾಂಟೆಂಟ್ ಮಾಡ್ತಿದ್ದಾರೆ, ಅವ್ರು ಲೈಫ್ ಸ್ಟೈಲ್ ಚಾನಲ್ ಮಾಡ್ತಾರಲ್ಲ. ಸೊ ಶಿ ಈಸ್ ಆಲ್ಸೋ ಇಂಟು ಇಟ್, ಶಿ ಅಂಡರ್ಸ್ಟ್ಯಾಂಡ್ಸ್ ಹೌ ಇಟ್ ವರ್ಕ್ಸ್. ಸೊ ಫ್ಯಾಮಿಲಿ ಟೈಮ್ ಎಲ್ಲ ಮೇಂಟೈನ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಟೈಮ್ ಸಿಗತ್ತೆ, ಬ್ಯಾಲೆನ್ಸ್ ಮಾಡ್ಬೋದು. ಹುಡುಗಿಯರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಬೈಕ್ ತಗೊಳ್ತಾರೆ, ಆ ಕಾನ್ಸೆಪ್ಟ್ ಇದೆಯಾ ಬ್ರೋ? ಏನು ಹೇಳ್ತೀರಾ? ಸೊ ಮೊನ್ನೆ ಒಂದು ರೀಲ್ ನೋಡಿದೆ, ಒಬ್ಬ ಹುಡುಗ ಒಂದೊಂದೇ ಬೈಕ್ದು ಹೆಸರು ಹೇಳ್ತಾ ಇರ್ತಾನೆ. ಅದೇ ಬೈಕ್ಸ್ನ ಹುಡುಗಿ ಮುಂದೆ ಇಡ್ತಾರೆ, ಎಲ್ಲದಕ್ಕೂ ಅವ್ಳು ಬೈಕ್ ಅಂತಾನೆ ಹೇಳೋದು, ಹೆಸರಲ್ಲಿ ಹೇಳಲ್ಲ. ಫಾರ್ ಹರ್ ಎನಿಥಿಂಗ್ ಇಸ್ ಅ ಬೈಕ್. ಸೊ ಹುಡುಗಿರ್ಗೆ ಏನು ನಾಲೆಡ್ಜ್ ಇರುತ್ತೆ ಬೈಕ್ ಬಗ್ಗೆ? ಜಾಸ್ತಿ ಗೊತ್ತಿರಲ್ಲ, ಎಲ್ಲರಿಗೂ ಅಲ್ಲ, ಮೋಸ್ಟ್ ಆಫ್ ದ. ಬಟ್ ಈಗ ತುಂಬಾ ಬೈಕರ್ ಗರ್ಲ್ಸ್ ಇದ್ದಾರೆ, ಬಟ್ ಹಂಗನ್ಬಿಟ್ಟು ಇಸ್ ಅ ವೆರಿ ಲೆಸ್ ನಂಬರ್ ಹಂಗೆ ಹುಡುಗರು ಕಂಪೇರ್ ಮಾಡಿದ್ರೆ. ಸೊ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಬೈಕ್ ತೊಗೊಳೋದು ಅದೆಲ್ಲ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಏನೊಂದು ಮೋಸ್ಟ್ಲಿ ಒಂದು R15 ತೊಗೊಂಡ್ರು ಇಂಪ್ರೆಸ್ ಆಗ್ತಾರೆ, ಯಾಕಂದರೆ ಇಟ್ ಲುಕ್ಸ್ ವೆರಿ ಸ್ಟೈಲಿಶ್. ಯು ಡೋಂಟ್ ನೀಡ್ ಟು ಸ್ಪೆಂಡ್, ನೀವು R1 ತೊಗೊಬೇಕಂತ ಏನಿಲ್ಲ, R15 ತೊಗೊಂಡು ನಡೆಯುತ್ತೆ. ಹಾಗೆ ಇಷ್ಟು ಇಯರ್ಸ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ನೀವು ಏನು ಕಲ್ತಿದ್ದೀರಾ ಬ್ರೋ? ಸಮಥಿಂಗ್ ಯು ಹ್ಯಾವ್ ಲರ್ನ್ಡ್ ಅಂಡ್ ಆಫ್ಟರ್ ಕಮ್ಮಿಂಗ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್? ದ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐವ್ ಲರ್ನ್ಡ್ ಅಂದರೆ, ನೀವು ಗೇಮಲ್ಲಿ ಇರಬೇಕು. ವೆದರ್ ಯು ಆರ್ ವಿನ್ನಿಂಗ್ ಆಲ್ವೇಸ್ ಆರ್ ಲೂಸಿಂಗ್ ಆಲ್ವೇಸ್, ದಟ್ ಡಸಂಟ್ ಮ್ಯಾಟರ್. ಪ್ಲೇಯರ್ ಆಗಿರ್ಬೇಕು ನೀವು, ಮಾರ್ಕೆಟಲ್ಲಿ ಇರಬೇಕು, ಅದು ಇಂಪಾರ್ಟೆಂಟು. ಸೊ ಅದು ಮಾಡಬೇಕು ಅಂದ್ರೇ ನಿಮಗೆ ತುಂಬ ಕಷ್ಟ. ಒಂದೇ ಸತಿ ನಾನು ಗೆದ್ಬಿಟ್ಟೆ ಹೋಗ್ಬಿಟ್ಟೆ ಅಂದರೆ ನೀವು ಮರ್ತೋಗ್ಬಿಡ್ತಾರೆ ಜನ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಇರ್ಬೇಕು, ನೀವು ಅಲ್ಲೇ ಇರಬೇಕು, ಹೋಲ್ಡ್ ಮಾಡ್ಬೇಕು ನಿಮ್ಮ ಪೊಸಿಷನ್ನ. ಅದು ಗೇಮು. ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್? ಫಾರ್ ಮೀ ಆಲ್ವೇಸ್ ಯೂಟ್ಯೂಬ್, ಬಿಕಾಸ್ ಐ ಆಮ್ ಅ ಯೂಟ್ಯೂಬರ್. ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು, ನಾನು ಇನ್ಸ್ಟಾಗ್ರಾಮ್ ಇಲ್ಲ. ಶಾರ್ಟ್ ಫಾರ್ಮ್ ಕಾಂಟೆಂಟ್ ಅಲ್ಲ ಬ್ರೋ. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಏನು ಪೇ ಮಾಡುತ್ತೆ ನಿಮ್ಗೆ? ಏನು ಮಾಡಲ್ಲ. ಅದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಆಕ್ಚುಲಿ. ಹೌದಾ ಬ್ರೋ? ಆಡಿಯನ್ಸಿಗೆ ಲಿಟ್ರಲಿ ಗೊತ್ತಿಲ್ಲ. ಒಂದು ರೀಲ್ ಹಾಕಿದ್ರೆ ಇಷ್ಟು ದುಡ್ಡು ಕೊಡ್ತಾರೆ ಅನ್ಕೊಂಡ್ಬಿಟ್ಟವ್ರು ಜನ. ಇನ್ಸ್ಟಾಗ್ರಾಮಲ್ಲಿ ಝೀರೋ ಮನಿ, ನಥಿಂಗ್ ಯು ಆರ್ ಗೋನ್ ಅರ್ನ್ ಫ್ರಮ್ ಇನ್ಸ್ಟಾಗ್ರಾಮ್ ಅನ್ಲೆಸ್ ಅ ಬ್ರ್ಯಾಂಡ್ ಈಸ್ ಪೇಯಿಂಗ್ ಫಾರ್ ಇಟ್. ಪ್ರಮೋಷನ್ ಮಾಡಿದ್ರೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ದುಡ್ಡು, ಬಿಟ್ರೆ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ವೈಸ್ ನಿಮ್ಗೇನು ಪೇ ಮಾಡಲ್ಲ. ಬಟ್ ಯೂಟ್ಯೂಬ್ ಇಸ್ ನಾಟ್ ಲೈಕ್ ದ್ಯಾಟ್. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಲೈಫ್ ಸ್ಟೈಲ್ ವ್ಲಾಗರ್ಸ್ ಎಲ್ಲ, ಫೇಮಸ್ ಲೈಫ್ ಸ್ಟೈಲ್ ವ್ಲಾಗರ್ಸ್ ಎಲ್ಲ ಆಡ್ ರೆವೆನ್ಯೂ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರು ಬ್ರ್ಯಾಂಡ್ ಕಾಂಟೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ, ಕೊಲಾಬ್ರೇಷನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅವ್ರ ಮೈನ್ ಸ್ಟ್ರೀಮ್ ಆಫ್ ಇನ್ಕಮ್ಮೇ ಆಡ್ ರೆವೆನ್ಯೂ. ನನಗೆ ಲಾಂಗ್ ಟೈಮ್ ತನಕ ಬ್ರೋ, ತುಂಬ ವರ್ಷದಿಂದ ನಾನು ಅನ್ಕೊಂಡೆ ಯೂಟ್ಯೂಬ್ ಆ್ಯಡ್ ರೆವೆನ್ಯೂನಲ್ಲಿ ದುಡ್ಡೇ ಇಲ್ಲ. ಯೂಟ್ಯೂಬ್ ಆ್ಯಡ್ ರೆವೆನ್ಯೂ ನನಗೆ ಗೊತ್ತೇ ಇಲ್ಲ, ಅದರ CPM RP ಎಂತ ನಾಲೆಜೇ ಇರಲಿಲ್ಲ. ಈಗ ನನಗೆ ಗೊತ್ತಾದ ದಟ್ ಯೂಟ್ಯೂಬ್ ಈಸ್ ಆಲ್ಸೋ ಫುಲ್ ಟೈಮ್. ಯೂಟ್ಯೂಬ್ ಪೇಸ್ ಯು ಅನದರ್ ಲೆವೆಲ್. ಕರೆಕ್ಟಾಗಿ ಯೂಸ್ ಎಲ್ಲ ಬಂದರೆ ಈಸಿ. ನಿಮ್ಮದು ಯೂಟ್ಯೂಬ್ ಇನ್ಕಮ್ ಹೇಳ್ಬೋದಾ? ಯೂಟ್ಯೂಬ್ ಇನ್ಕಮ್ ಹೇಳೋದು ಏನು ಪಾಯಿಂಟ್ ಇಲ್ಲ, ಯಾಕಂದರೆ ಇವಾಗ ನೋಡಿ, ನಾನು ಲಾಸ್ಟ್, ನೀವು ಕಂಟಿನ್ಯೂಸ್ ಆಗಿ ಮಾಡಿಲ್ಲನಾ? ಅಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಇವಾಗ ಲಾಸ್ಟ್ ಮಂತದ್ದು ತೊಗೊಂಡ್ರೆ
ನಂದು ಸ್ಪೈಕ್ ಚೆನ್ನಾಗಿದೆ, ಲಾಸ್ಟ್ ಮಂತದ್ದು ಫುಲ್ ಕಾಂಟೆಂಟ್ ಹಾಕಿದ್ದೀನಿ ಜಾಸ್ತಿ. ಅದ್ರ ಲಾಸ್ಟ್ ಮಂತ್ ತೊಗೊಂಡ್ರೆ ಅದ್ರ 50% ಇಲ್ಲ, ಸ್ಟೇಬಲ್ ಇಲ್ಲ. ಸಿ ಯು ಹ್ಯಾವ್ ಟು ಬಿ ಅ ಕನ್ಸಿಸ್ಟೆಂಟ್ ಅಪ್ಲೋಡರ್, ಅವಾಗಷ್ಟೇ ನಿಮಗೆ ಕನ್ಸಿಸ್ಟೆಂಟ್ ಇನ್ಕಮ್ ಬರೋದು. ಬಟ್ ಹಂಗೆ ನೋಡಕ್ ಹೋದ್ರೆ ಐ ಥಿಂಕ್ ಇನ್ನೊಂದು ಸ್ವಲ್ಪ ಬೈ ದಿ ಎಂಡ್ ಆಫ್ ದಿಸ್ ಇಯರ್ ಪ್ರಾಬ್ಲಿ ಐ ವುಡ್ ಹ್ಯಾವ್ ಅರ್ನ್ಡ್ 1 CR ಫ್ರಮ್ ಯೂಟ್ಯೂಬ್ ಬ್ರೋ. ಸ್ಟಾರ್ಟಿಂಗ್ ಇಂದ ಒನ್ ಶಾಟ್ ಅಲ್ಲ, ಸ್ಟಾರ್ಟ್ ಮಾಡ್ದಾಗಿಂದ ಹೇಳ್ತಾ ಇರೋದು. ಕ್ರೇಜಿ. ಸೊ ಫೈನಲ್ ಕ್ವೆಶ್ಚನ್ ಬ್ರೋ, social media, YouTube, you are known as a YouTuber, your social media gave you a platform for DV. ಈಗ ನಾನು ಇರಲಿ ನೀವು ಇರಲಿ ನಮ್ಗೊಂದು ಕೊಟ್ಟಿದೆ. ನಿಮ್ಮ ಅಭಿಪ್ರಾಯದಲ್ಲಿ ಕ್ಯಾನ್ ಇಟ್ ಬಿ ಫಾರ್ ಆಸ್ಪೈರಿಂಗ್, ಕ್ಯಾನ್ ಇಟ್ ಬಿ ಅ ಸ್ಟೇಬಲ್ ಫುಲ್ ಟೈಮ್ ಕರಿಯರ್, ಎಸ್ ಆರ್ ನೋ? ಟುಡೇಸ್ ಸಿಚುವೇಶನ್, ಎಸ್ ಇಟ್ ಕ್ಯಾನ್ ಬಿ, ಇಟ್ ಸ್ಟಿಲ್ ಕ್ಯಾನ್ ಬಿ. ಓಕೆ, ನನ್ನ ಪ್ರಕಾರ ಇವತ್ತಿಗೂ ನೀವು ಸ್ಟೇಬಲ್ ಕರಿಯರಾಗಿ ಚೂಸ್ ಮಾಡ್ಬೋದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ನ. ಬಟ್ ಯುವರ್ ಟೆಕ್ನಿಕ್ಸ್ ನೀಡ್ ಟು ಬಿ ಇಂಪ್ರೂವ್ಡ್. ಮುಂಚೆ ಥರ ಅಲ್ಲ, ಇವಾಗ ನಾನು ಸ್ಟಾರ್ಟ್ ಮಾಡಿದಾಗ ಈಸಿ ಇತ್ತು, ಈಗ ತುಂಬ ಕಷ್ಟ ಇದೆ. ಬಿಕಾಸ್ ಅ ಲಾಟ್ ಆಫ್ ಕ್ರಿಯೇಟರ್ಸ್ ಹೂ ಐ ಮೀಟ್, ಒಬ್ರೊಬ್ರದ್ದು ಮೇಲೆ ಸ್ಟೇಬಲ್ ಆಗಿ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಒಟ್ಟಿಗೆ. ತುಂಬ ಜನ ಹೇಳ್ತಾರೆ ಇಲ್ಲ ಕಂಟಿನ್ಯೂ ಮಾಡ್ಬೋದು. ತುಂಬ ಜನ ಈಗ ಫ್ರೆಶರ್ಸ್ ಯಾರು ಮನೆಯಲ್ಲಿ, ಈಗ ನಾನೊಂದು ಇದು ನೋಡಿದೆ ಬ್ರೋ, ರೀಲ್ ವಿಡಿಯೋ, ನೀವು IT ಜಾಬ್ ಮಾಡೋದು ಬಿಟ್ಟು ನೀವು ಇದು ಮಾಡಿದ್ರೆ ನಿಮ್ಮ ಕರಿಯರ್ ಸೂಪರ್ ಆಗಿರತ್ತೆ. ಬಟ್ ಡಸ್ ಇಟ್ ವರ್ಕ್ ಫಾರ್ ಎವ್ರಿ ಒನ್? ಅಂದ್ರೆ ಹೇಗೆ ಎಲ್ಲರೂ ಡಾಕ್ಟರ್ ಎಲ್ಲರೂ ಏನು ಓದ್ತಿದ್ದಾರೆ ಅದು ಬಿಟ್ಟು ಎಲ್ಲರೂ ನಾನು ಕಾಂಟೆಂಟ್ ಕ್ರಿಯೇಟರ್ಸ್ ಆಗ್ತೀನಿ, ಐ ಡೋಂಟ್ ನೋ, ಬಿಕಾಸ್ ದೇ ಆರ್ ಸೀಯಿಂಗ್. ಅವ್ರು ನಮ್ಮ ಲೈಫ್ ಸ್ಟೈಲ್ ನೋಡ್ತಿದ್ದಾರೆ. ನೀವು ಈಗ ಸೂಪರ್ ಬೈಕ್ ತಗೊಂಡು ನೀವು ಕಾರ್ ತಗೊಂಡು ಅದ್ರ ಹಿಂದೆ ನೀವು ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ ಅಂತ. ಸೊ ಆ ಕರಿಯರ್ ಮಾಡ್ಬೋದು, ಬಟ್ ಇಸ್ ಇಟ್ ಫಾರ್ ಎವ್ರಿ ಒನ್? ಸ್ಟೇಬಲ್ ಆಗಿರ್ಬೋದಾ? ಎಲ್ಲರೂ ಸಕ್ಸಸ್ಫುಲ್ ಆಗ್ಬೋದಾ? ಎಂತ ಕತೆ? ಒಂದು ಯುತ್ತಿಗೆ ನೀವು ಕಾಂಟೆಂಟ್ ಕ್ರಿಯೇಟರ್ ಮೇಲೆ ಮಾತ್ರ ಫುಲ್ ಟೈಮ್ ಫೋಕಸ್ ಮಾಡಬೇಕಾ, ಬ್ಯಾಲೆನ್ಸ್ ಮಾಡಬೇಕಾ ಅಂತ ಹೇಳುವಾಗ ನಿಮ್ದು? ಬ್ರೋ ಇಲ್ಲ, ನೀವು ಬರೀ ಕಾಂಟೆಂಟ್ ಕ್ರಿಯೇಷನ್ನ ಲೈಫ್ ಆಗಿ ತಗೋತೀನಿ, ನಾನು ಅದನ್ನೇ ಕರಿಯರ್ ಆಗಿ ತಗೋತೀನಿ ಅಂದರೆ ಇಟ್ಸ್ ಅ ಬಿಟ್ ರಿಸ್ಕಿ ಗೇಮ್. ಏನಕ್ಕೆ ಅಂದರೆ ಇದರಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಹಿಟ್ ಆರ್ ಫ್ಲಾಪ್ ಏನು ಬೇಕಾದ್ರೆ ಆಗ್ಬೋದು. ಆದ್ರೂ ನಿಮಗೆ ಬ್ಯಾಕಪ್ ಇದ್ದರೆ ಇದರಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಲೀವಿಯನ್ಸಿ ಇರುತ್ತೆ. ಇಲ್ಲ ಅಂದರೆ ಇವಾಗ ಹಂಗೆ ಹೋದರೆ ಮುಂಚೆ ಇಂಜಿನಿಯರಿಂಗ್ ಮಾಡಿಬಿಟ್ರೆ ಸಾಕು ಲೈಫ್ ಸೆಟ್ಲು ಏನೋ ಹೇಳೋರು. ಇವಾಗ AI ಬಂದಮೇಲೆ ಎಲ್ಲಿದೆ ನಿಮಗೆ ಗ್ಯಾರಂಟಿ? ಇವಾಗ ಇಂಜಿನಿಯರಿಂಗಿಗೂ ಗ್ಯಾರಂಟಿ ಇಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಡೆವಲಪರ್ಸ್ಗೆ, ಟೆಸ್ಟರ್ಸ್ಗೆ, ಅವ್ರ ಕೆಲಸಗಳಿಗೆ ಗ್ಯಾರಂಟಿ ಇಲ್ಲ. ವಿಚ್ ವಾಸ್ ಒನ್ಸ್ ಅ ಸಾಲಿಡ್ ಗ್ಯಾರಂಟಿ, ನಾವು ಇವಾಗಿಲ್ಲ. ಇವಾಗ ನಾನು ಯೂಟ್ಯೂಬ್ನೂ ಅಷ್ಟೇ, ಯೂಟ್ಯೂಬ್ ನಿಮ್ಮ ಕ್ರಿಯೇಟಿವಿಟಿ ಆ ಲೆವೆಲ್ಗೆ ಇದ್ದರೆ 100% ನೀವು ಮಾಡ್ಬೋದು, ಹೆಸರು ಮಾಡ್ಬೋದು, ವೈರಲ್ಲು ಆಗ್ಬೋದು. ಸುಮಾರು ಜನ ಬ್ರೋ ಹೊಸ ಫೇಸ್ ಬರ್ತಾನೆ ಇರುತ್ತೆ. ಸೊ ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಇಟ್ಸ್ ನಾಟ್ ಫಾರ್ ಎವ್ರಿ ಒನ್. ಅಗೇನ್ ಇಂಜಿನಿಯರಿಂಗಲ್ಲಿ 100 ಜನ ಇಂಜಿನಿಯರಿಂಗ್ ಮಾಡಿದ್ರೆ 80 ಜನ ಕೆಲಸ ಸಿಗುತ್ತೆ, ಒಂದು 20 ಜನಕ್ಕೆ ಸೋಂಬೇರಿಗಳಿಗೆ ಮಾತ್ರ ಸಿಗಲ್ಲ ಅಂತ ಹೇಳ್ಬೋದು. ಬಟ್ ಕಂಟೆಂಟ್ ಕ್ರಿಯೇಷನಲ್ಲಿ 100 ಜನ ಬಂದರೆ ಒಬ್ಬನೇ ಮಾಡೋಕ್ಕಾಗೋದು, ಉಳಿಯೋದು. ಪ್ರಾಬಬಿಲಿಟಿ ರೇಷಿಯೋ, ವಿನ್ನಿಂಗ್ ರೇಷಿಯೋ ಇಸ್ ವೆರಿ 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 ಲೋ ಇನ್ ದಿಸ್. ಸೊ ಬ್ಯಾಕಪ್ ಇದ್ದು ಮಾಡಿದರೆ ಬೆಸ್ಟು. ಬ್ಯಾಕಪ್ ಇಕ್ಕೊಂಡು ಮಾಡೋದು ಬೇರೆ. ಆವಾಗ ನೀವು ಎಕ್ಸ್ಪೆರಿಮೆಂಟು ಮಾಡ್ಬೋದು. ಡಿವಿ ಅವರು ಮಾಡಿದಾಗೆ ಜಾಬ್ ಮಾಡ್ತಾ ಎಕ್ಸಾಕ್ಟ್ಲಿ ದಟ್ ಹೆಲ್ಪ್ ಯು ಅಲ್ಲ ಬ್ರೋ? ನಾನು ಅಷ್ಟೇ ಬ್ರೋ, ನಾನು ಜಾಬ್ ಮಾಡ್ತಿದ್ನಲ್ಲ, ನಾನು ಇಂಜಿನಿಯರ್, 2 ವರ್ಷ ಜಾಬ್ ಮಾಡಿ ಮತ್ತೆ ಕರೆಕ್ಟ್, ದಟ್ ಈಸ್ ಟ್ರೂ ಸ್ನೇಹಿತರೆ. ಸೊ ವಿ ಹ್ಯಾಡ್ ಅ ಇನ್ಸೈಟ್ಫುಲ್ ಡಿಸ್ಕಷನ್, ಗಾಡಿ ಬಗ್ಗೆ, ಮೇಂಟೆನೆನ್ಸ್ ಬಗ್ಗೆ, ಲೈಫ್ ಬಗ್ಗೆ, ಕಾಂಟ್ರವರ್ಸಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಹೇಗಾಯ್ತು ಬ್ರೋ? ಯು ಹ್ಯಾಡ್ ಫನ್? ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್ ಬ್ರೋ ಈ ಥರ ಒಂದು ಡಿಸ್ಕಷನ್ ಮಾಡಿ. ಯಾಕಂದರೆ ನಾನು ಯೂಶಲಿ ಪದೇ ಪಾಡ್ಕಾಸ್ಟ್ ಕೊಡಲ್ಲ ಅಥವಾ ಈ ಥರ ಡಿಸ್ಕಷನ್ಸ್ ಮಾಡಲ್ಲ. ಬಟ್ ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್. ಸೊ ಚೆನ್ನಾಗಿತ್ತು, ಒಂಥರ ರಿಫ್ರೆಶಿಂಗ್ ಆಗಿತ್ತು ನನಗೂ. ಮೆಮೊರೀಸ್ ಎಲ್ಲ ನೆನಪಾಯಿತು. ಅಂದರೆ ಇವತ್ತು 2026ಗೆ ಏನು ಸಿಚುವೇಶನ್ ಇದೆ ತಿರ್ಗಾ ಅಪ್ಡೇಟ್ ಮಾಡಿದ್ವಿ ಅಷ್ಟೇ, ಇನ್ನೇನಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಶೇರಿಂಗ್ ಆಲ್ ಯುವರ್ ಥ್ಯಾಂಕ್ ಯು ಇದು ಎಕ್ಸ್ಪೀರಿಯನ್ಸಸ್, ಗಾಡಿ ಬಗ್ಗೆ, ಬೈಕ್ ಬಗ್ಗೆ ಇರಲಿ. ಆ್ಯಂಡ್ ಎಟ್ ಅಗೇನ್ ಸ್ನೇಹಿತರೆ, ನೀವು ಹೇಳಿದ್ರಿ, ಸೊ ಅವರು ಬಂದಿದ್ದಾರೆ, ಸೊ ಅವರಿಗೆ ಒಂದು ಥ್ಯಾಂಕ್ ಯು ಹೇಳ್ಬೇಕು, ನಿಮಗೆ ಸಹ ಥ್ಯಾಂಕ್ ಯು ಹೇಳಬೇಕು ಫಾರ್ ಸಜೆಸ್ಟಿಂಗ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಎಪಿಸೋಡಿಗೆ ನಿಮಗೆ ಯಾರಾದರೂ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಹೇಳಿ, ಆಗ ನಮ್ಗೆ ಯಾಕಂದ್ರೆ ಬ್ರೋ ಆಡಿಯನ್ಸ್ ಯಾರನ್ನು ಕರಿಸ್ಬೇಕು, ಅವರಿಗೆ ಈಗ ನಿಮ್ಮನ್ನು ಕರಿಬೇಕು ಅಂತ ಹೇಳಿದ್ರೆ ಅವ್ರು ನಿಮ್ಮದು ಏನೋ ನಾಲೆಜ್ ಸಿಗುತ್ತೆ. ಈ ಹೋಲ್ ಐಡಿಯಲ್ಲಿ ನಾವು ಮಾತಾಡಿದ್ವಿ, ಬಟ್ ದೆನ್ ನೀವು ಎಷ್ಟು ಈಗ ಸೇಫ್ಟಿ ಬಗ್ಗೆ ಹೇಳಿದ್ರಿ, ಹೆಲ್ಮೆಟ್ ಬಗ್ಗೆ ಹೇಳಿದ್ರಿ, PPF ಬಗ್ಗೆ ತುಂಬ ವಿಷಯ ಹೇಳಿದ್ರಿ. ದೇ ವಿಲ್ ಲರ್ನ್ ಫ್ರಮ್ ದಿಸ್ ಆ್ಯಂಡ್ ಗೋ. ಕರೆಕ್ಟ್ ಅಲ್ಲ? ಸೊ ಅವರೇ ಡಿಸೈಡ್ ಮಾಡ್ಬೇಕು ನೆಕ್ಸ್ಟ್ ಯಾರನ್ನ ನೋಡಬೇಕು ಅಂತ. ಸೊ ಹೇಳಿ, ಹಾಗೆ ನಾವು ಟ್ರೈ ಮಾಡ್ತೀವಿ ಅವ್ರನ್ನ ಕರೆಸ್ಲಿಕ್ಕೆ ಅಂತ ಹೇಳ್ತಾ ಈ ಸುಖ ದುಃಖ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಹೋಪ್ಫುಲ್ ನೀವು ಎಂಜಾಯ್ ಮಾಡಿದ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ DV ಬ್ರೋ ಕಡೆಯಿಂದ ಟೇಕ್ ಕೇರ್. ಬಾಯ್.